Hello students, welcome back to first PUC last minute preparation series. Now already first 2 units ಏನಿದೆ up to 11th chapter ಕಂಪ್ಲೀಟ್ ಮಾಡಿದ್ದೀವಿ. ಇವತ್ತು ನಾವು ಪ್ಲಾಂಟ್ ಫಿಸಿಯಾಲಜಿಲಿ ಇರುವಂಥ ಫಸ್ಟ್ 2 ಚಾಪ್ಟರ್ ಏನಿದೆ ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ ಮತ್ತು ಮಿನರಲ್ ನ್ಯೂಟ್ರಿಷನ್ ಅದನ್ನು ಕಲಿತಾ ಇದ್ದೀವಿ. ಸೊ ಬನ್ನಿ ಹಾಗಿದ್ರೆ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡೋಣ, ಟೈಮ್ ವೇಸ್ಟ್ ಮಾಡದೆ. ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್ ಫಸ್ಟು. ಓಕೆ, ಟ್ರಾನ್ಸ್ಪೋರ್ಟ್ ಇನ್ ಪ್ಲಾನ್ಸಲ್ಲಿ ಬ್ರೀಫಾಗಿ ಸ್ಟಾರ್ಟಿಂಗ್ ನಿಮಗೆ ಇಂಟ್ರೊಡಕ್ಷನ್ಗೆ ಸ್ವಲ್ಪ ಕೆಲವೊಂದು ಪಾಯಿಂಟ್ಸ್ಗಳನ್ನ ತೊಗೊಂಡಿದ್ದೀನಿ. ಬ್ರೀಫಾಗಿ ಹೇಳ್ಬಿಡ್ತೀನಿ. ಇದು ಮೇನ್ ಕಾನ್ಸೆಪ್ಟ್ ಅಲ್ಲ, ಬಟ್ 1 ಮಾರ್ಕ್ 2 ಮಾರ್ಕ್ಗೆ ಏನಾದರೂ ಬಂದರೆ ಬರ್ಬೋದು. ಸೊ ಅದಕ್ಕೆ ಕ್ವಿಕ್ಕಾಗಿ ಹೇಳ್ತಾ ಇದ್ದೀನಿ. ಸೊ ಏನಿಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ನಾವು ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಪ್ಲಾಂಟ್ ಫಿಸಿಯಾಲಜಿ ಕಂಪ್ಲೀಟಾಗಿ ಎಲ್ಲ ಏನಿದೆ ಕಾನ್ಸೆಪ್ಟ್ ಅದು ಪ್ಲಾಂಟ್ಸ್ ಬೇಸ್ಡೆ, ಎಲ್ಲ ಪ್ಲಾಂಟ್ ಬೇಸ್ಡೇ ಕಲಿತಾ ಇರೋದ್ರಿಂದ ಫಿಸಿಯಾಲಜಿ ಅಂದರೆ ಇದರಲ್ಲಿ ನಿಮಗೆ ಟ್ರಾನ್ಸ್ಪಿರೇಷನ್, ಫೋಟೋಸಿಂಥೆಸಿಸ್ ಎಲ್ಲ ಥರ ಫಿಸಿಯಾಲಜಿ ಪ್ರೋಸೆಸ್ ಏನಿದೆ ಪ್ಲಾಂಟ್ಸಲ್ಲಿ ಅದು ಬರುತ್ತೆ. ಇಲ್ಲಿ ಈ ಲೆಸನಲ್ಲಿ ನಾವು ಮೇನಾಗಿ ಕಲಿತಾ ಇರೋದೇನು, ಟ್ರಾನ್ಸ್ಪೋರ್ಟೇಷನ್ ಏನಕ್ಕೆ ಆಗ್ತಾ ಇದೆ, ಹೇಗೆಲ್ಲ ಆಗ್ತಾ ಇದೆ, ಇದನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಸೊ ಫಸ್ಟ್ ನೋಡೋದಾದರೆ ಪ್ಲಾಂಟ್ ಟ್ರಾನ್ಸ್ಪೋರ್ಟ್ ಏನನ್ನೆಲ್ಲ ಯಾವ ಥರ ಎಲ್ಲ ಮೆಟೀರಿಯಲ್ಗಳನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದೆ. ಯಾವ ಥರ ಮೆಟೀರಿಯಲ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದೆ, ವಾಟರ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಮಿನರಲ್ಸ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಫುಡ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಹಾಗೆ ಹಾರ್ಮೋನ್ಸ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದೆ. ಸೊ ಹೀಗೆ ನೀವೇನು ನೋಡ್ತಾ ಇದ್ದೀರಾ, ಈ ಮೆಟೀರಿಯಲ್ಗಳೆಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು ಅಂದರೆ ಇದೆಲ್ಲಿರುತ್ತೆ, ವಾಟರ್ ಮತ್ತು ಮಿನರಲ್ಸ್ ಭೂಮಿಯಲ್ಲಿರುತ್ತೆ ಅಲ್ವಾ, ಸಾಯಿಲಲ್ಲಿರುತ್ತೆ. ಸೊ ಸಾಯಿಲಿಂದ ಅದು ಎಲ್ಲ ಗಿಡದ ಎಲ್ಲ ಪಾರ್ಟಿಗೆ ಹೋಗಬೇಕು ಅಂದರೆ ಅದು ಟ್ರಾನ್ಸ್ಪೋರ್ಟ್ ಆಗಬೇಕು. ಸೊ ಟ್ರಾನ್ಸ್ಪೋರ್ಟೇಷನ್ ಅಂತಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ಮೆಂಟ್ ಆಗೋದು. ಹಾಗೆ ಫುಡ್ಡಲ್ಲಿರುತ್ತೆ, ಲೀವ್ಸಲ್ಲಿ ಪ್ರಿಪೇರ್ ಆಗುತ್ತೆ. ಸೊ ಅಲ್ಲಿಂದ ಅದು ಬೇರೆ ಪಾರ್ಟ್ಗಳಿಗೆಲ್ಲ ಎಲ್ಲೆಲ್ಲಿ ಪ್ರೊಡ್ಯೂಸ್ ಆಗ್ತಾ ಇಲ್ಲ ಆ ಜಾಗಗಳಿಗೂ ಫುಡ್ ನೆಸೆಸಿಟಿ ಇರುತ್ತೆ, ಅಲ್ಲಿಗೆ ರೀಚ್ ಆಗಬೇಕು. ಸೊ ಅದು ಅಗೇನ್ ಇಟ್ ಕಮ್ಸ್ ಅಂಡರ್ ಟ್ರಾನ್ಸ್ಪೋರ್ಟೇಷನ್. ಹಾರ್ಮೋನ್ಸ್ ಕೂಡ ನಿಮಗೆ ಪ್ಲಾಂಟ್ಸ್ ಹಾರ್ಮೋನ್ಸ್ ಅಂದರೆ ಫೈಟೋ ಹಾರ್ಮೋನ್ಸ್ ಎಲ್ಲೆಲ್ಲಿ ಕೆಲವೊಂದು ರೀಜನಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಆ ರೀಜನ್ನಿಂದ ಬೇರೆ ಕಡೆ ಎಲ್ಲಿ ರಿಕ್ವೈರ್ಮೆಂಟ್ ಇದೆ ಅಲ್ಲಿಗೆ ಹೋಗಿ ಅದು ತಲುಪಬೇಕು. ಸೊ ಅದಕ್ಕೂ ಕೂಡ ಈ ಟ್ರಾನ್ಸ್ಪೋರ್ಟೇಷನ್ ಮೆಥಡ್ ಏನಿದೆ ಇದು ಹೆಲ್ಪ್ ಮಾಡ್ತಾ ಇದೆ. ಸೊ ಇಷ್ಟು ನಿಮಗೆ ಬ್ರೀಫಾಗಿ ಏನಕ್ಕೆ ಟ್ರಾನ್ಸ್ಪೋರ್ಟೇಷನ್ ಅಥವಾ ಏನೇನೆಲ್ಲ ಮೆಟೀರಿಯಲ್ಗಳು ಟ್ರಾನ್ಸ್ಪೋರ್ಟ್ ಆಗ್ತಿದೆ ಅಂತ ನೋಡಿದ್ರಿ. ನೆಕ್ಸ್ಟ್, ಈ ಟ್ರಾನ್ಸ್ಪೋರ್ಟೇಷನಲ್ಲಿ ನಾವು 2 ಥರ ನೋಡ್ಬೋದು. ಒಂದು ಶಾರ್ಟ್ ಡಿಸ್ಟೆನ್ಸ್ ಮತ್ತು ಲಾಂಗ್ ಡಿಸ್ಟೆನ್ಸ್. ಶಾರ್ಟ್ ಡಿಸ್ಟೆನ್ಸ್ ಅಂದರೆ ತುಂಬಾ ಲಿಮಿಟೆಡ್ ಚಿಕ್ಕ ಜಾಗದಲ್ಲಿ ಮೂವ್ಮೆಂಟ್ ಆಗ್ತಾ ಇರೋದನ್ನ ಶಾರ್ಟ್ ಡಿಸ್ಟೆನ್ಸ್ ಅಂಡರಲ್ಲಿ ಕಲಿತೀವಿ. ಅದರಲ್ಲಿ ಏನೇನೆಲ್ಲ ಬರುತ್ತೆ ಶಾರ್ಟ್ ಡಿಸ್ಟೆನ್ಸ್ ಅಂದರೆ, ಸೆಲ್ ಟು ಸೆಲ್. ಇಲ್ಲಿ ಒಂದು ಸೆಲ್ ಇದೆಯಾ, ಸೊ ಇದೊಂದು ಸೆಲ್ಲು ಪ್ಲಾಂಟ್ ಸೆಲ್. ಸೊ ಪ್ಲಾಂಟ್ ಸೆಲ್ ಡ್ರಾ ಮಾಡುವಾಗ ಯಾವಾಗ್ಲೂ ಸೆಲ್ ವಾಲ್ ಮತ್ತು ಸೆಲ್ ಮೆಮ್ಬ್ರೇನ್ 2 ಇರಬೇಕು. ಸೊ ಪ್ಲಾಂಟ್ ಸೆಲ್ ಒಳಗಡೆ 2 ಸೆಲ್ಗಳ ಮಧ್ಯೆ ಸೆಲ್ ಟು ಸೆಲ್ ಮೂವ್ಮೆಂಟ್ ಆಗ್ತಾ ಇದ್ರೆ, ಈ ಸೆಲ್ಲಿಂದ ಈ ಸೆಲ್ಗೆ ಮೂವ್ಮೆಂಟ್ ಆಗ್ತಾ ಇದ್ರೆ ಅದನ್ನೇನು ಹೇಳ್ತೀವಿ, ಶಾರ್ಟ್ ಡಿಸ್ಟೆನ್ಸ್. ತುಂಬ ಹತ್ತಿರ ಇದೆ ಅಲ್ವಾ, ಸೆಲ್ ಹತ್ತಿರ ಇದೆ ಅಲ್ವಾ, ಸೊ ಇದರಿಂದ ಇದಕ್ಕೆ ತುಂಬ ಹತ್ತಿರ ಡಿಸ್ಟೆನ್ಸ್. ಸೊ ಶಾರ್ಟ್ ಡಿಸ್ಟೆನ್ಸಲ್ಲಿ ಸೆಲ್ ಟು ಸೆಲ್ ಆಗ್ಬೋದು, ಅಥವಾ ವಿದಿನ್ ದ ಸೆಲ್ ಒಳಗಡೆ ಆಗ್ಬೋದು. ಓಕೆ, ಮತ್ತು ಇನ್ ಆ್ಯಂಡ್ ಔಟ್ ಆಫ್ ದ ಸೆಲ್ ಒಳಗಡೆಯಿಂದ ಹೊರಗಡೆಯಿಂದ ಒಳಗಡೆ ಈ ಥರ ಆಗದೆ ನೋಡಿ, ಇಷ್ಟು ತುಂಬ ಚಿಕ್ಕ ಲಿಮಿಟೆಡ್ ಸ್ಪೇಸಲ್ಲಿ ಮೂವ್ಮೆಂಟ್ ಆಗ್ತಾ ಇದ್ರೆ ಅದನ್ನು ಶಾರ್ಟ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಅಂದ್ರೇನು, ಅದು ಒಂದು ಈಗ ರೂಟಲ್ಲಿದ್ದರೆ ಲೀವ್ಸಿಗೆ ತಲುಪುವಂಥದ್ದು, ಅಥವಾ ಲೀವ್ಸಲ್ಲಿ ಇದ್ದರೆ ಬೇರೆ ಸ್ಟೆಮ್ಗಳಿಗೆ ತಲುಪುವಂಥದ್ದು, ಬ್ರಾಂಚಸ್ಗೆ ತಲುಪುವಂಥದ್ದು, ಇದೆಲ್ಲ ಏನು ಲಾಂಗ್ ಡಿಸ್ಟೆನ್ಸಲ್ಲಿ ಬರುತ್ತೆ. ಸೊ ಅದನ್ನೇನು ಹೇಳ್ತೀವಿ ನಾವು, ಟ್ರಾನ್ಸ್ಲೊಕೇಶನ್ ಅಂತ ಹೇಳ್ತೀವಿ. ಟ್ರಾನ್ಸ್ಲೊಕೇಶನ್ ಅಂಡರಲ್ಲಿ ನಿಮಗೆ ಝೈಲಮ್ ಮತ್ತು ಫ್ಲೋಯಮ್ ಏನು ಕಲಿತೀರಲ್ಲ, ಝೈಲಮ್ ಇಸ್ ಫಾರ್ xylem is for water transportation, phloem is for food transportation. ಎರಡೂ ಕೂಡ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಏನಿದೆ ಅದು ಇದರಲ್ಲಿ ಅಂಡರಲ್ಲೇ ಬರುತ್ತೆ, ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟಲ್ಲೇ ಬರುತ್ತೆ. ಸೊ ಅದಕ್ಕೆ ಏನಂತ ವರ್ಡ್ ಯೂಸ್ ಮಾಡ್ತೀವಿ ನಾವು ಅಂದರೆ ಟ್ರಾನ್ಸ್ಲೊಕೇಶನ್. ಒಂದು ಲೊಕೇಶನಿಂದ ಇನ್ನೊಂದು ಲೊಕೇಶನ್, ಯಾವಾಗಲೂ ಲೊಕೇಶನ್ ವರ್ಡ್ ಯೂಸ್ ಮಾಡೋದು ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ರೆ ಅದನ್ನು ಟ್ರಾನ್ಸ್ಲೊಕೇಶನ್ ಅಂತ ಹೇಳ್ತೀವಿ. ಸೊ ಇಲ್ಲೂ ಕೂಡ ಟ್ರಾನ್ಸ್ಲೊಕೇಶನ್ ಆಗ್ತಾ ಇದೆ. ಝೈಲಮಲ್ಲಿ ಆಗೋದು ಕೂಡ ಟ್ರಾನ್ಸ್ಲೊಕೇಶನ್ನೇ, ಫ್ಲೋಯಮಲ್ಲಿ ಆಗೋದು ಕೂಡ ಟ್ರಾನ್ಸ್ಲೊಕೇಶನ್ನೇ. ಸೊ ಝೈಲಮಲ್ಲಿ ವಾಟರ್ ಆಗ್ತಾ ಇದೆ, ಫ್ಲೋಯಮಲ್ಲಿ ಫುಡ್ ಆಗ್ತಾ ಇದೆ. ಸೊ ಇದಿಷ್ಟು ನಿಮಗೆ ಬ್ರೀಫಾಗಿ ಶಾರ್ಟ್ ಡಿಸ್ಟೆನ್ಸ್ ಅಂದ್ರೇನು, ಲಾಂಗ್ ಡಿಸ್ಟೆನ್ಸ್ ಅಂದ್ರೇನು ಅಂತ ತಿಳ್ಕೊಬೇಕು. ನೆಕ್ಸ್ಟ್, ಕಮಿಂಗ್ ಟು ದ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್. ಯಾವ್ಯಾವ ಥರ ಎಲ್ಲ ಈ ಟ್ರಾನ್ಸ್ಪೋರ್ಟೇಷನ್ ಏನು ಕಲ್ತ್ವಲ್ಲ, ಶಾರ್ಟ್ ಮತ್ತು ಲಾಂಗ್, ಇದು ಯಾವ್ಯಾವ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನಲ್ಲಿ ಆಗ್ತಾ ಇದೆ. ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಯಾವುದು, 2 ಥರ ಇದೆ ನಮಗೆ, ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಮತ್ತು ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್. ಪ್ಯಾಸಿವ್ ಮತ್ತು ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂದರೆ ಏನು ಅಂತ ನೋಡೋಣ. ಸೊ ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಅಂತಂದರೆ ಯಾವುದೇ ರೀತಿ ಎನರ್ಜಿ ರಿಕ್ವೈರ್ಮೆಂಟ್ ಇಲ್ಲದೆ, ಫ್ರೀಯಾಗಿ ಯಾವುದೇ ಎನರ್ಜಿ ರಿಕ್ವೈರ್ಮೆಂಟ್ ಇಲ್ಲದೆ ಆಗ್ತಾ ಇದ್ರೆ, ವಿದೌಟ್ ಎನಿ ರಿಕ್ವೈರ್ಮೆಂಟ್ ಆಫ್ ಎನರ್ಜಿ, ಅದನ್ನು ಏನು ಹೇಳ್ತೀವಿ, ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ತೀವಿ. ಓಕೆ, ಅದು ಯೂಶ್ವಲಿ ಯಾವಾಗಲೂ ಹೈಯರ್ ಕಾನ್ಸಂಟ್ರೇಷನ್ದ ಲೋ ಕಾನ್ಸಂಟ್ರೇಷನ್ಗೆ ಹೋಗ್ತಾ ಇರುತ್ತೆ. ಸೊ ಒಂದು ಕಡೆ ಮಾಲಿಕ್ಯೂಲ್ಸ್ ಜಾಸ್ತಿ ಇರುತ್ತೆ ಅಂತ ಇಟ್ಕೊಳ್ಳಿ. ಸೊ ಮಾಲಿಕ್ಯೂಲ್ಸ್ ಈ ಕಡೆ ಜಾಸ್ತಿ ಇದೆ, 1 2 3 4 5 6 7 8 ಮಾಲಿಕ್ಯೂಲ್ಸ್ ಇಲ್ಲಿ ಡ್ರಾ ಮಾಡಿದ್ದೀನಿ ನಾನು. ಸೊ ಈ 8 ಮಾಲಿಕ್ಯೂಲ್ಸ್ ಒಂದು ಕಡೆ ಇದೆ, ಇನ್ನೊಂದು ಕಡೆ 2 ಮಾಲಿಕ್ಯೂಲ್ಸ್ ಇದೆ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿಗೆ ಮೂವ್ ಆಗ್ತಾ ಇದ್ರೆ, ಹೈಯರ್ ಕಾನ್ಸಂಟ್ರೇಷನಿಂದ ಲೋ ಕಾನ್ಸಂಟ್ರೇಷನ್ಗೆ ಮೂವ್ ಆಗ್ತಿದ್ರೆ ವಿತೌಟ್ ಎನಿ ರಿಕ್ವೈರ್ಮೆಂಟ್ ಆಫ್ ಎನರ್ಜಿ, ಅದು ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಅಂಡರಲ್ಲಿ ಬರುತ್ತೆ. ಅದು ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂದರೆ ಅದಕ್ಕೆ ಎನರ್ಜಿ ಬೇಕು,
ಆಕ್ಟಿವ್ಲಿ ಅಂತಂದರೆ ಅದಕ್ಕೆ ಎನರ್ಜಿ ರಿಕ್ವೈರ್ಮೆಂಟ್. ಎಲ್ಲೆಲ್ಲಿ ನೀವು ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತ ವರ್ಡ್ ಯೂಸ್ ಮಾಡ್ತಿರಲ್ಲ ಅಲ್ಲೆಲ್ಲ ಎನರ್ಜಿ ಯೂಸ್ ಆಗ್ತಾ ಇದೆ ಅಂತ ಅರ್ಥ. ಓಕೆ, ಈ ಲೆಸನಲ್ಲಿ ಆಗಲಿ ಬೇರೆ ಲೆಸನ್ ಆಗಲಿ ನೀವು ಯಾವಾಗ ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಅಂತ ವರ್ಡ್ ಯೂಸ್ ಮಾಡ್ತೀರಾ, ಇದನ್ನು ನೀವು ಎಕ್ಸ್ಕ್ರೀಷನ್ ಲೆಸನಲ್ಲಿ ಏನು ಕಲ್ತಿರ್ತೀರಲ್ಲ ನೀವು, ನೆಫ್ರಾನಲ್ಲಿ ಹೇಗೆ ಮಾಲಿಕ್ಯೂಲ್ಸ್ಗಳು ಮೂವ್ ಆಗ್ತಾ ಇದೆ, ಪರ್ಟಿಕ್ಯುಲರ್ಲಿ ಹೆನ್ಲೆಸ್ ಲೂಪಲ್ಲಿ ಹೇಗೆ ಟ್ರಾನ್ಸ್ಪೋರ್ಟ್ ಆಗ್ತಿದೆ, ಅಲ್ಲೂ ಕೂಡ ಆಕ್ಟಿವ್ ಅಂತೆಲ್ಲ ಯೂಸ್ ಮಾಡಿರ್ತೀರ. ಸೊ ಎಲ್ಲೇ ನೀವು ಓದುವಾಗ ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಅಂತ ಓದ್ತಿದ್ರೆ ಅಲ್ಲಿ ಏನಾಗ್ತಿದೆ, ಎನರ್ಜಿ ಯೂಸ್ ಆಗ್ತಾ ಇದೆ. ಬಟ್ ಇಲ್ಲಿ ಏನಂತಂದರೆ ಇದ್ರ ಥರ ಹೈಯರ್ ಟು ಲೋವರ್ ಅಲ್ಲ, ಲೋ ಟು ಹೈ. ಓಕೆ, ಲೋ ಕಾನ್ಸಂಟ್ರೇಷನಿಂದ ಹೈ ಕಾನ್ಸಂಟ್ರೇಷನ್ಗೆ ಬರ್ತಾ ಇರುತ್ತಿಲ್ಲ ಆಕ್ಟಿವ್ ಟ್ರಾನ್ಸ್ಪೋರ್ಟ್. ಸೊ ಅದಕ್ಕೋಸ್ಕರ ಎನರ್ಜಿ ಬೇಕು. ಕಡಿಮೆ ಜಾಗದಿಂದ ಜಾಸ್ತಿ ಇರುವಂಥ ಜಾಗಕ್ಕೆ ಅದು ಮಾಲಿಕ್ಯೂಲ್ಗಳು ಮೂವ್ ಆಗ್ತಾ ಇರೋದು. ಸೊ ಇದರಲ್ಲಿ ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಅಂಡರಲ್ಲಿ ನಾವು ಅಗೇನ್ ಎರಡು ಥರ ನೋಡ್ತೀವಿ, ಸಿಂಪಲ್ ಡಿಫ್ಯೂಷನ್ ಮತ್ತು ಫೆಸಿಲಿಟೇಟೆಡ್ ಡಿಫ್ಯೂಷನ್ ಅಂತ. ಸಿಂಪಲ್ ಡಿಫ್ಯೂಷನ್ ಅಂದರೆ ಜಸ್ಟ್ ನಾವು ಹೇಳ್ದಲ್ಲ, ಮೂಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್. ಅದು ಸಿಂಪಲ್ ಮೂಮೆಂಟ್, ಏನು ಬ್ಯಾರಿಯರ್ ಇಲ್ಲ. ಇಲ್ಲಿ ನೋಡಿ ಯಾವುದೇ ರೀತಿ ಬ್ಯಾರಿಯರ್ ಇಲ್ಲ, ಮೂಮೆಂಟ್ ಆಗ್ತಾ ಇದ್ರೆ ಅದನ್ನು ಡಿಫ್ಯೂಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ molecules are moving from high concentration to low concentration without any requirement of energy and without any barrier. ಅದು ಸಿಂಪಲ್ ಡಿಫ್ಯೂಷನ್. ನೆಕ್ಸ್ಟ್ ಕಮಿಂಗ್ ಟು ಫೆಸಿಲಿಟೇಟೆಡ್ ಡಿಫ್ಯೂಷನ್. ಫೆಸಿಲಿಟೇಟೆಡ್ ಅಂದರೆ ಏನು ಅಂದರೆ ಇದಕ್ಕೇನೋ ಒಂದು ಫೆಸಿಲಿಟೇಟ್ ಮಾಡ್ತಾ ಇದೆ, ಆಯಿತಾ. ಟೀಚರ್ಸ್ ಆರ್ ಫೆಸಿಲಿಟೇಟರ್ಸ್ ಅಂತಂದರೆ ನಾವು ನಿಮಗೆ ನಿಮ್ಮ ಏನೋ ಒಂದು ಗೋಲ್ನ ಅಚೀವ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಹಾಗೆ ಇಲ್ಲಿ ಫೆಸಿಲಿಟೇಟ್ ಮಾಡ್ತಾ ಇದೆ, ಯಾವುದೋ ಒಂದು ಹೆಲ್ಪ್ ಮಾಡ್ತಾ ಇದೆ, ಮಾಲಿಕ್ಯೂಲ್ಗಳು ಮೂವ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಯಾವುದಿಲ್ಲಿ ಹೆಲ್ಪ್ ಮಾಡೋದು ಅಂದರೆ ಮೇನ್ ಆಗಿ ನೋಡಿ, ಇಲ್ಲಿ ಯೂಶಲಿ ದ ಪ್ರೋಟೀನ್ಸ್ ಏನು ಬರುತ್ತೆ, ಪ್ರೋಟೀನ್ಸ್ ಇಲ್ಲಿ ಮಾಲಿಕ್ಯೂಲ್ಸ್ ಮೂವ್ ಆಗೋದಕ್ಕೆ ಹೈ ಕಾನ್ಸಂಟ್ರೇಷನ್ ಲೋ ಕಾನ್ಸಂಟ್ರೇಷನ್ಗೆ ಮೂವ್ ಆಗೋದಕ್ಕೆ ಪ್ರೋಟೀನ್ಗಳು ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಫೆಸಿಲಿಟೇಟೆಡ್ ಡಿಫ್ಯೂಷನ್ ಇಸ್ ಬೈ ದ ಹೆಲ್ಪ್ ಆಫ್ ದ ಪ್ರೋಟೀನ್ಸ್. ಓಕೆ, ಇದರಲ್ಲಿ ಎರಡು ಥರ ನಾನು ಇಲ್ಲಿ ಆಲ್ರೆಡಿ ಬರೆದಿದ್ದೀನಿ. ಇದರ ಅಂಡರಲ್ಲಿ ಕೊಟ್ಟಿರುವಂಥ ಎರಡು ಕಾನ್ಸೆಪ್ಟ್ಗಳು, ಒಂದು ಪೋರಿನ್ಸ್ ಬಗ್ಗೆ ಕೊಟ್ಟಿದ್ದಾರೆ, ಇನ್ನೊಂದು ಸಿಂಪ್ಲಾಸ್ ಮತ್ತು ಅಪೋಪ್ಲಾಸ್ ಬಗ್ಗೆ ಕೊಟ್ಟಿದ್ದಾರೆ. ಸಿಂಪೋರ್ಟ್ ಮತ್ತು ಅಪೋಪೋರ್ಟ್ ಬಗ್ಗೆ. ಸೊ ಈ ಪೋರಿನ್ಸ್ ಏನು ಅಂತಂದರೆ ಇಟ್ ಇಸ್ ಅ ಪ್ರೋಟೀನ್, ಬಟ್ ಎಲ್ಲಿರುತ್ತೆ, ಇದೊಂದು ಓಪನಿಂಗ್ ಎಲ್ಲೆಲ್ಲಿ ಇರುತ್ತೆ ಅಂದರೆ ಯೂಶಲಿ ಮೈಟೋಕಾಂಡ್ರಿಯಾ ಅಥವಾ ಇದು ಕ್ಲೋರೋಪ್ಲಾಸ್ ಏನಿದೆ ಅದರ ಮೇಲೆಲ್ಲ ಮೆಂಬ್ರೇನ್ಗಳಲ್ಲಿ ಓಪನಿಂಗ್ಗಳಿರುತ್ತೆ. ಆ ಓಪನಿಂಗ್ ಏನಿರುತ್ತೆ ಅದು ಪ್ರೋಟೀನಿಂದ ಮಾಡಿರುವಂಥದ್ದು, ಅದು ಪೋರಿನ್ಸ್ ಅಂತ ಹೇಳ್ತೀವಿ. ಆ ಓಪನಿಂಗ್ನ ಪೋರಿನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇದರಲ್ಲಿ ಅಕ್ವಾಪೋರಿನ್ಸ್ ಅಂತಲೂ ಕೊಟ್ಟಿದ್ದಾರೆ. ಅಕ್ವಾಪೋರಿನ್ಸ್ ಏನಂತಂದರೆ ಮೂಮೆಂಟ್ ಆಫ್ ವಾಟರ್ ವಾಟರ್ ಮಾಲಿಕ್ಯೂಲ್ಗಳು ಮೂವ್ ಆಗೋದಕ್ಕೆ ಬೇಕಾಗಿರುವಂಥ ಒಂದು ಓಪನಿಂಗ್ ಆಗ್ಬೋದು ಅಥವಾ ಪ್ರೋಟೀನ್ ಆಗ್ಬೋದು, ಅದನ್ನು ನಾವು ಅಕ್ವಾಪೋರಿನ್ಸ್ ಅಂತ ಹೇಳ್ತೀವಿ. ಸೊ ಪೋರಿನ್ಸ್ ಮತ್ತು ಅಕ್ವಾಪೋರಿನ್ಸ್ ಏನು ಅಂತ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಸಿಂಪೋರ್ಟ್ ಮತ್ತು ಆಂಟಿಪೋರ್ಟ್ ಮತ್ತು ಸಿಂಪೋರ್ಟ್ನ ಯೂಶಲಿ ನಿಮಗೆ 2 ಮಾರ್ಕ್ಸ್ಗೆಲ್ಲ ಕೇಳ್ತಾ ಇರ್ತಾರೆ. 3 ಬರುತ್ತೆ ಆ್ಯಕ್ಚುಲಿ, ಯೂನಿಪೋರ್ಟ್, ಸಿಂಪೋರ್ಟ್, ಆಂಟಿಪೋರ್ಟ್ ಅಂತ ಬರುತ್ತೆ. ಏನಂದರೆ ಯೂನಿ ಅಂತಂದರೆ ಸಪೋಸ್ ಇಲ್ಲೊಂದು ನಿಮಗೆ ಇದೊಂದು ಚಾನಲ್ ಅಂತ ಇಟ್ಕೊಳ್ಳಿ. ಇದು ಚಾನಲ್ ಇರಲೇಬೇಕು, ನಾನು ಹೇಳ್ದಲ್ಲ ಫೆಸಿಲಿಟೇಟೆಡ್ ಅಂಡರಲ್ಲೇ ಬರೋದಿದ್ದು. ಸೊ ಇಲ್ಲಿ ಪ್ರೋಟೀನ್ ಚಾನಲ್ ಇದೆ. ಪ್ರೋಟೀನ್ ಚಾನಲ್ ಮೂಲಕ ಒಂದೇ ಒಂದು ಮಾಲಿಕ್ಯೂಲ್, ಸಪೋಸ್ ಮಾಲಿಕ್ಯೂಲ್ ಎ ಅನ್ಕೊಳ್ಳಿ, ಮಾಲಿಕ್ಯೂಲ್ ಎ ಒಂದೇ ಒಂದು ಮಾಲಿಕ್ಯೂಲ್ ಮೂವ್ ಆಗ್ತಾ ಇದ್ರೆ ಅದನ್ನು ಯೂನಿಪೋರ್ಟ್ ಅಂತೀವಿ. ಯೂನಿ ಅಂದರೆ ಸಿಂಗಲ್. ಸೊ ಒಂದು ಮಾಲಿಕ್ಯೂಲ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂಮೆಂಟ್ ಆಫ್ ಮಾಲಿಕ್ಯೂಲ್ ಇನ್ ಒನ್ ಡೈರೆಕ್ಷನ್ ಅದು ಆಗ್ತಾ ಇದ್ರೆ ಅದನ್ನು ಯೂನಿಪೋರ್ಟ್ ಅಂತ ಹೇಳ್ತೀವಿ. ಸಿಂಪೋರ್ಟ್ ಅಂದರೆ ಏನು ಅಂದರೆ ಎರಡು ಮಾಲಿಕ್ಯೂಲ್ ಸೇಮ್ ಡೈರೆಕ್ಷನಲ್ಲಿ ಅಟ್ ಅ ಟೈಮ್ ಎರಡು ಮಾಲಿಕ್ಯೂಲ್ಗಳು ಮೂವ್ ಆಗ್ತಿದ್ರೆ, ಮಾಲಿಕ್ಯೂಲ್ ಎ ಮಾಲಿಕ್ಯೂಲ್ ಬಿ ಎರಡು ಅಟ್ ಅ ಟೈಮ್ ಒಂದೇ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದ್ರೆ ಅದನ್ನು ಸಿಂಪೋರ್ಟ್ ಅಂತ ಹೇಳ್ತೀವಿ. ಆಂಟಿಪೋರ್ಟ್ ಅಂದರೆ ಆಪೋಸಿಟ್, ಇಲ್ಲಿಂದ ಈ ಕಡೆಯಿಂದ ಮೂವ್ ಆಗ್ತಿದೆ ಅಂತ ಇಟ್ಕೊಳ್ಳಿ, ಹೀಗೆ. ಓಕೆ, ಒಂದು ಈ ಡೈರೆಕ್ಷನಲ್ಲಿ ಮೂವ್ ಆಗ್ತಿದೆ, ಒಂದು ಈ ಡೈರೆಕ್ಷನಲ್ಲಿ ಮೂವ್ ಆಗ್ತಿದೆ. ಅಪೋಸಿಟ್ ಡೈರೆಕ್ಷನಲ್ಲಿ ಅಟ್ ಅ ಟೈಮ್ ಎರಡು ಮಾಲಿಕ್ಯೂಲ್ಗಳು ಅಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗ್ತಿದ್ರೆ ಅದನ್ನು ಆಂಟಿಪೋಡ್ ಅಂತ ಹೇಳ್ತೀವಿ. ಎರಡು ಒಟ್ಟಿಗೆ ಆಗಲೇಬೇಕು, ಒಂದಾಗಿ ಇನ್ನೊಂದು ಆಗಿಲ್ಲ ಅಂತಂದ್ರೆ ಅದನ್ನು ಆಂಟಿಪೋಡ್ ಅಂತ ಕರೆಯಲ್ಲ. ಸೊ ಆಂಟಿಪೋಡ್ ಅಂದರೆ ಎರಡು ಒಟ್ಟಿಗೆ ಮೂವ್ಮೆಂಟ್ ಆಗ್ತಾ ಇದ್ರೆ ಅದನ್ನು ಆಂಟಿಪೋಡ್ ಅಂತೀವಿ. ಸಿಂಪೋರ್ಟ್ ಅಂದರೆ ಎರಡು ಒಟ್ಟಿಗೆ ಒಂದೇ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇರುತ್ತೆ. ಯೂನಿಪೋರ್ಟ್ ಒಂದೇ ಒಂದು ಮಾಲಿಕ್ಯೂಲ್ ಒಂದೇ ಡೈರೆಕ್ಷನಲ್ಲಿ ಮೂವ್ ಆಗ್ತಿರುತ್ತೆ. ಸೊ ಇದಿಷ್ಟು 3 ಟೈಪ್ ಆಫ್ ಮೂಮೆಂಟ್ ಏನಿದೆ ಅದು ಸಿಂಪೋರ್ಟ್, ಯೂನಿಪೋರ್ಟ್ ಮತ್ತು ಆಂಟಿಪೋರ್ಟ್ ಆಯಿತು. ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಏನು ಅಂತಲೂ ಕಲ್ತ್ಕೊಂಡ್ರಿ. ಇನ್ನೆರಡು ಕಾನ್ಸೆಪ್ಟ್ ಇದೆ, ಅದನ್ನು ಸುಮ್ಮನೆ ಹಾಗೆ ನಾನು ಬ್ರೀಫಾಗಿ ಹೇಳಿರ್ತೀನಿ, ಡೀಟೇಲಾಗಿ ಹೇಳೋದಿಲ್ಲ, ಅದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳ್ತೀನಿ. ಆಸ್ಮೋಸಿಸಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಕೂಡ ಕೊಟ್ಟಿದ್ದಾರೆ. ಆ ಎಕ್ಸ್ಪೆರಿಮೆಂಟ್ ನಿಮಗೆ ಓದಿದ್ರೇ ಅರ್ಥ ಆಗ್ಬಿಡುತ್ತೆ, ತುಂಬಾ ಸಿಂಪಲ್ ಆಗಿದೆ. ಇಲ್ಲಿ ಆಸ್ಮೋಸಿಸ್ ಅಂದರೆ ಆಲ್ಮೋಸ್ಟ್ ಡಿಫ್ಯೂಷನ್ ಥರನೇ. ಓಕೆ, ಮೂಮೆಂಟ್ ಆಫ್ ಮಾಲಿಕ್ಯೂಲ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್. ಬಟ್ ಒಂದೇ ಒಂದು ಡಿಫ್ರೆನ್ಸ್ ಅಂದರೆ ಇಲ್ಲಿ ಪ್ರೋಟೀನ್ ಯೂಸ್ ಮಾಡ್ಕೊಂಡಿದ್ದೀರಲ್ಲ, ಬಟ್ ಇಲ್ಲಿ ಪ್ರೋಟೀನ್ ಅಲ್ಲ. ಓಕೆ, ಮೂಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ by passing through the plasma membrane. When the molecules are moving through the plasma membrane, it is called osmosis.
ಓಕೆ, ಮೂಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ ಸ್ಪೆಷಲಿ ನಾವು ಸ್ಪೆಸಿಫಿಕಲಿ ವಾಟರ್ ಮಾಲಿಕ್ಯೂಲ್ ಅಂತ ಮೆನ್ಷನ್ ಮಾಡ್ತೀವಿ. ಯಾಕೆ ಅಂದರೆ ಈ ಡೆಫಿನೇಷನ್ ನಾನು ಏನು ಹೇಳ್ತಾ ಇದ್ದೀನಿ, ಹೈ ಕಾನ್ಸಂಟ್ರೇಷನ್ ಟು ಲೋ ಕಾನ್ಸಂಟ್ರೇಷನ್, ಅದು ಪರ್ಟಿಕ್ಯುಲರ್ಲಿ ಮೂಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಗೆ ಅಪ್ಲೈ ಆಗುತ್ತೆ. ಸೊ ಮೆನ್ಷನ್ ಮಾಡಿ, ಮೂಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ ಫ್ರಮ್ ಹೈ ಕಾನ್ಸಂಟ್ರೇಷನ್ ಟು ಲೋ ಕಾನ್ಸಂಟ್ರೇಷನ್ ಥ್ರೂ ಪ್ಲಾಸ್ಮಾ ಮೆಂಬ್ರೇನ್, ಇಟ್ ಇಸ್ ಕಾಲ್ಡ್ ಆಸ್ಮೋಸಿಸ್. ಡೆಫಿನೇಷನ್ಗಳನ್ನ ಮರಿಬೇಡಿ, ಕಲ್ತ್ಕೊಳ್ಳಿ. ಯಾವ್ದು ಹೇಳಿದ್ದೀನಿ, ಡಿಫ್ಯೂಷನ್ ಅಂದರೆ ಡೆಫಿನೇಷನ್ ಕಲ್ತ್ಕೋಬೇಕು, ಫೆಸಿಲಿಟೇಟೆಡ್ ಡಿಫ್ಯೂಷನ್ ಡೆಫಿನೇಷನ್ ಕಲ್ತ್ಕೊಳ್ಳಿ, ಮತ್ತು ಇದು ಈಗ ತಾನೇ ಆಸ್ಮೋಸಿಸ್ ಹೇಳಿದ್ದೀನಿ, ಅದನ್ನು ಕಲ್ತ್ಕೊಳ್ಳಿ. ಆಸ್ಮೋಸಿಸ್ ಸೆಂಟರಲ್ಲಿ ಎರಡಿದೆ, ಎಂಡಾಸ್ಮೋಸಿಸ್, ಎಕ್ಸಾಸ್ಮೋಸಿಸ್. ಏನು ಎಂಡಾಸ್ಮೋಸಿಸ್, ಎಕ್ಸಾಸ್ಮೋಸಿಸ್? ಒಂದು ಸೆಲ್ ಇದ್ದರೆ ಸೆಲ್ ಒಳಗಡೆಗೆ ಎಂಟ್ರಿ ಆಗ್ತಾ ಇದ್ರೆ ವಾಟರು, ಒಳಗೆ ಬರ್ತಾ ಇದ್ರೆ ವಾಟರ್, ಅದನ್ನು ಎಂಡಾಸ್ಮೋಸಿಸ್ ಅಂತ ಹೇಳ್ತೀವಿ. ಓಕೆ, ಎಂಡೋ ನೆನ್ಪಿಟ್ಕೊಳ್ಳಿ, ಎಂಡಾಸ್ಮೋಸಿಸ್. ಸೆಲ್ಲಿಂದ ಹೊರಗೆ ಹೋಗ್ತಾ ಇದ್ರೆ ಅದನ್ನು ಎಕ್ಸಾಸ್ಮೋಸಿಸ್ ಅಂತ ಹೇಳ್ತೀವಿ. ಓಕೆ, ಎಕ್ಸೋ ವರ್ಡ್ ಯೂಶಲಿ ನಾವು ಔಟ್ಗೆ ಯೂಸ್ ಮಾಡ್ತೀವಿ, ಎಂಡೋ ವರ್ಡ್ ಇನ್ಗೆ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಒಳಗಡೆ ಎಂಟರ್ ಆಗ್ತಾ ಇದ್ರೆ ವಾಟರ್, ಅದನ್ನು ಎಂಡಾಸ್ಮೋಸ್, ಹೊರಗಡೆ ಹೋಗ್ತಾ ಇದ್ರೆ ಎಕ್ಸಾಸ್ಮೋಸಿಸ್. ಸೊ ಬ್ರೀಫಾಗಿ ಹೇಳಿದ್ದೀನಿ. ಎಕ್ಸ್ಪೆರಿಮೆಂಟ್ನ ನಾನು ಹಾಗೆ ಹೇಳಿರ್ತೀನಿ ನಿಮಗೆ ಬ್ರೀಫಾಗಿ. ಏನಂದರೆ, ಒಂದು ಬೀಕರಲ್ಲಿ ನಾವು ವಾಟರ್ ತೊಗೊಂಡಿರ್ತೀವಿ, ಇನ್ನೊಂದು ಥಿಸೆಲ್ ಫನಲ್ ಅಂತಿರುತ್ತೆ. ಥಿಸೆಲ್ ಫನಲ್ ಒಳಗಡೆ ನಾವು ಶುಗರ್ ಸೊಲ್ಯೂಷನ್ ತೊಗೊಂಡಿರ್ತೀವಿ. ಶುಗರ್ ಸೊಲ್ಯೂಷನ್ ಏನಂತಂದ್ರೆ, ಆ ಸೊಲ್ಯೂಷನ್ ಅಂತ ಯಾವಾಗ ವರ್ಡ್ ಯೂಸ್ ಮಾಡ್ತೀವಿ ಅಲ್ಲಿ ಏನಾಗಿರುತ್ತೆ, ವಾಟರ್ ಮಾಲಿಕ್ಯೂಲ್ಸ್ ಕಡಿಮೆ ಇರುತ್ತೆ. ಪ್ಯೂರ್ ವಾಟರಲ್ಲಿ ಕಂಪ್ಲೀಟಾಗಿ ಬರೀ ವಾಟರ್ ತೊಗೊಂಡಾಗ ನಿಮ್ಗೆ ವಾಟರ್ ಮಾಲಿಕ್ಯೂಲ್ ಏನಿದೆ ಅದು ಜಾಸ್ತಿ ಇರುತ್ತೆ. ಅದನ್ನು ನೀವು ಅದರ ಒಂದು ಸೊಲ್ಯೂಷನ್ ತೊಗೊಂಡ್ರೆ ಆಟೋಮೆಟಿಕಲಿ ನೀವು ಏನಾದರೂ ತೊಗೊಳ್ಳಿ ಸೊಲ್ಯೂಷನ್, ಅದರಲ್ಲಿ ವಾಟರ್ ಮಾಲಿಕ್ಯೂಲ್ ಕಡಿಮೆ ಇದೆ ಅಂತಲೇ ಅರ್ಥ. ಸೊ ಇಲ್ಲಿ ಶುಗರ್ ಸೊಲ್ಯೂಷನ್ ತೊಗೊಂಡಾಗ ಥಿಸೆಲ್ ಫನಲ್ಲಿ ಅಲ್ಲಿ ವಾಟರ್ ಮಾಲಿಕ್ಯೂಲ್ ಕಡಿಮೆ ಇದೆ. ಸೊ ಬೀಕರಲ್ಲಿ ವಾಟರ್ ಮಾಲಿಕ್ಯೂಲ್ ಜಾಸ್ತಿ ಇದೆ. ಆ ಡಯಾಗ್ರಾಮ್ ನಾನು ಇಲ್ಲಿ ಹಾಕ್ತಾ ಇದ್ದೀನಿ, ನೀವು ನೋಡ್ಬೋದು ಹೇಗಿದೆ ಅಂತ. ಸೊ ವಾಟರ್ ಏನಾಗ್ತಾ ಇದೆ, ಬೀಕರಿಂದ ಥಿಸೆಲ್ ಫನಲ್ ಮೂವ್ ಆಗುತ್ತೆ. ಯಾಕೆ? ಆಲ್ವೇಸ್ ವಾಟರ್ ಮೂವ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋ ಕಾನ್ಸಂಟ್ರೇಷನ್. ಎಲ್ಲಿ ವಾಟರ್ ಮಾಲಿಕ್ಯೂಲ್ ಜಾಸ್ತಿ ಇದೆ, ಬೀಕರಲ್ಲಿ ವಾಟರ್ ಮಾಲಿಕ್ಯೂಲ್ ಜಾಸ್ತಿ ಇದೆ. ಎಲ್ಲಿ ಕಡಿಮೆ ಇದೆ, ಸೊಲ್ಯೂಷನ್ ಅದು ಥಿಸೆಲ್ ಫನಲ್ ಒಳಗಡೆ ವಾಟರ್ ಮಾಲಿಕ್ಯೂಲ್ ಕಡಿಮೆ ಇದೆ. ಸೊ ಆಫ್ಟರ್ ಸಮ್ ಟೈಮ್ ವಾಟ್ ಯು ಕ್ಯಾನ್ ಸಿ, ಮೂವ್ಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ ವಿಲ್ ಟೇಕ್ಸ್ ಪ್ಲೇಸ್ ಫ್ರಮ್ beaker to Thissel funnel. So rise in the volume of the water you can see in the Thissel funnel. So ಇದು simple experiment to show that osmosis is taking place. ಯಾವುದ್ರ ಮೂಲಕ ಆಗ್ತಾ ಇದೆ ಅಂತಂದರೆ, ಒಂದು ಬ್ಯಾರಿಯರ್ ನೋಡ್ತಾ ಇದ್ರೆ ನೀವು ಥಿಸೆಲ್ ಫನಲ್ಗೆ, ಒಂದು ಮೌತ್ಗೆ ಕಟ್ಟಿರುವಂಥ ಮೆಂಬ್ರೇನ್. ನಾರ್ಮಲ್ ಆಗಿ ಸೆಲ್ಲಲ್ಲಿ ಏನಾಗುತ್ತೆ, ಪ್ಲಾಸ್ಮಾ ಮೆಂಬ್ರೇನ್ ಇದೆ. ಸೆಲ್ಲಲ್ಲಿ ಸೆಲ್ ಮೆಂಬ್ರೇನ್ ಅಂತ ಏನು ಹೇಳ್ತೀವಿ, ಅದನ್ನು ಪ್ಲಾಸ್ಮಾ ಮೆಂಬ್ರೇನ್ ಅಂತಲೂ ಹೇಳ್ತೀವಿ. ಸೊ ನಾರ್ಮಲ್ ಆಗಿ ಪ್ಲಾಸ್ಮಾ ಮೆಂಬ್ರೇನ್ ಇದೆ ಸೆಲ್ಲಲ್ಲಿ. ಅದನ್ನು ಆರ್ಟಿಫಿಷಿಯಲ್ ಆಗಿ ನೀವು ಈಗ ಲ್ಯಾಬಲ್ಲಿ ತೋರಿಸ್ಬೇಕು ಅಂದರೆ ಏನಾದರೂ ಒಂದು ಬ್ಯಾರಿಯರ್ ಇರಬೇಕಲ್ವಾ. ಸೊ ಆ ಬ್ಯಾರಿಯರ್ನ ನೀವು ಪ್ಲಾಸ್ಮಾ ಮೆಂಬ್ರೇನ್ನ ತೋರಿಸೋದಕ್ಕೆ ಅಲ್ಲಿ ಥಿಸೆಲ್ ಫನಲ್ದು ಮೌತ್ಗೆ ನಾವು ಏನಿದೆ ಎಗ್ ಶೆಲ್ ಮೆಂಬ್ರೇನ್ ಆದರೂ ಹಾಕ್ಬೋದು, ಅಥವಾ ಸೆಲ್ಲೋಫಿನ್ ಪೇಪರ್ ಅಂತ ಹೇಳ್ತಾರೆ ಅದನ್ನಾದರೂ ಹಾಕ್ಬೋದು. ಏನಾದರೂ ಒಂದು ಹಾಕಿ ಅದೇ ಥರ ಸೇಮ್ ಎಕ್ಸ್ಪೆರಿಮೆಂಟ್ ಏನಾಗ್ತಾ ಇದೆ ಪ್ಲಾಂಟ್ ಒಳಗಡೆ ಅದನ್ನು ಡಿಪಿಕ್ಟ್ ಮಾಡಿರೋದಿಲ್ಲಿ. ಸೊ ಇದೊಂದು ಎಕ್ಸ್ಪೆರಿಮೆಂಟ್, ಸಿಂಪಲ್ ಎಕ್ಸ್ಪೆರಿಮೆಂಟ್. ಎಂಡಾಸ್ಮೋಸಿಸ್, ಎಕ್ಸ್ಮೋಸಿಸ್ ಹೇಳಿದ್ದೀನಿ. ಅದು ಬಿಟ್ಟರೆ ನಿಮಗೆ ಆಸ್ಮೋಟಿಕ್ ಪ್ರೆಷರ್ ಏನು ಅಂತಂದರೆ, ಒಂದು ಪ್ರೆಷರ್ನ ಅಪ್ಲೈ ಮಾಡಿದ್ರೆ ಈ ಆಸ್ಮೋಸಿಸ್ ಏನಾಗ್ತಾ ಇದೆ, ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ ಫ್ರಮ್ ಹೈ ಕಾನ್ಸಂಟ್ರೇಷನ್ ಟು ಲೋ ಕಾನ್ಸಂಟ್ರೇಷನ್, ಅದನ್ನು ನಾವು ಸ್ಟಾಪ್ ಮಾಡ್ಬೋದು. ಯಾವಾಗ ಸ್ಟಾಪ್ ಮಾಡ್ಬೋದು ಅಂತಂದರೆ, ಒಂದು ಪ್ರೆಷರ್ ಅಪ್ಲೈ ಮಾಡಿದ್ರೆ ನಾವು ಇದ್ರ ಮೇಲೆ ಈ ಮಾಲಿಕ್ಯೂಲ್ಗಳು ಮೂವ್ ಆಗೋದಕ್ಕೆ ನಾವು ಚಾನ್ಸೇ ಕೊಡ್ತಾ ಇಲ್ಲ, ಅದಕ್ಕೆ ಪ್ರೆಷರ್ ಅಪ್ಲೈ ಮಾಡಿಬಿಟ್ಟು. ಸೊ ಇಟ್ ಈಸ್ ಅ ಪ್ರೆಷರ್ ಅಪ್ಲೈ ಟು ಸ್ಟಾಪ್ ದ ಆಸ್ಮೋಸಿಸ್ ಪ್ರೊಸೆಸ್ ಅಂತ ಸಿಂಪಲ್ ಆಗಿ ಬರೀಬೋದು ನೀವು. ಬಟ್ ಬೇಡ, ನೀವು ಪರ್ಟಿಕ್ಯುಲರ್ ಡೆಫಿನೇಷನ್ ಕಲಿತೀನಿ ಬುಕ್ಕಿಂದ ಅಂತಂದರೆ ಅದನ್ನು ಕಲ್ತ್ಕೊಳ್ಳಿ. ಬಟ್ ಮೇನ್ ಆಗಿ ಏನಂದರೆ, ಆಸ್ಮೋಟಿಕ್ ಪ್ರೆಷರ್ ಏನಕ್ಕೆ ಅಪ್ಲೈ ಮಾಡ್ತಿದ್ದಾರೆ ಅಂದರೆ, ಆಸ್ಮೋಟಿಕ್ ಪ್ರೆಷರ್ ಅಪ್ಲೈ ಮಾಡೋದ್ರಿಂದ ಈವನ್ ದೋ ದೇರ್ ಇಸ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್, ಹೈ ಕಾನ್ಸಂಟ್ರೇಷನ್ ಲೋ ಕಾನ್ಸಂಟ್ರೇಷನ್ ಎರಡೂ ಇದ್ರೂ ಕೂಡ ಅದರಲ್ಲೇನು ನಾವು ಮೂಮೆಂಟ್ನ ಸ್ಟಾಪ್ ಮಾಡ್ಬೋದು. ಇಲ್ಲಿ ಒಂದೇನು ನೆನ್ಪಿಟ್ಕೋಬೇಕು ನೀವು ಅಂತಂದರೆ, ಮೂಮೆಂಟ್ ಆಫ್ ಮಾಲಿಕ್ಯೂಲ್ ಅಂತ ಹೇಳಿದೆ. ಇಲ್ಲಿ 8 ಇದೆ ಅಲ್ಲ, 8 ಮಾಲಿಕ್ಯೂಲ್ ಇದೆ, ಇಲ್ಲಿ 2 ಮಾಲಿಕ್ಯೂಲ್ ಇದೆ. ಎಲ್ಲಿವರೆಗೂ ಇದು ಮೂವ್ ಆಗ್ತಾ ಇರುತ್ತೆ, ಎರಡೂ ಕಡೆ ಈಕ್ವಲ್ ಆಗೋವರೆಗೂ ಆ ಮಾಲಿಕ್ಯೂಲ್ಗಳು ಮೂವ್ ಆಗ್ತಾ ಇರುತ್ತೆ. ಯಾವಾಗ ಎರಡೂ ಕಡೆ ಈಕ್ವಲ್ ಆಗಿಬಿಡುತ್ತೆ ಆಗ ಸ್ಟಾಪ್ ಆಗುತ್ತೆ. ಅದು ನ್ಯಾಚುರಲ್ ಆಗಿ ಸ್ಟಾಪ್ ಆಗ್ತಾ ಇರೋದು. ಫೋರ್ಸ್ಫುಲಿ ಸ್ಟಾಪ್ ಮಾಡಬೇಕಂದ್ರೆ ಆಸ್ಮೋಟಿಕ್ ಪ್ರೆಷರ್ನ ಅಪ್ಲೈ ಮಾಡಿದ್ರೆ ಅದು ಸ್ಟಾಪ್ ಆಗುತ್ತೆ. ಸೊ ಇದು ಬಿಟ್ಟರೆ ನಿಮಗೆ 3 ಟೈಪ್ ಆಫ್ ಸೊಲ್ಯೂಷನ್ ಇದೆ, ಹೈಪೋಟೋನಿಕ್, ಹೈಪರ್ಟೋನಿಕ್, ಐಸೋಟೋನಿಕ್. ಐಸೋ ಅಂತಂದರೆ ಏನಂದರೆ, ಐಸೋಟೋನಿಕ್ ಅಂದರೆ ಒಂದು ಸೆಲ್ ತೊಗೊಂಡ್ರೆ ಸೆಲ್ ಒಳಗಡೆ ಇರುವಂಥ ಕಂಟೆಂಟ್ ಅಥವಾ ಸೊಲ್ಯೂಷನ್ ಮತ್ತು ಹೊರಗಿರುವಂಥದ್ದು ಎರಡೂ ಕೂಡ ಈಕ್ವಲ್ ಆಗಿದ್ದರೆ ಕಾನ್ಸಂಟ್ರೇಷನ್, ಅದನ್ನು ಐಸೋಟೋನಿಕ್ ಅಂತ ಹೇಳ್ತೀವಿ. ಸೊ ವಾಟರ್ ಎಂಟರೂ ಆಗಲ್ಲ, ವಾಟರ್ ಹೊರಗೂ ಬರಲ್ಲ. ಸೊ ಏನಿದೆ, ಸೆಲ್ ಹೇಗಿದೆ ಹಾಗೆ ಇರುತ್ತೆ, ಅದು ಐಸೋಟೋನಿಕ್. ನೆಕ್ಸ್ಟ್ ಹೈಪರ್ಟೋನಿಕ್ ಅಂತಂದರೆ, ಹೈಪರ್ ಅಂತಂದರೆ ಸೊಲ್ಯೂಷನಲ್ಲಿ ಏನಿದೆ, ಹೈಪರ್ಟೋನಿಕ್ ಸೊಲ್ಯೂಷನಲ್ಲಿ ಜಾಸ್ತಿ ನಂಬರ್ ಆಫ್ ಸೊಲ್ಯೂಟ್ ಏನಿದೆ ಜಾಸ್ತಿ ಇದೆ. ಸೊಲ್ಯೂಟ್ ಅಂದರೆ ಏನು, ನೀವು ಶುಗರ್ ಆದರೂ ಆಗಲಿ ಅಥವಾ ಸಾಲ್ಟ್ ಆದರೂ ಆಗಲಿ ಏನಾದರೂ ಹಾಕ್ತಿರಲ್ಲ, ಅದನ್ನು ಸೊಲ್ಯೂಟ್ ಅಂತ ಹೇಳೋದು. ಸೊ ಈಗ ವಾಟರ್ಗೆ ನೀವು ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ, ಆಗೇನಾಯಿತು, ಅಲ್ಲಿ ವಾಟರ್ ಮಾಲಿಕ್ಯೂಲ್ ಕಡಿಮೆ ಆಯಿತು,
ಸಾಲ್ಟ್ ಎಲ್ಲ ಬಂದು ಅದ್ರ ಜೊತೆ ಕಂಬೈನ್ ಆಗಿದೆ. ಸೊ ಈಗ ವಾಟರ್ ಮಾಲಿಕ್ಯೂಲ್ ಕಡಿಮೆ ಆಗಿ ಅದು ಹೈಪರ್ಟೋನಿಕ್ ಆಗಿದೆ. ನೀವು ಎಷ್ಟು ಜಾಸ್ತಿ ಆ್ಯಡ್ ಮಾಡ್ತೀರೋ ಅಷ್ಟು ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಇರುತ್ತೆ ಸೊಲ್ಯೂಟ್ದು. ಸೊ ಇಲ್ಲಿ ಹೈಪರ್ ಅಂದಾಗ ನೀವು ಜಾಸ್ತಿ ಸೊಲ್ಯೂಟ್ನ ಆ್ಯಡ್ ಮಾಡಿದ್ದೀರಾ ಅಂತ ಅರ್ಥ. ಹೈಪೋ ಅಂದರೆ ಕಡಿಮೆ ಸೊಲ್ಯೂಟ್ ಆ್ಯಡ್ ಮಾಡಿದ್ದೀರಾ ಸೊಲ್ಯೂಟ್ನ, ಬಟ್ ಕಡಿಮೆ ಆ್ಯಡ್ ಮಾಡಿದ್ದೀರಾ ಅಂತ ಅರ್ಥ. ಸೊ ಹೈಪೋ ಅಂದರೆ ಕಡಿಮೆ ಸೊಲ್ಯೂಟ್ ಆ್ಯಡ್ ಮಾಡಿದ್ದೀರಾ, ಹೈಪರ್ ಅಂದಾಗ ಜಾಸ್ತಿ ಆ್ಯಡ್ ಮಾಡಿದ್ದೀರಾ. ನೀವು ಜಾಸ್ತಿ ಸೊಲ್ಯೂಟ್ ಆ್ಯಡ್ ಮಾಡಿರುವಂಥ ಒಂದು ಏನಿದೆ ಸೊಲ್ಯೂಷನ್ಗೆ ತೊಗೊಂಡು ಒಂದು ಸೆಲ್ನ ಹಾಕಿದರೆ ಏನಾಗುತ್ತೆ ಅಂದರೆ ಸೆಲ್ ಒಳಗಡೆ ವಾಟರ್ ಜಾಸ್ತಿ ಇತ್ತು, ಇಲ್ಲಿ ವಾಟರ್ ಏನಿದೆ ಹೈಪರ್ಟೋನಿಕ್ ಸೊಲ್ಯೂಷನಲ್ಲಿ ಕಡಿಮೆ ಇದೆ ವಾಟರ್ ಮಾಲಿಕ್ಯೂಲ್. ಸೊ ಆಟೋಮೆಟಿಕ್ಕಾಗಿ ಹೈ ಕಾನ್ಸಂಟ್ರೇಷನಿಂದ ಲೋ ಕಾನ್ಸಂಟ್ರೇಷನ್ಗೆ ವಾಟರ್ ಮೂವ್ ಆಗಿಬಿಡುತ್ತೆ. ಸೊ ಸೆಲ್ ಒಳಗಡೆ ಇದ್ದಿದ್ದು ನೀರೆಲ್ಲ ಈಚೆ ಬಂದುಬಿಡುತ್ತೆ. ಈಚೆ ಬಂದಾಗ ಏನಾಯಿತು, ಸೆಲ್ ಶ್ರಿಂಕ್ ಆಗಿಬಿಡುತ್ತೆ. ಓಕೆ, ನೆಕ್ಸ್ಟ್ ಹೈಪೋಟೋನಿಕಲ್ಲಿ ಏನಿದೆ ಅಂತಂದರೆ ಸೆಲ್ ಒಳಗಡೆ ಸೆಲ್ ಸ್ಯಾಪ್ ಅಲ್ವ ಇರೋದು, ಅಂದರೆ ಬರೀ ವಾಟರ್ ಅಲ್ಲ, ವಾಟರ್ ಅಲಾಂಗ್ ವಿತ್ ಸಮ್ ಆಫ್ ದ ನ್ಯೂಟ್ರಿಯೆಂಟ್ಸ್ ಇದೆ. ಸೊ ಅಲ್ಲೇನಾಯಿತು, ಇಲ್ಲೇನೆ ಬೀಕರಲ್ಲಿ ಅಥವಾ ಏನು ನೀವು ತೊಗೊಂಡಿರ್ತೀರಾ ಹೈಪೋಟೋನಿಕ್ ಸೊಲ್ಯೂಷನ್, ಅಲ್ಲೇ ವಾಟರ್ ಜಾಸ್ತಿ ಇದೆ, ಒಳಗಡೆ ಸೆಲ್ ಒಳಗಡೆ ಕಡಿಮೆ ಇದೆ. ಸೊ ಏನಾಗುತ್ತೆ, ಮೂಮೆಂಟ್ ವಿಲ್ ಟೇಕ್ಸ್ ಪ್ಲೇಸ್ ಫ್ರಮ್ ಔಟ್ಸೈಡ್ ಟು ಇನ್ಸೈಡ್. ಆಗ ಏನಾಯಿತು, ಸೆಲ್ ತೊಗೊಂಡಾಗ ಇಷ್ಟಿದ್ದ ಸೆಲ್ ಬಲ್ಜ್ ಆಯಿತು, ಯಾಕೆಂದರೆ ವಾಟರ್ ಒಳಗಡೆ ಹೋಗಿದೆಯಲ್ವಾ. ಸೊ ಸೆಲ್ ಬಲ್ಜಸ್ ಇನ್ ಸೈಜ್. ಸೊ ಇಷ್ಟು ನಿಮಗೆ ಸಿಂಪಲ್ಲಾಗಿ ಎಲ್ಲ ಓವರಾಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದನ್ನು ಬಿಟ್ಟರೆ ಪ್ಲಾಂಟ್ ವಾಟರ್ ರಿಲೇಷನ್ಶಿಪ್ ಬಗ್ಗೆ ಕೊಟ್ಟಿದ್ದಾರೆ, ಬಟ್ ಅಷ್ಟಾಗಿ ಏನು ಅದ್ರ ಬಗ್ಗೆ ಕ್ವಶನ್ ಕೇಳೋದಿಲ್ಲ. ಸೊ ಅದನ್ನು ನೀವು ಜಸ್ಟ್ ಕ್ವಿಕ್ಕಾಗಿ ಸುಮ್ಮನೆ ಒಂದ್ಸಲಿ ನೋಡ್ಕೊಂಡು ಹೋಗಿ ಏನು ಅಂತ. ಅದು ಬಿಟ್ಟರೆ ನಿಮಗೆ ಪ್ಲಾಂಟ್ ವಾಟರ್ ರಿಲೇಷನ್ಶಿಪ್ಪಲ್ಲೂ ಅಷ್ಟೊಂದು ತುಂಬ ಏನು ಇಂಪಾರ್ಟೆಂಟ್ ಏನೂ ಇಲ್ಲ ಕಾನ್ಸೆಪ್ಟ್. ಅಂದರೆ ಎಕ್ಸಾಮಿಗೆ ಅಷ್ಟೇನು 2 ಮಾರ್ಕ್ಸಿಗೆ 3 ಮಾರ್ಕ್ಸ್ ಅದೆಲ್ಲ ಕೇಳೋದಿಲ್ಲ. ಒಂದನ್ನು ನೆನ್ಪಿಟ್ಕೊಳ್ಳಿ, ವಾಟರ್ ಪೊಟೆನ್ಷಿಯಲ್ ವಿಲ್ ಬಿ ಆಲ್ವೇಸ್ 0 ಇನ್ ದ ಪ್ಯೂರ್ ವಾಟರ್. ಪ್ಯೂರ್ ವಾಟರಲ್ಲಿ ಯಾವಾಗಲೂ ವಾಟರ್ ಪೊಟೆನ್ಷಿಯಲ್ ಏನಿದೆ ಅದು 0 ಇರುತ್ತೆ. ಏನಿದು ವಾಟರ್ ಪೊಟೆನ್ಷಿಯಲ್ ಅಂದರೆ ಸುಮ್ಮನೆ ಒಂದು ಲೈನಲ್ಲಿ ಹೇಳಿರ್ತೀನಿ, ಇಟ್ ಈಸ್ ದ ಎಬಿಲಿಟಿ ಆಫ್ ವಾಟರ್ ಮಾಲಿಕ್ಯೂಲ್ ಟು ಮೂವ್. ಓಕೆ, ಒಂದು ವಾಟರ್ ಮಾಲಿಕ್ಯೂಲ್ ಫ್ರೀಯಾಗಿ ಮೂವ್ ಆಗ್ತಾ ಇದೆ ಅಂದರೆ ಅದರಲ್ಲಿರುವಂಥ ಎನರ್ಜಿ ಏನಿದೆ ಅದನ್ನು ನಾವೇನು ಹೇಳ್ತೀವಿ, ವಾಟರ್ ಪೊಟೆನ್ಷಿಯಲ್, ಅದರಲ್ಲಿರುವಂಥ ಪೊಟೆನ್ಷಿಯಲ್ ಅಂತ ಹೇಳೋದು. ಓಕೆ, ಒಂದು ವಾಟರ್ ಮಾಲಿಕ್ಯೂಲ್ ಎಷ್ಟು ಫಾಸ್ಟಾಗಿ ಎಷ್ಟು ಫ್ರೀಯಾಗಿ ಮೂವ್ ಆಗ್ತಾ ಇದೆ, ಅದರ ಎಬಿಲಿಟಿ ಇದೆಯಲ್ಲ ಮೂವ್ ಆಗೋದಕ್ಕೆ, ಅದನ್ನ ಏನು ಹೇಳ್ತೀವಿ, ವಾಟರ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ಸೊ ಈ ವಾಟರ್ ಪೊಟೆನ್ಷಿಯಲ್ ಏನಿದೆ ಪ್ಯೂರ್ ವಾಟರ್ ಇದ್ದರೆ, ಅಂದರೆ ಬರೀ ವಾಟರ್ ಮಾಲಿಕ್ಯೂಲ್ ಇದ್ದಾಗ ಅದು ಫಾಸ್ಟಾಗಿ ಈಸಿಯಾಗಿ ಮೂವ್ ಆಗ್ತಾ ಇರುತ್ತೆ, ಅದರ ಎನರ್ಜಿ ಜಾಸ್ತಿ ಇರುತ್ತೆ. ಸೊ ಅದರಲ್ಲಿ ಯಾವಾಗಲೂ ಪ್ಯೂರ್ ವಾಟರಲ್ಲಿ ಮ್ಯಾಕ್ಸಿಮಮ್ ಅಂದರೆ 0ನೇ. ಓಕೆ, ಮ್ಯಾಕ್ಸಿಮಮೇ 0 ಅಂದರೆ ಏನಾಗುತ್ತೆ, ಸೊಲ್ಯೂಟ್ ನೀವು ಹಾಕಿದಷ್ಟು ಅದರದ್ದು ಮೂಮೆಂಟ್ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಸೊಲ್ಯೂಟ್ ಹಾಕಿದರೆ ನೀವು ಮೈನಸ್ ಆಗ್ತಾ ಹೋಗುತ್ತೆ, -1 -2 -3, ನೀವು ಎಷ್ಟು ಸಲ್ಯೂಟ್ ಹಾಕ್ತೀರಾ ಅಷ್ಟು ಮೈನಸ್ ಆಗ್ತಾ ಹೋಗುತ್ತೆ. ಸೊ ಇದಿಷ್ಟು ಜಸ್ಟ್ ಓವರಾಲ್ ಕಾನ್ಸೆಪ್ಟ್. ಮೇಯ್ನ್ ಇಲ್ಲಿ ನಿಮಗೆ 5 ಮಾರ್ಕ್ಗೆ ಕೇಳುವಂಥದ್ದು ಸಿಂಪ್ಲಾಸ್ ಮತ್ತು ಅಪೋಪ್ಲಾಸ್ ಮೂಮೆಂಟ್ ಇದೆಯಲ್ಲ ಅದನ್ನು ಬಿಟ್ಟರೆ ನಿಮಗೆ ನೆಕ್ಸ್ಟ್ ಕೇಳುವಂಥದ್ದು ಟ್ರಾನ್ಸ್ಪಿರೇಷನ್ ಪೂಲ್. ಅದನ್ನು ಬಿಟ್ಟರೆ ನಿಮಗೆ 5 ಮಾರ್ಕ್ಸ್ಗೆ ಕೇಳೋದು ಮಾಸ್ ಫ್ಲೋ ಹೈಪೋಥಿಸಿಸ್. ಇಷ್ಟನ್ನು ನಾವು ಈಗ ಬೇಗ ಕ್ವಿಕ್ ಆಗಿ ನೋಡೋಣ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಇನ್ ಪ್ಲಾಂಟ್ಸ್ ಅಂತ ಕೊಟ್ಟಿದ್ದೀನಲ್ವ ಹೆಡ್ಡಿಂಗ್. ಈವನ್ ಇನ್ ಕ್ವಶನಲ್ಲೂ ಎಕ್ಸಾಮಲ್ಲಿ ಕೊಡುವಾಗ ಕ್ವಶನ್ ಕೂಡ ಹೀಗೆ ಕೊಟ್ಟಿರ್ತಾರೆ, ಎಕ್ಸ್ಪ್ಲೇನ್ ದಿ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಇನ್ ಪ್ಲಾಂಟ್ಸ್ ಅಂತ. ಆಗ ನೀವು ಇದನ್ನೇ ಬರೀಬೇಕು. ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಅಂದರೆ ಎಲ್ಲ ಇನ್ಕ್ಲೂಡ್ ಆಗುತ್ತೆ, ಬಟ್ ಸ್ಟಿಲ್ ನಿಮಗೆ ಮೇನ್ ಆಗಿ 5 ಮಾರ್ಕ್ಸಲ್ಲಿ ಇದನ್ನು ಕೇಳ್ತಿದ್ದಾರೆ ಅಂದರೆ ಇದ್ರ ಬಗ್ಗೆನೇ ಕೇಳಿರ್ತಾರೆ. ಅಥವಾ ಡೈರೆಕ್ಟಾಗಿ ನಿಮಗೆ ಎಕ್ಸ್ಪ್ಲೇನ್ ದ ಪಾತ್ವೇಸ್ ಆಫ್ ಮೂಮೆಂಟ್ ಆಫ್ ವಾಟರ್ ಇನ್ ದ ಪ್ಲಾಂಟ್ ಅಂತ ಕೇಳ್ಬೋದು, ಅಥವಾ ಪಾತ್ವೇಸ್ ಫಾರ್ ದ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಅಂತ ಇನ್ ದ ಪ್ಲಾಂಟ್ ಅಂತ ಕೇಳ್ಬೋದು, ಏನಾದರೂ ಕೇಳ್ಬೋದು. 2 ಪಾತ್ವೇ ಇದೆ, ಒಂದು ಅಪೋಪ್ಲಾಸ್ ಮತ್ತು ಸಿಂಪ್ಲಾಸ್. ಇದೇನು ಅಂತ ಅಪೋಪ್ಲಾಸ್ ಮತ್ತು ಸಿಂಪ್ಲಾಸ್ ನಾನು ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ನಾನು ಕ್ವಿಕ್ಕಾಗೆ ಹೇಳ್ತಾ ಇರೋದು, ಯಾಕೆಂದರೆ ನಾನು ಇದರ ಡೀಟೇಲ್ಡ್ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ. ನಿಮ್ಗೆ ಅದರದ್ದು ನಿಮಗೆ ಲಿಂಕ್ ಅಂದರೆ ಪಾರ್ಟ್ ಬೈ ಪಾರ್ಟ್ ಮಾಡಿರೋದ್ರಿಂದ ಪರ್ಟಿಕ್ಯುಲರ್ ಒಂದೇನೆ ಹಾಕೋಕ್ಕಾಗಲ್ಲ. ಫಸ್ಟ್ ಪಾರ್ಟ್ ಏನಿದೆ ಅದನ್ನು ನಾನು ಲಿಂಕ್ನ ನಿಮಗೆ ಐ ಬಟನಲ್ಲಿ ಕೊಡ್ತಾ ಇರ್ತೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಅಲ್ಲಿಂದ ಕಂಟಿನ್ಯೂ ಮಾಡಿದ್ದೀನಿ. ಡೀಟೇಲ್ಡ್ ಆಗಿ ಬೇಕು ಅಂತ ನೋಡಬೇಕು ಅಂತಂದರೆ ಅದನ್ನು ನೀವು ನೋಡ್ಕೊಳ್ಬೋದು, ಅಥವಾ ನೀವು ಫಾಸ್ಟಾಗಿ ಕ್ವಿಕ್ಕಾಗಿ ನಾನು ಏನು ಹೇಳ್ತಾ ಇದ್ದೀನಿ ಇದು ಸಾಕು ಅಂತಂದರೆ ಇದನ್ನು ನೀವು ಕಂಟಿನ್ಯೂ ಮಾಡಿ. ನಾನೆಲ್ಲ ಡೀಟೇಲಾಗಿ ಹೇಳ್ತಾ ಇಲ್ಲ, ಎಷ್ಟು ಬೇಕು ಎಕ್ಸಾಮಿಗೆ ಅದನ್ನು ಮಾತ್ರ ಕ್ವಿಕ್ಕಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಏನಾಗ್ತಾ ಇದೆ, ಸಿಂಪ್ಲಾಸ್ ಮತ್ತು ಅಪೋಪ್ಲಾಸ್ ಅಂತಂದರೆ ಏನು ಅಂದರೆ 2 ಪಾತ್ವೆ ನೀವು ಇಲ್ಲಿ ನೋಡ್ಬೋದು, ನಾನು ಪಿಕ್ಚರಲ್ಲಿ ಹಾಕಿದ್ದೀನಿ. 2 ರೀತಿ ಮೂಮೆಂಟ್ ಆಗ್ತಾ ಇದೆ. ಏನು ಅಂತಂದರೆ ಒಂದು ನೀವು ಮೂಮೆಂಟ್ ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡಿದರೆ ನಿಮ್ಗೆ ಏನು ಕಾಣ್ತಾ ಇದೆ ಅಲ್ಲಿ ಅಂದರೆ, ಒಂದು ಸೆಲ್ ಮೆಂಬ್ರೇನ್ ಮೂಲಕ ಪಾಸ್ ಆಗ್ತಾ ಇದೆ, ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ನ ಮೆಂಬ್ರೇನ್ನ ಪಾಸ್ ಮಾಡ್ಕೊಂಡು ಹೋಗ್ತಾ ಇದೆ, ಅದೊಂದು ಮೂಮೆಂಟ್, ಅದನ್ನು ಸಿಂಪ್ಲಾಸ್ಟ್ ಅಂತ ಹೇಳ್ತೀವಿ. ಇನ್ನೊಂದು ನೀವು ಅಬ್ಸರ್ವ್ ಮಾಡಿದ್ರೆ ಅದು ಸೆಲ್ ಮೆಂಬ್ರೇನ್ ಹತ್ರ ಹೋಗ್ತಾ ಇಲ್ಲ, ಬರೀ ಸೆಲ್ ವಾಲ್ ಮತ್ತು ಇಂಟರ್ಸೆಲ್ಯುಲರ್ ಸ್ಪೇಸಲ್ಲೇ ಹೋಗ್ತಾ ಇದೆ. ಇಂಟರ್ಸೆಲ್ಯುಲರ್ ಸ್ಪೇಸ್ ಅಂದರೆ ಏನು ಗೊತ್ತಲ್ಲ, ಸೆಲ್ಗಳ ಮಧ್ಯ ಈ ಥರ ಒಂದು ಸೆಲ್ ಇದೆ ಅಂತಂದರೆ ಇನ್ನೊಂದು ಸೆಲ್ ಇದೆ ಅಂತಂದರೆ ಈ ಸೆಲ್ ಮಧ್ಯದಲ್ಲಿ ಹೀಗೆ ಮೂವ್ ಆಗುತ್ತಿದ್ರೆ ಈ ಸ್ಪೇಸ್ನ ನಾವೇನು ಹೇಳ್ತೀವಿ, ಇಂಟರ್ಸೆಲ್ಯುಲರ್ ಸ್ಪೇಸ್ ಅಂತ ಹೇಳ್ತೀವಿ. ಸೊ ಆ ಸ್ಪೇಸ್ ಏನಿದೆ ಅದ್ರ ಮೂಲಕ ಹೋಗ್ತಿದ್ರೆ ಅಥವಾ ಬರೀ ಸೆಲ್ ವಾಲ್ ಮೂಲಕ ಹೋಗ್ತಾ ಇದ್ರೆ ಅದನ್ನು ನಾವೇನು ಹೇಳ್ತೀವಿ, ಅಪೋಪ್ಲಾಸ್ ಅಂತ ಹೇಳ್ತೀವಿ. ಸೆಲ್ ಮೆಂಬ್ರೇನ್ಗೆ ಹೋಗ್ತಾ ಇಲ್ಲ, ಇದು ಸೆಲ್ ಮೆಂಬ್ರೇನ್, ಇಲ್ಲೇನಿದೆ ಇದು ಸೆಲ್ ಮೆಂಬ್ರೇನ್. ಓಕೆ, ಸೆಲ್ ಮೆಂಬ್ರೇನ್ನ ಕ್ರಾಸ್ ಆಗ್ತಾ ಇಲ್ಲ, ಬರೀ ಸೆಲ್ ವಾಲ್ ಮೂಲಕ ಹೋಗ್ತಾ ಇದೆ ಮತ್ತು ಇಂಟರ್ಸೆಲ್ಯುಲರ್ ಸ್ಪೇಸಿಂದ ಹೋಗ್ತಾ ಇದೆ. ಅದನ್ನು ನಾವು ಅಪೋಪ್ಲಾಸ್ ಮೂಮೆಂಟ್ ಅಂತ ಹೇಳ್ತೀವಿ. ನೋ ಸೆಲ್ ಮೆಂಬ್ರೇನ್ ಅಂದರೆ ಸೆಲ್ ಮೆಂಬ್ರೇನ್ ಮೂಲಕ ಅದು ಪಾಸ್ ಆಗಲ್ಲ. ನೆಕ್ಸ್ಟ್ ಏನು ಬರ್ತಿದ್ದೀನಿ, ಗ್ರೇಡಿಯಂಟ್ ಬೇಸ್ಡ್. ಗ್ರೇಡಿಯಂಟ್ ಬೇಸ್ಡ್ ಅಂತಂದರೆ ಏನು ಅಂದರೆ,
ಯಾವಾಗಲೂ ಒಂದು ಹೈ ಕಾನ್ಸಂಟ್ರೇಷನಿಂದ ಲೋ ಕಾನ್ಸಂಟ್ರೇಷನ್ಗೆ ನಾರ್ಮಲಿ ಹೋಗ್ತಾ ಇರುತ್ತೆ. ಅದಕ್ಕೇನು ನೀವು ಯಾರು ಪುಷ್ ಮಾಡ್ತಾ ಇಲ್ಲ, ಜನರಲ್ ಆಗಿ ವಿತೌಟ್ ಎನಿ ಬ್ಯಾರಿಯರ್ ಅದು ಸುಮ್ಮನೆ ಮೂವ್ ಹಾಕೊಂಡು ಹೋಗ್ತಾ ಇದೆ. ಯಾಕೆಂದರೆ ನಿಮಗೆ ಗೊತ್ತಲ್ವಾ, ಸೆಲ್ ವಾಲಿಂದ ಆಗುವಂಥ ಎಲ್ಲ ಮೂಮೆಂಟ್ಗಳು ಫ್ರೀ ಮೂಮೆಂಟ್ ಅಂತ ಗೊತ್ತಲ್ವಾ, ಅದೇನು ಅದಕ್ಕೆ ಯಾವುದೇ ರೀತಿ ಅಡೆತಡೆ ಇರೋದಿಲ್ಲ. ಸೊ ಫ್ರೀಯಾಗಿ ಅದು ಮೂವ್ ಆಗ್ತಾ ಇರುತ್ತೆ. ಒಂದು ಹೈ ಕಾನ್ಸಂಟ್ರೇಷನಿಂದ ಇನ್ನೊಂದು ಲೋ ಕಾನ್ಸಂಟ್ರೇಷನ್ಗೆ ಹರ್ಕೊಂಡು ಹೋಗ್ತಾ ಇರುತ್ತೆ ನೀರು. ಅದು ಯಾವಾಗಲೂ ಮಾಸ್ ಫ್ಲೋ ಅಲ್ಲೇ ಹೋಗ್ತಾ ಇರುತ್ತೆ. ಮಾಸ್ ಫ್ಲೋ ಅಂದ್ರೇನು, ಇದನ್ನು ನಾನು ನಿಮ್ಗೆ ಹೇಳಬೇಕಿತ್ತು, ಟ್ರಾನ್ಸ್ಲೋಕೇಶನ್ ಅಂಡರಲ್ಲಿ ಹೇಳಬೇಕಿತ್ತು. ಯೂಶಲಿ ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಆಗುವಾಗ ಅದು ಆಗುವಂಥದ್ದು ಮಾಸ್ ಫ್ಲೋ ಹೈಪೋಥೆಸಿಸ್ ಅಂತ ಏನಿದೆ, ಅದು ಮಾಸ್ ಫ್ಲೋ ಏನಿದೆ ಅದರಿಂದ ಆಗೋದು. ಮಾಸ್ ಫ್ಲೋ ಅಂದರೆ ಒಂದು ಸುಮ್ಮನೆ ಒಂದು ಫುಲ್ ಕಂಪ್ಲೀಟ್ ಮಾಲಿಕ್ಯೂಲ್ಗಳು ಜಸ್ಟ್ ಮೂವ್ ಆಗ್ತಾ ಇರುತ್ತೆ, ಮೂಮೆಂಟ್ ಆಗ್ತಾ ಇರುತ್ತೆ. ಅದಕ್ಕೆ ಯಾವುದೇ ರೀತಿ 1 by 1 ಹೋಗಬೇಕು ಅಂತ ರೆಸ್ಟ್ರಿಕ್ಷನ್ ಇಲ್ಲ, ಅಥವಾ ಬೇರೆ ಏನೋ ಪರ್ಟಿಕ್ಯುಲರ್ ಒಂದು ಸ್ಪೇಸ್ ಅಥವಾ ಒಂದು ಜಾಗ ಅದನ್ನು ತಡೀತಾ ಇಲ್ಲ, ಅದು ಮೂವ್ ಆಗ್ತಾ ಇರುತ್ತೆ. ಸೊ ಒಂದು ಗುಂಪಲ್ಲಿ ಮೂವ್ ಆಗ್ತಾ ಇದ್ರೆ, ಮಾಸ್ ಅಂದ್ರೇನು ಒಂದು ಗುಂಪಲ್ಲಿ ಮಾಲಿಕ್ಯೂಲ್ಗಳು ಮೂವ್ ಆಗ್ತಾ ಇದ್ದಾರೆ ಫ್ರೀಯಾಗಿ, ಅದನ್ನು ಮಾಸ್ ಫ್ಲೋ ಅಂತ ಹೇಳ್ತೀವಿ. ಯೂಶಲಿ ಈ ಟ್ರಾನ್ಸ್ಲೋಕೇಶನ್ ಏನಿದೆ ನಾನು ಹೇಳ್ದಲ್ಲ, ಲಾಂಗ್ ಡಿಸ್ಟೆನ್ಸಲ್ಲಿ ಆಗುವಂಥದ್ದು ಮಾಸ್ ಫ್ಲೋನೇ. ಓಕೆ, ಶಾರ್ಟ್ ಡಿಸ್ಟೆನ್ಸಲ್ಲಿ ಆಗೋದು ವಿದಿನ್ ದ ಸೆಲ್ ಆಗಲಿ, ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಗಾಗಲಿ ಸ್ಲೋ ಆಗಿ ಆಗ್ತಾ ಇದೆ ಅಂದರೆ ಅದೆಲ್ಲ ಏನು ಶಾರ್ಟ್ ಡಿಸ್ಟೆನ್ಸಲ್ಲಿ ಆಗೋದು, ಅದು ಮಾಸ್ ಫ್ಲೋ ಅಲ್ಲ. ಅದಕ್ಕೆ ಒಂದು ಬ್ಯಾರಿಯರ್ನ ಕ್ರಾಸ್ ಮಾಡಬೇಕಾಗುತ್ತೆ. ಮಾಲಿಕ್ಯೂಲ್ಗಳು ಒಂದೊಂದೇ ಮೂವ್ ಆಗ್ತಾ ಇರುತ್ತೆ. ಸೊ ಅದು ಬೇರೆ. ಮಾಸ್ ಫ್ಲೋ ಅಂದರೆ ಒಟ್ಟಿಗೆ ಒಂದಷ್ಟು ಗುಂಪು ಮೂವ್ ಆಗುತ್ತೆ. ಸೊ ಇಲ್ಲಿ ಕೂಡ ಅಪೋಪ್ಲಾಸ್ಟಲ್ಲಿ ಒಂದು ಗ್ರೇಡಿಯಂಟ್ ಬೇಸ್ಡಲ್ಲಿ ಮಾಸ್ ಫ್ಲೋ ಆಗ್ತಾ ಇರುತ್ತೆ. ಇದು ಫಾಸ್ಟ್, ಯಾಕೆಂತಂದರೆ ಒಂದು ಗುಂಪಲ್ಲಿ ಮೂವ್ ಆಗ್ತಿದೆಯಲ್ಲ, ಸೊ ವಾಟರ್ ಮೂವ್ ಆಗಿ ಈಸಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಫಾಸ್ಟಾಗಿ ಮೂವ್ ಆಗಿಬಿಡುತ್ತೆ ಇದರಲ್ಲಿ ಅಪೋಪ್ಲಾಸ್ಟಲ್ಲಿ. ಸಿಂಪ್ಲಾಸ್ಟನ್ನು ನೋಡೋದಾದರೆ, ಸಿಂಪ್ಲಾಸ್ಟಲ್ಲಿ ಏನಾಗ್ತಾ ಇದೆ ಅಂತಂದರೆ ಇಟ್ ಟೇಕ್ಸ್ ಪ್ಲೇಸ್ ಥ್ರೂ ದ ಸೆಲ್ ಮೆಂಬ್ರೇನ್. ಓಕೆ, ಸೆಲ್ ಮೆಂಬ್ರೇನ್ನ ಕ್ರಾಸ್ ಮಾಡಿನೇ ಹೋಗಬೇಕು. ಅಬ್ಸರ್ವ್ ಮಾಡಿ ಪಿಕ್ಚರಲ್ಲಿ ಸೆಲ್ ಮೆಂಬ್ರೇನ್ನ ಕ್ರಾಸ್ ಮಾಡಿ ಹೋಗ್ತಾ ಇದೆ. ಸೊ ಇದೊಂದು ಸೆಲ್ ಅಂತ ಇಟ್ಕೊಂಡ್ರೆ, ಇದೊಂದು ಸೆಲ್ ಅಲ್ವಾ, 2 ಸೆಲ್ ಇದೆ ಇಲ್ಲಿ. ಓಕೆ, ಸೊ ಈ ಮೆಂಬ್ರೇನ್ ಇದೆ, ಈ ಮೆಂಬ್ರೇನ್ನ ಕ್ರಾಸ್ ಮಾಡಿಕೊಂಡೆ ಅದು ಇನ್ನೊಂದು ಮೆಂಬ್ರೇನ್ಗೆ ಪಾಸ್ ಆಗಬೇಕು. ಸೊ ಈ ಥರ ವಾಟರ್ ಬರ್ತಾ ಇದ್ರೆ, ಮೆಂಬ್ರೇನ್ನ ಕ್ರಾಸ್ ಮಾಡ್ಕೊಂಡು ಬರ್ತಾ ಇದ್ರೆ ಅದನ್ನೇನು ಹೇಳ್ತೀವಿ ನಾವು, ಸಿಂಪ್ಲಾಸ್ ಅಂತ ಹೇಳ್ತೀವಿ. ಒಂದು ಸೆಲ್ಗೂ ಇನ್ನೊಂದು ಸೆಲ್ಗೂ ಇಲ್ಲಿ ಕನೆಕ್ಷನ್ ಇದೆಯಲ್ಲ, ಈ ಕನೆಕ್ಷನ್ ಏನಿದೆ ಇದನ್ನ ಪ್ಲಾಸ್ಮೋಡೆಸ್ಮಾಟಾ ಕನೆಕ್ಷನ್ ಅಂತ ಹೇಳ್ತೀವಿ. ನೆನಪಿದೆಯಾ, ಸ್ಟಾರ್ಟಿಂಗಲ್ಲಿ ನೀವು ಕಲ್ತಿರ್ತೀರಾ. ಪ್ಲಾಸ್ಮೋಡೆಸ್ಮಾಟಾ ಕನೆಕ್ಷನ್ ಅಂದರೆ ಒಂದು ಸೆಲ್ಗೂ ಇನ್ನೊಂದು ಸೆಲ್ಗೂ ಇರುವಂಥ ಒಂದು ಕನೆಕ್ಷನ್ ಏನಿದೆ ಅಥವಾ ಅಡ್ಜಸೆಂಟ್ ಏನಿದೆ ಜಾಗಗಳು, ಅದನ್ನು ಆ ಕನೆಕ್ಷನ್ ನಾವು ಪ್ಲಾಸ್ಮೋಡೆಸ್ಮಾಟಾ ಕನೆಕ್ಷನ್ ಅಂತ ಹೇಳ್ತೀವಿ. ಸೊ ಪ್ಲಾಸ್ಮೋಡೆಸ್ಮಾಟಾ ಕನೆಕ್ಷನ್ ಥ್ರೂ ಇಂದ ಇದು ಹೋಗ್ತಾ ಇದ್ರೆ, ಪ್ಲಾಸ್ಮೆಂಬ್ರೇನ್ನ ಪಾಸ್ ಮಾಡಿಕೊಂಡು ಪ್ಲಾಸ್ಮೋಡೆಸ್ಮಾಟಾ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದು ಸಿಂಪ್ಲಾಸ್ಟ್ ಅಂಡರಲ್ಲಿ ಬರುತ್ತೆ. ಓಕೆ, ಕ್ರಾಸಿಂಗ್ ದ ಪ್ಲಾಸ್ಮೋಡೆಸ್ಮಾಟಾ ಇಲ್ಲಿ ಬರೆದಿದ್ದೀನಿ ಅದನ್ನು. ಮತ್ತು ಇದು ಕೂಡ ಗ್ರೇಡಿಯಂಟ್ ಬೇಸ್ಡೇ. ಗ್ರೇಡಿಯಂಟ್ನ ಅಂತಂದರೆ ಹೈಯರ್ ಕಾನ್ಸಂಟ್ರೇಷನಿಂದ ಲೋ ಕಾನ್ಸಂಟ್ರೇಷನ್ನೇ, ಏನು ಆಪೋಸಿಟ್ ಆಗೇನೂ ಆಗೋದಿಲ್ಲ. ಬಟ್ ಏನಂದರೆ ಇಲ್ಲಿ ಮೇನ್ ಆಗಿ ಸೆಲ್ ಮೆಂಬ್ರೇನ್ನ ಕ್ರಾಸ್ ಮಾಡ್ತಾ ಇದೆ ಮತ್ತು ಪ್ಲಾಸ್ಮೋಡೆಸ್ಮಾಟಾನ ಕ್ರಾಸ್ ಮಾಡ್ತಾ ಇದೆ. ಇದು ಸ್ಲೋ ಇರುತ್ತೆ. ಯಾಕೆ ಅಂದರೆ ಸೆಲ್ ಮೆಂಬ್ರೇನ್ ಮೂಲಕ ಹೋಗಬೇಕು ಅಂದರೆ, ಸೆಲ್ ಮೆಂಬ್ರೇನ್ ಸುಮ್ಮನೆ ಎಲ್ಲನೂ ಬಿಟ್ಕೊಳ್ಳಲ್ಲ. ಸೆಲ್ ಮೆಂಬ್ರೇನ್ನ ನಾವೇನು ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಯಾಕೆ ಕರಿತೀವಿ ಅಂತಂದರೆ, ಅದು ಸೆಲೆಕ್ಟ್ ಮಾಡಿ ಇದನ್ನು ಕಳಿಸ್ಬೇಕಾ ಬೇಡವಾ ಅಂತ ನೋಡಿಕೊಂಡೇ ಕಳಿಸೋದು. ಸೊ ಎಲ್ಲನೂ ಸುಮ್ಮನೆ ಮೂವ್ ಆಗಿ ಒಂದದು ಸೆಕ್ಯೂರಿಟಿ ಗಾರ್ಡ್ ಥರ ಇರುತ್ತೆ ಅಲ್ವಾ, ಚೆಕ್ ಮಾಡಿನೇ ಕಳಿಸೋದು. ಚೆಕ್ ಮಾಡದೆ ಸುಮ್ಮನೆ ಹೋಗಿ ಅಂತ ಬಿಟ್ಬಿಡಲ್ಲ. ಸೊ ಚೆಕ್ ಮಾಡಿ ಅದು ಕಳಿಸುವಾಗ ಟೈಮ್ ಆಬ್ವಿಯಸ್ಲಿ ಸ್ಲೋ ಆಗುತ್ತಲ್ವಾ. ಸೊ ಇಲ್ಲಿ ಸ್ಲೋ ಆಯಿತು ಪ್ರೋಸೆಸ್. ಇಲ್ಲೇನಿದೆ ಅದರಲ್ಲಿ ಯಾವುದೇ ರೀತಿ ಏನು ಚೆಕ್ಕಿಂಗ್ ಇಲ್ಲ, ಏನಿಲ್ಲ. ಎಷ್ಟು ಜನ ಬೇಕಷ್ಟು ಸುಮ್ಮನೆ ಮೂವ್ ಆಗ್ತಾ ಇರ್ಬೋದು, ಮಾಸ್ ಫ್ಲೋ ಅಲ್ಲಿ ಮೂವ್ ಆಗ್ತಾ ಇರ್ಬೋದು. ಸೊ ಹಾಗೆ ಇಲ್ಲಿ 2 ರೀತಿ ನಿಮಗೆ ಮೂಮೆಂಟ್ಗಳು ಕಾಣುತ್ತೆ, ಸಿಂಪ್ಲಾಸ್ ಮತ್ತು ಅಪೋಪ್ಲಾಸ್. ಇದಿಷ್ಟು ಅರ್ಥ ಆಗಿದೆಯಲ್ಲ? ಓಕೆ, ನೆಕ್ಸ್ಟ್ ಟ್ರಾನ್ಸ್ಪಿರೇಷನ್ ಪುಲ್ ಬಗ್ಗೆ ನೋಡೋಣ. ಟ್ರಾನ್ಸ್ಪಿರೇಷನ್ ಪುಲ್ ಅಂದರೆ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಿಮಗೆ ಟ್ರಾನ್ಸ್ಪಿರೇಷನ್ ಅಂದರೆ ಏನು ಅಂತ ಗೊತ್ತಿರಬೇಕು. ಇದೆಲ್ಲ ಬೇಸಿಕ್ ನಿಮಗೆ ಗೊತ್ತಿರುತ್ತೆ ಟ್ರಾನ್ಸ್ಪಿರೇಷನ್ ಅಂದರೆ ಏನು ಅಂತ, ಬಟ್ ಸ್ಟಿಲ್ ಒಂದ್ಸಲ ಹೇಳ್ಬಿಡ್ತೀನಿ. ಟ್ರಾನ್ಸ್ಪಿರೇಷನ್ ಅಂದರೆ ಏನು ಅಂದರೆ, ಈ ಪ್ಲ್ಯಾಂಟ್ಸಲ್ಲಿ ಏನಾಗ್ತಾ ಇರುತ್ತೆ ಅಂತಂದರೆ, ಏನಾದರೂ ಎಕ್ಸೆಸ್ ವಾಟರ್ ಇದ್ದರೆ, ಎಕ್ಸೆಸ್ ಇಲ್ಲ ಅಂದರೂ ಕೂಡ ಕೆಲವೊಂದ್ಸಲ ಏನಾಗ್ತಾ ಇರುತ್ತೆ ಅಂದರೆ, ಓಪನಿಂಗ್ ಇದೆಯಲ್ಲ ಲೀವ್ಸಲ್ಲಿ ಸ್ಟೊಮ್ಯಾಟಾ ಅಂತ, ಆ ಓಪನಿಂಗಿಂದ ಎಲ್ಲ ವಾಟರ್ ಏನೇನೋ ಹೊರಗೆ ಹೋಗ್ತಾ ಇರುತ್ತೆ. ಸ್ಟೊಮ್ಯಾಟೊ ಓಪನ್ ಆದಾಗ ವಾಟರ್ ಹೊರಗೆ ಹೋಗ್ತಾ ಇರುತ್ತೆ. ಎಕ್ಸೆಸ್ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ವಾಟರ್ ವೇಪರ್ ಮೂಲಕ ಅದು ಹೊರಗೆ ಹೋಗ್ತಾ ಇರುತ್ತೆ. ಆ ಪ್ರೋಸೆಸ್ನ ನಾವೇನು ಹೇಳ್ತೀವಿ ಅಂದರೆ ಟ್ರಾನ್ಸ್ಪಿರೇಷನ್ ಅಂತ ಹೇಳ್ತೀವಿ. ಸೊ ಡೆಫಿನೇಷನ್ ತಿಳ್ಕೊಂಡಿರಬೇಕು. ನೀವು ಡೆಫಿನೇಷನ್ ಬರೆಯುವಾಗ ಏನಂತ ಬರೀಬೇಕಂದ್ರೆ, ಲಾಸ್ ಆಫ್ ಎಕ್ಸೆಸ್ ವಾಟರ್ ಇನ್ ದ ಫಾರ್ಮ್ ಆಫ್ ವಾಟರ್ ವೇಪರ್ನ ಮೆನ್ಷನ್ ಮಾಡಿರಲೇಬೇಕು ಥ್ರೂ ದ ಸ್ಟೊಮ್ಯಾಟಾ. ಓಕೆ, ಸ್ಟೊಮ್ಯಾಟಾ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನಿಮಗೆ. ಫ್ರಮ್ ದ ಏರಿಯಲ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್, ಎಲ್ಲಿಂದ ಆಗ್ತಾ ಇದೆ, ಏರಿಯಲ್ ಪಾರ್ಟ್ ಮೂಲಕ ಅದು ಹೊರಗಡೆ ಹೋಗ್ತಾ ಇರೋವಂಥ ವಾಟರ್ ಏನಿದೆ ವೇಪರ್ ಫಾರ್ಮಲ್ಲಿ, ಅದನ್ನು ನಾವೇನು ಹೇಳ್ತೀವಿ, ಟ್ರಾನ್ಸ್ಪಿರೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಬಂದು ಟ್ರಾನ್ಸ್ಪಿರೇಷನ್ ಪುಲ್ ಬಗ್ಗೆ ನಾವು ಕಲಿತಾ ಇರೋದು. ಸೊ ಟ್ರಾನ್ಸ್ಪಿರೇಷನ್ ಹೆಲ್ಪಿಂದ ಒಂದು ಪುಲ್ ಕ್ರಿಯೇಟ್ ಆಗ್ತಾ ಇದೆ. ಈ ಪುಲ್ಲಿಂದನೇ ಒಂದು ಪ್ಲಾಂಟ್ ಲಾಂಗ್ ಡಿಸ್ಟೆನ್ಸ್ವರೆಗೆ ಅದನ್ನು ತೊಗೊಂಡು ಹೋಗೋಕ್ಕೆ ಸಾಧ್ಯ ಆಗ್ತಾ ಇರೋದು. ನಾನು ನಿಮ್ಗೆ ಹೇಳಿದೆ ಇನಿಷಿಯಲಿ, ಶಾರ್ಟ್ ಡಿಸ್ಟೆನ್ಸಲ್ಲಿ ಯಾವುದಾಗ್ತಿದೆ, ಡಿಫ್ಯೂಷನ್, ಆಸ್ಮೋಸಿಸ್ ಇದೆಲ್ಲ ಏನು ಬರುತ್ತೆ ಶಾರ್ಟ್ ಡಿಸ್ಟೆನ್ಸಿಗೆ ಬಂತು. ಒಂದು ಲಾಂಗ್ ಡಿಸ್ಟೆನ್ಸ್ಗೆ ವಾಟರ್ ಮೂವ್ ಆಗಬೇಕು ಅಂದರೆ ಒಂದು
ಒಂದು ಹರ್ಬ್ ಲೆವೆಲ್ ಇದೆ ಅಂತ ಇಟ್ಕೊಳ್ಳಿ, ಒಂದು ಚಿಕ್ಕ ಗಿಡ, ತುಳಸಿ ಆಗ್ಬೋದು ಅಥವಾ ಇನ್ಯಾವುದಾದ್ರೂ ಒಂದು ನೀವು ಸೊಪ್ಪು ತಿನ್ನುವಂಥ ಸೊಪ್ಪುಗಳೆಲ್ಲ ಇದೆಯಲ್ಲ ಅದ್ರದ್ದಾಗ್ಬೋದು, ಮೆಂತ್ಯ ಸೊಪ್ಪು ಆಗ್ಬೋದು, ಅದೆಲ್ಲ ಏನೋ ಚಿಕ್ಕ ಚಿಕ್ಕ ಸೊಪ್ಪುಗಳಲ್ವಾ. ಈ ಥರ ಹರ್ಬ್ ಲೆವೆಲಲ್ಲಿ ಇದ್ದರೆ ಚಿಕ್ಕ ಚಿಕ್ಕ ಪ್ಲಾಂಟ್ಗಳಲ್ಲಿ ಒಂದು ರೂಟ್ ಪ್ರೆಷರ್ ಅಂತ ಇರುತ್ತೆ. ರೂಟ್ ಏನು ಮಾಡ್ತಾ ಇದೆ, ಸಾಯಿಲಿಂದ ವಾಟರ್ನ ತೊಗೋತಾ ಇದೆ. ಅದು ವಾಟರ್ನ ತೊಗೊಳ್ಳುವಾಗ ಒಂದು ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಇಲ್ಲಿಂದ ವಾಟರ್ ತೊಗ್ತಾ ಇದೆ ಅಂತಂದರೆ ಇಲ್ಲಿ ಪುಷ್ ಮಾಡ್ತಾ ಇರುತ್ತೆ. ಈ ಪುಷ್ ಏನಿದೆಯಲ್ಲ ಆ ಪುಷ್ಷಿಂದನೇ, ಆ ರೂಟ್ ಪ್ರೆಷರಿಂದನೇ ಅದು ಸಫಿಷಿಯೆಂಟ್ ವಾಟರ್ ಸರ್ಕ್ಯುಲೇಷನ್ ಆಗುತ್ತೆ. ಅದಕ್ಕೇನು ಈ ಥರ ಎಕ್ಸ್ಟ್ರಾ ಟ್ರಾನ್ಸ್ಪಿರೇಷನ್ ಪುಲ್ ಏನೂ ಬೇಕಿಲ್ಲ. ಬಟ್ ಲಾಂಗ್ ಪ್ಲಾಂಟ್ಗಳಿಗೆ ನೀವು ಬಂದರೆ ತುಂಬ ಅದು ಉದ್ದ ಮರಗಳಿರುತ್ತಲ್ಲ, ಅದರಲ್ಲಿ ನಿಮಗೆ ಬರೀ ಕೆಳಗಡೆಯಿಂದ ಪುಷ್ ಕೊಟ್ಟರೆ ಸಾಕಾ, ಅಲ್ಲಿವರೆಗೂ ಅಷ್ಟು ಟಾಲ್ ಟ್ರೀಗೆಲ್ಲ ರೀಚ್ ಆಗಬೇಕು ಅಂದರೆ ಇನ್ನೊಂದು ಎಕ್ಸ್ಟ್ರಾ ಫೋರ್ಸ್ ಇರಬೇಕಲ್ಲ, ಅದೇ ಟ್ರಾನ್ಸ್ಪಿರೇಷನ್ ಪುಲ್. ಸೊ ಮೇನಾಗಿ ಏನಕ್ಕೆ ಆಗ್ತಿದೆ ಅಂತ ಹೇಳಿದೆ. ಬಟ್ ಇದನ್ನು ನೀವು ಇಷ್ಟು ಡೀಟೇಲಾಗಿ ಹರ್ಬ್ ಬಗ್ಗೆ ಅದರೆಲ್ಲ ರೂಟ್ ಪ್ರೆಷರ್ ಬಗ್ಗೆ ಎಲ್ಲ ಬರೆಯುವಂಥ ನೆಸಿಟಿ ಇಲ್ಲ. ಮೇನಾಗಿ ಅವ್ರು ಏನು ಕೇಳ್ತಾರೆ, ಟ್ರಾನ್ಸ್ಪಿರೇಷನ್ ಪುಲ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ರೆ, ಏನಾದರೂ ರಿಲೇಟೆಡ್ ಟ್ರಾನ್ಸ್ಪಿರೇಷನ್ ಪುಲ್ ನಿಮಗೆ ಕೇಳಿದ್ರೆ ನೀವೇನು ಬರೀಬೇಕು ಅಂದರೆ ಮೇನಾಗಿ ಫಸ್ಟ್ ಟ್ರಾನ್ಸ್ಪಿರೇಷನ್ ಏನು ಅಂತ ಬರೆದ್ಬಿಟ್ಟು ಆ ಟ್ರಾನ್ಸ್ಪಿರೇಷನ್ನಿಂದ ಒಂದು ಪುಲ್ ಕ್ರಿಯೇಟ್ ಆಗಿ 3 ಥರ ಫೋರ್ಸ್ನ ಯೂಸ್ ಮಾಡಿಕೊಂಡು ಕೊಹೆಷನ್, ಅಡ್ಹೆಷನ್, ಸರ್ಫೇಸ್ ಟೆನ್ಷನ್ ಇದನ್ನು ಮೆನ್ಷನ್ ಮಾಡಲೇಬೇಕು. ನೀವು ಮರಿಲೇಬೇಡಿ ಈ 3ನ್ನ ಮೆನ್ಷನ್ ಮಾಡೋದನ್ನು. ಟ್ರಾನ್ಸ್ಪಿರೇಷನ್ ಪುಲ್ ಅಂತ ಕ್ವಶನ್ ಏನೇ ಬಂದ್ರೂ ಈ 3 ಫೋರ್ಸ್ನ ಮೆನ್ಷನ್ ಮಾಡಲೇಬೇಕು ನೀವು. ಸೊ ಇದೇನು ಕೊಹೆಷನ್, ಅಡ್ಹೆಷನ್, ಸರ್ಫೇಸ್ ಟೆನ್ಷನ್, ಇಲ್ಲೊಂದು ಪಿಕ್ಚರ್ ಕಾಣ್ತಾ ಇದೆಯಲ್ಲ, ಈ ಪಿಕ್ಚರಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ನಿಮಗೆ ಕೊಹೆಷನ್ ಅಂದರೆ ಏನು. 2 ವಾಟರ್ ಮಾಲಿಕ್ಯೂಲ್ಗಳ ಮಧ್ಯದಲ್ಲಿರುವಂಥ ಫ್ರೆಂಡ್ಶಿಪ್ ಅಥವಾ ಅಟ್ರಾಕ್ಷನ್. ಓಕೆ, ನಾನು ಫ್ರೆಂಡ್ಶಿಪ್ ಅಂತ ಜನರಲ್ ವರ್ಡು, ಬಟ್ ಅದನ್ನು ಏನು ಹೇಳಬೇಕು ಅಂದರೆ ದ ಅಟ್ರಾಕ್ಷನ್ ಬಿಟ್ವೀನ್ ದ 2 ವಾಟರ್ ಮಾಲಿಕ್ಯೂಲ್. ಒಂದು ವಾಟರ್ ಮಾಲಿಕ್ಯೂಲ್ಗೆ ಇನ್ನೊಂದು ವಾಟರ್ ಮಾಲಿಕ್ಯೂಲ್ಗೆ ಒಂದು ಅಟ್ರಾಕ್ಷನ್ ಇರುತ್ತೆ. ಆ ಅಟ್ರಾಕ್ಷನ್ನ ಕೊಹೆಷನ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಬಿಟ್ವೀನ್ ದ ವಾಟರ್ ಮಾಲಿಕ್ಯೂಲ್. ಇಲ್ಲೊಂದು ವಾಟರ್ ಮಾಲಿಕ್ಯೂಲ್ ಇದೆ, ಇಲ್ಲೊಂದು ವಾಟರ್ ಮಾಲಿಕ್ಯೂಲ್ ಇದೆ, ಎರಡರ ಮಧ್ಯೆ ಇರುವಂಥ ಅಟ್ರಾಕ್ಷನ್ ಏನಿದೆ ಇದನ್ನು ನಾವೇನು ಹೇಳ್ತೀವಿ, ಕೊಹೆಷನ್ ಅಂತ ಹೇಳ್ತೀವಿ. ಅಡ್ಹೆಷನ್ ಅಂದ್ರೇನು? ಅಡ್ಹೆಷನ್ ಅಂದರೆ ಅದಕ್ಕೂ ಅಂಟ್ಕೊಳ್ಳೋದು ಅಂತ. ಎಲ್ಲಿಗೆ ಅಂಟ್ಕೋತಾ ಇದೆ ಈ ವಾಟರ್? ಇದು ವಾಲ್ ಆಫ್ ದ ಝೈಲಮ್ ವಾಲ್ಗೆ ಬಂದು ಈ ವಾಟರ್ ಮಾಲಿಕ್ಯೂಲ್ ಅಂಟ್ಕೊಳ್ತಾ ಇದೆ. ಓಕೆ, ಸೊ ಈ ಥರ ಅಂಟ್ಕೊಳ್ತಾ ಇದೆ. ಇಲ್ಲಿ ಪಿಕ್ಚರಲ್ಲೂ ನಿಮ್ಗೆ ಕಾಣ್ತಾ ಇರ್ಬೋದು, ಅದನ್ನು ಹಿಡ್ಕೊಂಡಿದೆಯಲ್ಲ, ವಾಲ್ ಆಫ್ ದ ಝೈಲಮ್ನ ಹಿಡ್ಕೊಂಡಿದೆಯಲ್ಲ, ದಟ್ ಈಸ್ ಅಡ್ಹೆಷನ್. ಅದು ಹೇಗೆ ವಾಲ್ಗೆ ಅಟ್ಯಾಚ್ ಆಗ್ತಾ ಇದೆ, ಅದನ್ನು ಈಗ ಅಂಟ್ಕೊಂಡು ಹೀಗೆ ಹೋಗೋದ ಫೋರ್ಸಿಂದನೇ ಇದು ಪುಲ್ ಕ್ರಿಯೇಟ್ ಆಗ್ತಾ ಇರೋದು. 1-2 ಮಧ್ಯೆ ಫೋರ್ಸ್ ಇರಬೇಕು, ಒಂದು ಅಟ್ರಾಕ್ಷನ್ ಇರಬೇಕು. ಅಟ್ರಾಕ್ಷನ್ ಇದ್ದಾಗ ಏನಾಗುತ್ತೆ, ಈಸಿಯಾಗಿ ಮೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೊಂದು ಅಡ್ಹೆಷನ್ ಇರಬೇಕು, ಒಂದು ವಾಲ್ಗೆ ಬೇಗ ಅಂಟ್ಕೊಂಡು ಹೀಗೆ ಬೇಗ ಪಾಸ್ ಆಗಬೇಕು ಅದು. ಇನ್ನೊಂದು ಸರ್ಫೇಸ್ ಟೆನ್ಷನ್ ಏನು ಅಂತಂದರೆ, ಎಷ್ಟು ಚಿಕ್ಕದಾಗಿರುತ್ತೆ ಜಾಗ ಅಷ್ಟು ಈಸಿಯಾಗಿ ಅಟ್ರಾಕ್ಷನ್ ಕ್ರಿಯೇಟ್ ಆಗೋಕ್ಕೆ ನಿಮಗೆ ಈಸಿ ಆಯ್ತಲ್ವಾ. ಅದೇ ನಿಮಗೆ ಡಿಸ್ಟೆನ್ಸ್ ಜಾಸ್ತಿ ಆದ ತಕ್ಷಣ ಏನಾಯಿತು, ವಾಟರ್ ಮಾಲಿಕ್ಯೂಲ್ಗಳ ಮಧ್ಯದಲ್ಲಿ ಅಟ್ರಾಕ್ಷನ್ ಕ್ರಿಯೇಟ್ ಮಾಡೋಕ್ಕೆ ಕಷ್ಟ. ವಾಲ್ ಜೊತೆ ಕ್ರಿಯೇಟ್ ಆಗಲಿ ಮತ್ತು ಇದರ ವಾಟರ್ ಮಾಲಿಕ್ಯೂಲ್ಗಳ ಮಧ್ಯೆ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡೋಕ್ಕಾಗಲಿ ಕಷ್ಟ ಆಗುತ್ತೆ. ಅದೇ ಡಿಸ್ಟೆನ್ಸ್ ಕಡಿಮೆ ಇದ್ದಷ್ಟು, ಇಷ್ಟು ಚಿಕ್ಕದಿದ್ದಷ್ಟು ಏನಾಗುತ್ತೆ, ಅಟ್ರಾಕ್ಷನ್ ಬೇಗ ಅಟ್ರಾಕ್ಟ್ ಆಗಿ ಮೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದನ್ನು ಕ್ಯಾಪಿಲರಿ ಫೋರ್ಸ್ ಅಂತಲೂ ಹೇಳ್ತೀವಿ. ಒಂದು ಚಿಕ್ಕದಾದಷ್ಟು ಬೇಗ ಹತ್ತುತ್ತೆ ವಾಟರ್. ಓಕೆ, ಅದ್ರ ಬಗ್ಗೆನೂ ಇಲ್ಲಿ ಪಿಕ್ಚರಲ್ಲಿ ನೀವು ನೋಡ್ತಾ ಇರ್ಬೋದು, ಎಷ್ಟು ಚಿಕ್ಕದಿರುತ್ತೆ ಅಷ್ಟು ಬೇಗ ವಾಟರ್ ಮೂವ್ ಆಗುತ್ತೆ. ಸೊ ಅದನ್ನು ಸರ್ಫೇಸ್ ಟೆನ್ಷನ್ ಅಂತ ಹೇಳ್ತೀವಿ. ಸರ್ಫೇಸ್ಗೆ ಅದು ಅಟ್ಯಾಚ್ ಆಗಿ ಬೇಗ ಮೂವ್ ಆಗೋದಕ್ಕೆ ಹೆಲ್ಪ್ ಆಗ್ತದೆ. ಈ 3 ಫೋರ್ಸ್ ಇರೋದ್ರಿಂದಾನೇ ಟ್ರಾನ್ಸ್ಪಿರೇಷನ್ ಪುಲ್ ಆಗ್ತಾ ಇರೋದು ಪ್ಲಾಂಟಲ್ಲಿ. ಓಕೆ, ಟ್ರಾನ್ಸ್ಪಿರೇಷನ್ ಪುಲ್ ಮೇನಾಗಿ ಟ್ರಾನ್ಸ್ಪಿರೇಷನ್ ಪ್ರೋಸೆಸ್ ಏನಿದೆ ಅದರಿಂದ ಆಗ್ತಾ ಇದೆ. ಮೇಲಿಂದ ಲೀಫಿಂದ ವಾಟರ್ ಹೊರಗೆ ಹೋಗ್ತಾ ಇರಬೇಕು, ಕೆಳಗಡೆಯಿಂದ ಪುಲ್ ಕ್ರಿಯೇಟ್ ಆಗ್ತಾ ಇರಬೇಕು. ಈಗ ಕೆಳಗಡೆಯಿಂದ ಒಂದು ಪ್ರೆಷರ್ ಕ್ರಿಯೇಟ್ ಆಗಿ, ರೂಟ್ ಪ್ರೆಷರ್ ಕ್ರಿಯೇಟ್ ಆಗಿ ಇಲ್ಲಿ ತನಕ ಬಂದಿದೆ. ಇಲ್ಲಿ ನೋಡಿ, ಇಲ್ಲಿ ಪ್ಲಾಂಟಲ್ಲಿ ಕಾಣ್ತಾ ಇದೆಯಲ್ಲ, ರೂಟಿಂದ ಇದು ಒಂದು ಲೆವೆಲ್ವರೆಗೆ ಬಂದಿದೆ ರೂಟ್ ಪ್ರೆಷರಿಂದ. ಇಲ್ಲಿಂದ ಮುಂದಕ್ಕೆ ಹೀಗೆ ಮೇಲಕ್ಕೆ ಹೋಗಬೇಕು ಅಂದರೆ, ಮೇಲಕ್ಕೆ ಹೋಗಬೇಕಾದಾಗ ಒಂದು ಪುಲ್ ಕ್ರಿಯೇಟ್ ಆಗಬೇಕಲ್ಲ, ಆ ಪುಲ್ ಕ್ರಿಯೇಟ್ ಆಗ್ತಾ ಇರೋದು ಲೀಫಿಂದ. ಸೊ ಲೀಫಿಂದ ಪುಲ್ ಕ್ರಿಯೇಟ್ ಆಗ್ತಾಯಿದೆ. ಬಟ್ ಇಲ್ಲಿ ಮೇಲೆ ಹತ್ತೋದಕ್ಕೆ ಬೇಕಾಗಿರೋಂಥ ಟ್ಯೂಬಲ್ಲಿರುವಂಥ ಅಟ್ರಾಕ್ಷನ್ ಏನಿದೆ ಅದೇ ಅಡ್ಹೆಷನ್, ಕೊಹೆಷನ್ ಮತ್ತು ಸರ್ಫೇಸ್ ಟೆನ್ಷನ್. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ರೂಟ್ ಪ್ರೆಷರ್. ಸೊ ಒಂದು ಪ್ಲಾಂಟ್, ಸಿಂಪಲಾಗಿ ಒಂದು ಪ್ಲಾಂಟ್ನ ಡ್ರಾ ಮಾಡ್ತೀನಿ ನೋಡಿ, ನಿಮಗೆ ನೀಟಾಗಿ ಕಾನ್ಸೆಪ್ಟ್ ಅರ್ಥ ಆಗುತ್ತಾಗ. ಇಲ್ಲಿ ಲೀಫ್ ಇದೆ, ಇಲ್ಲಿಂದ ಟ್ರಾನ್ಸ್ಪಿರೇಷನ್ ಆಗ್ತಾ ಇದೆ ಅಲ್ವಾ. ಸೊ ಇಲ್ಲಿ ಟ್ರಾನ್ಸ್ಪಿರೇಷನ್ ಆಗ್ತಾ ಇರೋದು. ಓಕೆ, ಇಲ್ಲಿ ಏನಾಗ್ತಾಯಿದೆ, ರೂಟ್ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದೆ. ಮತ್ತು ಇಲ್ಲಿ ನಿಮಗೆ ಮೇನಾಗಿ ಟ್ರಾನ್ಸ್ಪಿರೇಷನ್ ಪುಲ್. ಓಕೆ, ಟ್ರಾನ್ಸ್ಪಿರೇಷನ್ ಪುಲ್ ಕ್ರಿಯೇಟ್ ಆಗಿ ಯಾವುದು ಫೋರ್ಸ್ಗಳಿದೆಯಲ್ಲ, ಟ್ರಾನ್ಸ್ಪಿರೇಷನ್ ಪುಲ್ನ ಕ್ರಿಯೇಟ್ ಮಾಡೋದಕ್ಕೆ ಫೋರ್ಸಸ್ಗಳು ಹೆಲ್ಪ್ ಮಾಡ್ತಾ ಇದೆ. ಯಾವ್ಯಾವ ಫೋರ್ಸಸ್? ಅಡ್ಹೆಷನ್, ಕೊಹೆಷನ್ ಮತ್ತು ಸರ್ಫೇಸ್ ಟೆನ್ಷನ್. ಇಲ್ಲಿಂದ ಬಂದು ಸ್ಟಾರ್ಟ್ ಆಗಿದ್ದು ರೂಟ್ ಪ್ರೆಷರ್ ಕ್ರಿಯೇಟ್ ಆಗಿ ಇಲ್ಲಿ ತನಕ ರೂಟ್ ಪ್ರೆಷರೇ ಹೆಲ್ಪ್ ಮಾಡ್ತು. ಇಲ್ಲಿಂದ ಮೇಲೆ ಹಿಂಗೆ ಹೋಗೋದಕ್ಕೆ ಯಾವ್ದು ಹೆಲ್ಪ್ ಮಾಡ್ತಾ ಇದೆ? ಟ್ರಾನ್ಸ್ಪಿರೇಷನ್ ಪುಲ್. ಈ ಫೋರ್ಸಸ್ ಏನಿದೆ ಅಟ್ಯಾಚ್ ಹಾಕ್ಕೊಂಡು ಒಂದು ವಾಟರ್ ಮಾಲಿಕ್ಯೂಲ್ ಮಧ್ಯೆ ಇರುವಂಥ ಅಟ್ರಾಕ್ಷನ್ನು ಮತ್ತು ಸರ್ಫೇಸ್ ಅಟ್ರಾಕ್ಟ್ ಆಗಿರುವಂಥ ಒಂದು ಏನಿದೆ ನೇಚರ್, ಅದೆಲ್ಲ ಸೇರಿಕೊಂಡು ಮೇಲೆ ಪುಷ್ ಆಗೋದಕ್ಕೆ ಹೆಲ್ಪ್ ಆಯಿತು. ಈ ಪುಷ್ ಯಾಕೆ ಕ್ರಿಯೇಟ್ ಆಗ್ತಾ ಇದೆ ಅಂದರೆ ಟ್ರಾನ್ಸ್ಪಿರೇಷನ್ ಆಗ್ತಾ ಇರೋದ್ರಿಂದ. ಹೇಗೆ? ಈ ಕಡೆಯಿಂದ ವಾಟರ್ ಹೋದರೆ ಇಲ್ಲಿ ಲಾಸ್ಟ್ ಒಂದು ಸಪೋಸ್ ಇದು ಸ್ಟೊಮ್ಯಾಟ ಇಂದ ವಾಟರ್ ಹೋಯಿತು.
ಓಕೆ, ಸ್ಟೊಮಾಟದಿಂದ ವಾಟರ್ ಹೊರಗೋದ ತಕ್ಷಣ ಏನಾಗುತ್ತೆ, ಇಲ್ಲಿ ವಾಟರ್ ಏನಾಯಿತು, ಕಡಿಮೆ ಆಗೋಯಿತು. ವಾಟರ್ ಕಡಿಮೆ ಆದ ತಕ್ಷಣ ವಾಟರ್ ಎಲ್ಲಿ ಕಡಿಮೆ ಇದೆ ಅದು ಹೈ ಕಾನ್ಸಂಟ್ರೇಷನಿಂದ ಲೋ ಕಾನ್ಸಂಟ್ರೇಷನ್ಗೆ ಬೇಗ ಮೂವ್ ಆಗಿಬಿಡುತ್ತೆ. ಸೊ ಇಲ್ಲಿ ಕಡಿಮೆ ಆಯ್ತಲ್ವಾ, ಸೊ ಪಕ್ಕದಲ್ಲಿರೋ ಒಂದು ಸೆಲ್ ಏನಿತ್ತು ಅದರಲ್ಲಿ ಜಾಸ್ತಿ ಇತ್ತು ವಾಟರ್. ಓಕೆ, ಸೊ ಈ ವಾಟರ್ ಜಾಸ್ತಿ ಇದೆ, ಇಲ್ಲಿ ಕಡಿಮೆ ಆಗೋಯ್ತು. ಕಡಿಮೆ ಆದ ತಕ್ಷಣ ಆಟೋಮೆಟಿಕ್ಕಾಗಿ ಇದು ಪಕ್ಕದಿಂದ ಎಳ್ಕೊಂತು. ಓಕೆ, ಈಗ ಇದು ಎಳ್ಕೊಂಡ ತಕ್ಷಣ ಇಲ್ಲಿ ಕಡಿಮೆ ಆಯ್ತಾ, ಇಲ್ಲಿ ಕಡಿಮೆ ಆಗೋಯ್ತು ವಾಟರ್. ಸೊ ಈಗ ಏನು ಮಾಡುತ್ತೆ ಇದು, ನನ್ನ ಹತ್ರ ಕಡಿಮೆ ಇದೆ ಅಂದ್ಬಿಟ್ಟು ಈಗ ಪಕ್ಕದಿಂದ ಎಳ್ಕೊಳ್ಳುತ್ತೆ. ಸೊ ಹೀಗೆ ಪಕ್ಕ ಸೆಲ್ ಒಂದು ಕನೆಕ್ಷನ್ ಆಗಿ ಕಂಪ್ಲೀಟಾಗಿ ಲಾಸ್ಟ್ವರೆಗೂ ಕನೆಕ್ಷನ್ ಇರುತ್ತೆ. ಸೊ ಇದನ್ನೇ ನಾನು ಓವರಾಲ್ ಕಾನ್ಸೆಪ್ಟ್ನ ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ಬಟ್ ಎಕ್ಸಾಕ್ಟಾಗಿ ನೀವು ಹೀಗೆ ಬರೀಬಾರ್ದು ಎಕ್ಸಾಮಲ್ಲಿ. ಪಾಯಿಂಟ್ ವೈಸ್ ಏನಿದೆ ಆ ಪಾಯಿಂಟ್ನ ಕಲ್ತ್ಕೊಳ್ಳಿ. ನಿಮಗೆ ಕಾನ್ಸೆಪ್ಟ್ ಅರ್ಥ ಮಾಡಿಸ್ತಾ ಇರೋದು ನಾನು ಅಷ್ಟೇ. ನೀವು ಕಾನ್ಸೆಪ್ಟ್ ಇಲ್ಲಿ ಏನಂತ ಅರ್ಥ ಆಗಿದ್ರೆ ಆ ಪಾಯಿಂಟ್ಸ್ನ ನೀವು ಓದ್ತಿರಲ್ಲ, ಆ ಪಾಯಿಂಟ್ಸ್ ಓದಿದಾಗ ನಿಮ್ಗೆ ಈಸಿಯಾಗಿ ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಪಾಯಿಂಟ್ ಏನಿದೆ, ಒಂದು 5 ಪಾಯಿಂಟ್ಸ್ ರಿಲೇಟೆಡ್ ಟು ಟ್ರಾನ್ಸ್ಪಿರೇಷನ್ ಪೂಲ್ ಹಾಗೆ ಬರೀರಿ, ಏನು ಚೇಂಜ್ ಮಾಡೋದಕ್ಕೆ ಹೋಗಬೇಡಿ. ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಮಾಸ್ ಫ್ಲೋ ಹೈಪೋಥಿಸಿಸ್ ಬಗ್ಗೆ ನೋಡೋಣ. ತುಂಬಾ ಈಸಿ ಇದೆ ಕಾನ್ಸೆಪ್ಟ್, ಬಟ್ ಕೆಲವ್ರಿಗೆ ಅರ್ಥ ಆಗಿಲ್ಲದೆ ಇದ್ದರೆ ಕಾನ್ಸೆಪ್ಟ್ ಏನಿದು, ಏನು ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಏನಾಗ್ತಾ ಇದೆ ಒಂದು ಅರ್ಥ ಆಗಿರಲ್ಲ. ಸಿಂಪಲಾಗಿ ನಾನು ಇಲ್ಲಿ ಮೇನ್ ಡ್ರಾ ಮಾಡಿದ್ದೀನಿ, ಇದನ್ನು ನೋಡ್ಕೊಳ್ಳಿ. ಹಾಗೆ ಪಾಯಿಂಟ್ಸ್ ಏನಿದೆ ಇದನ್ನು ಹೀಗೆ ನೀವು ನಿಮ್ಮ ರೆಫರೆನ್ಸ್ಗೆ ಈ ಥರ ಬರ್ಕೊಳ್ಳಿ. ಬಟ್ ಮೇಯ್ನಾಗಿ ಎಕ್ಸಾಮಲ್ಲಿ ಬರೆಯುವಾಗ ಕರೆಕ್ಟ್ ಪಾಯಿಂಟ್ಸ್ಗಳನ್ನ ಬರೀರಿ. ಸೊ ಇಲ್ಲಿ ನಿಮ್ಗೆ ಏನು ಕಾಣ್ತಾ ಇದೆ, ನಿಮಗೆ ಪ್ಲ್ಯಾಂಟಲ್ಲಿ ನಿಮಗೆ ನೆನಪಿದ್ರೆ ಲೀಫ್ನ ಸೆಕ್ಷನ್ ತೊಗೊಂಡ್ರೆ ನಿಮ್ಗೆ ಏನೇನೆಲ್ಲ ಕಾಣುತ್ತೆ, ನಿಮಗೆ ಮೀಸೋಫಿಲ್ ಸೆಲ್ ಕಾಣುತ್ತೆ ಅಲ್ವಾ. ಮೀಸೋಫಿಲ್ ಸೆಲ್ ಇಲ್ಲಿ ನಾನು ಬರೆದಿದ್ದೀನಿ. ಮೀಸೋಫಿಲ್ ಸೆಲ್ಲಲ್ಲೇ ಮೇಯ್ನಾಗಿ ಫೋಟೋಸಿಂಥಸಿಸ್ ಆಗುವಂಥದ್ದು. ಮೀಸೋಫಿಲ್ ಸೆಲ್ಸಲ್ಲೆಲ್ಲ ಕ್ಲೋರೋಫಿಲ್ ಇರುತ್ತೆ, ಕ್ಲೋರೋಪ್ಲಾಸ್ಟ್ ಇರುತ್ತೆ. ಕ್ಲೋರೋಪ್ಲಾಸ್ಟ್ ಸೆಲ್ ಒಳಗಡೆ ಎಲ್ಲ ಫೋಟೋಸಿಂಥಸಿಸ್ ಆಗಿರುತ್ತೆ. ಸೊ ಸಿಂಥಸಿಸ್ ಆಗಿ ಇಲ್ಲಿ ಸೋರ್ಸ್ ಕ್ರಿಯೇಟ್ ಆಗಿದೆ. ಸೋರ್ಸ್ ಏನಂತಂದರೆ ಎಲ್ಲಿ ಸಿಂಥಸೈಸ್ ಆಗಿದೆ ಫುಡ್ ಅದನ್ನು ಸೋರ್ಸ್ ಅಂತ ಹೇಳ್ತೀವಿ. ಅದು ಎಲ್ಲಿಗೆ ರೀಚ್ ಆಗುತ್ತೆ ಫೈನಲಿ ಅದನ್ನು ಸಿಂಕ್ ಅಂತ ಹೇಳ್ತೀವಿ. ಸೊ ಸಿಂಕ್ ಅಂತಂದರೆ ಏನು ಅಂತಂದರೆ ಇಟ್ ಈಸ್ ಅ ಪ್ಲೇಸ್ ಆಫ್ ರಿಕ್ವೈರ್ಮೆಂಟ್. ಇದು ಎಲ್ಲಿ ಸಿಂಥಸೈಸ್ ಆಗ್ತಾ ಇದೆ ಆ ಪ್ಲೇಸ್ನ ಸೋರ್ಸ್ ಅಂತ ಹೇಳ್ತೀವಿ. ಸೊ ಈ ಮಾಸ್ ಫ್ಲೋ ಹೈಪೋಥಿಸಿಸ್ನ ಸೋರ್ಸ್ ಟು ಸಿಂಕ್ ಅಂತಲೂ ಹೇಳ್ತೀವಿ. ಇಲ್ಲಿ ಹೈಪೋಥಿಸಿಸ್ ಅಂತ ವರ್ಡ್ ಏನಕ್ಕೆ ಯೂಸ್ ಮಾಡ್ತಾ ಇರೋದು ಅಂದರೆ ಇದು ನಾಟ್ ಪ್ರೂವ್ಡ್. ಓಕೆ, ಜಸ್ಟ್ ಒಂದು ಗೆಸ್, ಹೀಗೆ ಆಗ್ತಾ ಇರ್ಬೋದು, ಮಾಸ್ ಫ್ಲೋ ಈ ಥರ ಮೂವ್ಮೆಂಟ್ ಆಗ್ತಾ ಇರ್ಬೋದು ಅಂತ ಹೇಳೋದ್ರಿಂದ ಇದನ್ನು ಹೈಪೋಥಿಸಿಸ್ ಅಂತ ಕರೆಯೋದು. ಯಾವುದು ಎಕ್ಸ್ಪೆರಿಮೆಂಟಲಿ ಪ್ರೂವ್ ಆಗಿರೋದಿಲ್ವ ಅದನ್ನು ಹೈಪೋಥಿಸಿಸ್ ಅಂಡರಲ್ಲಿ ಇಟ್ಟಿರ್ತೀವಿ. ಸೊ ಇಲ್ಲೂ ಕೂಡ ಮಾಸ್ ಫ್ಲೋ ಅಲ್ಲೇ ಆಗ್ತಾ ಇದೆ ಅಂತ ಹೇಳ್ತಾ ಇರೋದು ಒಂದು ಹೈಪೋಥಿಸಿಸ್ ಅಷ್ಟೇ. ಇದು ಮೇಯ್ನ್ ಆಗಿ ಫುಡ್ ಹೇಗೆ ಮೂವ್ ಆಗ್ತಾ ಇದೆ ಅಂತ ಹೇಳುವಂಥ ಕಾನ್ಸೆಪ್ಟ್. ಸೊ ಇದು ಅರ್ಥ ಆಗಿದೆ ಅಲ್ಲ, ಎಲ್ಲಿ ಫುಡ್ ಸಿಂಥಸೈಸ್ ಆಗ್ತಾ ಇದೆ ಅದು ಸೋರ್ಸ್, ಎಲ್ಲಿಗೆ ಡೆಲಿವರ್ ಆಗುತ್ತೆ ಫೈನಲ್ ಆಗಿ ಅದು ಸಿಂಕ್. ಈಗ ಸಪೋಸ್ ಒಂದು ಫಾರ್ ಎಕ್ಸಾಂಪಲ್ ಎಲ್ಲಿ ಹೋಟೆಲಲ್ಲಿ ಫುಡ್ ಪ್ರಿಪೇರ್ ಆಗ್ತಾ ಇದೆ ಅದು ಸೋರ್ಸ್, ನಿಮಗೆ ಮನೆಗೆ ಬಂದು ಡೆಲಿವರ್ ಆಗುತ್ತೆ, ನಿಮ್ಮ ಮನೆ ಏನು ಸಿಂಕ್. ಸೊ ಎಲ್ಲಿಂದ ಎಲ್ಲಿಗೆ ಬಂದು ರೀಚ್ ಆಗುತ್ತಲ್ಲ ಅದು ಸೋರ್ಸ್ ಟು ಸಿಂಕ್. ಸೊ ಇಲ್ಲಿ ಈಗ ಮೀಸೋಫಿಲ್ ಸೆಲ್ಲಲ್ಲಿ ಫುಡ್ ಸಿಂಥಸೈಸ್ ಆಗಿದೆ. ಈಗ ನೆಕ್ಸ್ಟ್ ಏನಾಗುತ್ತೆ ಇದು ಅಂತಂದರೆ ಫ್ಲೋಯಮಲ್ಲಿರುವಂಥ ಕಂಪ್ಯಾನಿಯನ್ ಸೆಲ್. ಫ್ಲೋಯಮ್ ಸ್ಟ್ರಕ್ಚರ್ ನೆನಪಿದೆ ಅಂದ್ಕೊಂಡಿದ್ದೀನಿ. ಕಂಪ್ಯಾನಿಯನ್ ಸೆಲ್ ಇರುತ್ತೆ, ಸೇವ್ ಟ್ಯೂಬ್ ಇರುತ್ತೆ, ಇದೆಲ್ಲ ಇರುತ್ತೆ. ಸೊ ಫ್ಲೋಯಮಲ್ಲಿ ಇರುವಂಥ ಕಂಪ್ಯಾನಿಯನ್ ಸೆಲ್ಗೆ ಇದು ಮೂವ್ ಆಗುತ್ತೆ. ಓಕೆ, ಸೊ ಇಲ್ಲಿಂದ ಮೀಸೋಫಿಲ್ ಸೆಲ್ಲಿಂದ ಕಂಪ್ಯಾನಿಯನ್ ಸೆಲ್ಗೆ ಬಂತು. ಕಂಪ್ಯಾನಿಯನ್ ಸೆಲ್ಲಿಗೆ ಬರುವಾಗ ಇದು ಯಾವಾಗಲೂ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟೇಷನಲ್ಲೇ ಆಗೋದು. ಯಾಕೆಂತಂದರೆ ಇಲ್ಲಿ ಯಾವಾಗಲೂ ಯೂಶಲಿ ಸೊಲ್ಯೂಟ್ಗಳು ಮೂವ್ ಆಗ್ತಾ ಇದೆ ಅಂತಂದರೆ ಇಲ್ಲಿ ಹೈ ಕಾನ್ಸಂಟ್ರೇಷನ್ ಟು ಲೋ ಕಾನ್ಸಂಟ್ರೇಷನ್. ಆಲ್ರೆಡಿ ಇಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿನೇ ಇರುತ್ತೆ, ಸೊಲ್ಯೂಟ್ದು ಕಾನ್ಸಂಟ್ರೇಷನ್ ಜಾಸ್ತಿನೇ ಇರುತ್ತೆ. ಬಟ್ ಸ್ಟಿಲ್ ಇದು ಫೋರ್ಸ್ಫುಲ್ಲಿ, ಬಿಕಾಸ್ ಫುಡ್ ಪ್ರಿಪೇರ್ ಆಗಿ ರೆಡಿಯಾಗಿ ಕುತ್ಕೊಂಡ್ಬಿಟ್ಟಿದೆ, ಈಗ ನೀವು ಮೂವ್ ಮಾಡಲೇಬೇಕು ಅದನ್ನು. ಸೊ ಅದನ್ನು ಏನು ಮಾಡ್ತೀವಿ, ಫೋರ್ಸ್ಫುಲ್ಲಿ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಮೂಲಕ ನಾವೇನು ಮಾಡ್ತೀವಿ, ಸೆಂಡ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿಂದ ಇಲ್ಲಿಗೆ ಅದು ಬರುವಾಗ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟಿಂದ ಬಂದಿದೆ. ಸೊ ಇಲ್ಲಿಂದ ನೆಕ್ಸ್ಟ್ ಈಗ ಕಂಪ್ಯಾನಿಯನ್ ಸೆಲ್ಲಲ್ಲಿ ಜಾಸ್ತಿ ಇದೆ. ಸುಕ್ರೋಸ್ ಏನಿದೆ ಅದೇನಿದೆ ನಿಮಗೆ ಫಸ್ಟು ಮೀಸೋಫಿಲ್ ಲೀವ್ಸಲ್ಲಿ ಗ್ಲೂಕೋಸ್ ಸಿಂಥಸೈಸ್ ಆಗಿದೆ, ಅದು ಸುಕ್ರೋಸ್ ಆಗಿ ಕನ್ವರ್ಟ್ ಆಗಿದೆ. ಈಗ ಸುಕ್ರೋಸ್ ಏನಿದೆ ಕಂಪ್ಯಾನಿಯನ್ ಸೆಲ್ಲಿಗೆ ಬಂದು ರೀಚ್ ಆಗಿದೆ. ನೆಕ್ಸ್ಟ್ ಅದು ಸೀವ್ ಟ್ಯೂಬಿಗೆ ಬಂದು ರೀಚ್ ಆಗುತ್ತೆ. ಅಗೇನ್ ಸೀವ್ ಟ್ಯೂಬಿಗೆ ಹೋಗುವಾಗಲೂ ಇದು ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಮೂಲಕನೇ ಅದು ಮೂವ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬಂದು ರೀಚ್ ಆದಮೇಲೆ ಈಗ ಸೀವ್ ಟ್ಯೂಬಲ್ಲಿ ಇದೆ ಅಲ್ವಾ, ಸೀವ್ ಟ್ಯೂಬಲ್ಲಿ ಏನಾಯಿತು, ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಟ್ ಜಾಸ್ತಿ ಆಯಿತು. ಸೊಲ್ಯೂಟ್ ಕಾನ್ಸಂಟ್ರೇಷನ್ ಜಾಸ್ತಿ ಆದಾಗ ಏನಾಯಿತು, ಆಟೋಮೆಟಿಕ್ಕಾಗಿ ಈಗ ಏನಾಗ್ತಿದೆ ಅಂತಂದರೆ ಪಕ್ಕದಲ್ಲೇ ಒಂದು ನಿಮಗೆ ಸೆಲ್ ಇದೆ, ಯಾವುದು ಝೈಲಮ್ ಇದೆ. ಇದಕ್ಕಾದರೆ ಪಕ್ಕದಲ್ಲಿ ಇರಲಿಲ್ಲ, ವಾಟರ್ ಮೂವ್ ಆಗ್ತಾರೋ ಅಂತ ಒಂದು ಜಾಗ ಇರಲಿಲ್ಲ. ಸೊ ಇಲ್ಲಿ ಯಾಕಾಗಲಿಲ್ಲ ಅಂತ ಕೇಳಬೇಡಿ, ಮತ್ತು ನನ್ನ ಕಾನ್ಸೆಪ್ಟ್ ಹೇಳಿದ್ಮೇಲೆ ನಿಮ್ಗೆ ಆ ಕ್ವಶನ್ ಬರ್ಬೋದು. ಇಲ್ಲಿ ಏನಿತ್ತು, ಪಕ್ಕದಲ್ಲೇ ಝೈಲಮ್ ಇತ್ತು, ಝೈಲಮಲ್ಲಿ ವಾಟರ್ ಮೂವ್ ಆಗ್ತಾ ಇತ್ತು. ಸೊ ಆಟೋಮೆಟಿಕಲಿ ಇಲ್ಲಿ ಹೈ ಕಾನ್ಸಂಟ್ರೇಷನ್ ಇದೆ ಅಲ್ಲ, ಈ ಹೈ ಕಾನ್ಸಂಟ್ರೇಷನಿಂದ ಜಂಪ್ ಆಯಿತು ವಾಟರು. ಹೈ ಕಾನ್ಸಂಟ್ರೇಷನಿಂದ ವಾಟರ್ ಏನಾಗುತ್ತೆ, ವಾಟರ್ ಎಂಟರ್ಸ್ ಫ್ರಮ್ ದ ಝೈಲಮ್ ಟು ದ
ಸೀವ್ ಟ್ಯೂಬ್. ಓಕೆ, ಯಾಕೆ ಇಲ್ಲಿಂದ ವಾಟರ್ ಬಂತು ಅಂದರೆ ಇಲ್ಲಿ ಕಾನ್ಸಂಟ್ರೇಷನ್ ಯಾವಾಗ ಸಲ್ಯೂಟ್ ಜಾಸ್ತಿ ಆಯಿತೋ ಆಟೋಮೆಟಿಕಲಿ ಸಲ್ಯೂಟ್ ಜಾಸ್ತಿ ಆಯಿತು ಅಂದರೆ ಏನರ್ಥ, ವಾಟರ್ ಕಡಿಮೆ ಆಯಿತು ಅಂತ ಅರ್ಥ ಅಲ್ವಾ. ಸೊ ಇಲ್ಲಿ ವಾಟರ್ ಕಡಿಮೆ ಆದ ತಕ್ಷಣ ಹೈ ಕಾನ್ಸಂಟ್ರೇಷನಿಂದ ಯಾರ ಪರ್ಮಿಷನ್ ಬೇಕಿಲ್ಲ ವಾಟರ್ಗೆ. ನೀವು ಒಂದು ಜಾಗದಲ್ಲಿ ಜಾಸ್ತಿ ವಾಟರ್ ಇದ್ದು ಇನ್ನೊಂದು ಜಾಗದಲ್ಲಿ ಕಡಿಮೆ ವಾಟರ್ ಇದ್ದರೆ ಅದು ಮೂವ್ ಆಗ್ತಾ ಇರುತ್ತೆ, ಅದ್ರ ಪಾಡಿಗೆ ಅದು ಯಾರನ್ನೂ ಕೇಳಲ್ಲ ಅದು. ಸೊ ಇಲ್ಲಿ ವಾಟರ್ ಜಾಸ್ತಿ ಇದೆ, ಇಲ್ಲಿ ಕಡಿಮೆ ಇದೆ, ಆಟೋಮೆಟಿಕ್ಕಾಗಿ ಇಲ್ಲಿಂದ ಇಲ್ಲಿಗೆ ಮೂವ್ ಆಗೋಯ್ತು. ಝೈಲಮಿಂದ ವಾಟರು ಎಲ್ಲಿಗೆ ಬಂತು, ಸೀವ್ ಟ್ಯೂಬಿಗೆ ಬಂತು. ಇಲ್ಲಿ ಫುಡ್ಡು ಇತ್ತು ಮತ್ತು ಝೈಲಮಿಂದ ವಾಟರು ಕೂಡ ಬಂತು. ಸೊ ಈ ರೀಜನಲ್ಲಿ ಏನಾಯ್ತು ನಿಮಗೆ, ನೀವು ನೋಡ್ತಿದ್ದೀರಲ್ಲ ಇಲ್ಲಿ ಮಾಲಿಕ್ಯೂಲ್ಗಳು ಫುಲ್ಲು, ಇಲ್ಲಿ ವಾಟರು ಬಂದಿದೆ, ಫುಡ್ಡು ಬಂದಿದೆ. ಸೊ ಈ ಜಾಗದಲ್ಲಿ ನಿಮ್ಗೆ ಏನಾಯಿತು, ಇಲ್ಲಿ ನೋಡ್ತಾ ಇದ್ದರೆ ಅಲ್ಲೊಂದು ಫುಲ್ ಪ್ರೆಷರ್ ಕ್ರಿಯೇಟ್ ಆಗೋಯ್ತು. ಜಾಸ್ತಿ ಮಾಲಿಕ್ಯೂಲ್ ಎಲ್ಲ ಅಕ್ಯುಮುಲೇಟ್ ಆದಾಗ ಏನಾಯಿತು, ಒಂದು ಹೈ ಪ್ರೆಷರ್ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ಪ್ರೆಷರ್ ಹೈ ಆಯಿತು. ಇಲ್ಲಿ ಪ್ರೆಷರ್ ಹೈ ಆದಾಗ ಯಾವಾಗಲೂ ಮಾಲಿಕ್ಯೂಲ್ಗಳು ಹೈ ಪ್ರೆಷರಿಂದ ಲೋ ಪ್ರೆಷರ್ಗೆ, ಲೆಸ್ ಪ್ರೆಷರ್ ಅಥವಾ ಲೋ ಪ್ರೆಷರ್ ಕಡೆ ಮೂವ್ ಆಗುತ್ತೆ. ಓಕೆ, ಆಲ್ವೇಸ್ ಮಾಲಿಕ್ಯೂಲ್ ಮೂವ್ ಫ್ರಮ್ ಹೈ ಪ್ರೆಷರ್ ಟು ಲೋ ಪ್ರೆಷರ್. ಮಾಸ್ ಫ್ಲೋ ಅಂದರೆ ಇದೇ ಕಾನ್ಸೆಪ್ಟ್. ಓಕೆ, ಮಾಸ್ ಫ್ಲೋ ಅಂದರೆ ಬರೀ ಕಾನ್ಸಂಟ್ರೇಷನ್ ಎಲ್ಲಿದೆ ಜಾಸ್ತಿ ಇದೆ ಅಲ್ಲಿಂದ ಅಲ್ಲಿಗೆ ಲೋ ಕಾನ್ಸಂಟ್ರೇಷನ್ ಕಡೆಗೆ ಅಂತಲ್ಲ, ಹೈ ಪ್ರೆಷರಿಂದ ಲೋ ಪ್ರೆಷರ್ಗೆ. ಓಕೆ, ಈವನ್ ನದಿ ನೀರು ಹರಿಯುವಾಗ ಏನಾಗ್ತಿರುತ್ತೆ, ಒಂದು ಫೋರ್ಸ್ ಈ ಕಡೆ ಜಾಸ್ತಿ ಎಲ್ಲಿಂದ ಎಲ್ಲಿಗೆ ಹರಿತಾ ಇದೆಯಲ್ಲ, ಈ ಕಡೆಯಿಂದ ಈ ಕಡೆ ಹರಿತಾ ಇದೆ ಅಂದರೆ ಇಲ್ಲಿ ಏನಿದೆ ಪ್ರೆಷರ್ ಜಾಸ್ತಿ ಇದೆ, ಹೈ ಪ್ರೆಷರ್ ಇದೆ, ಈ ಕಡೆ ಪ್ರೆಷರ್ ಕಡಿಮೆ ಇದೆ. ಸೊ ಹೈ ಪ್ರೆಷರಿಂದ ಲೋ ಪ್ರೆಷರ್ಗೆ ಅದು ಮೂವ್ ಆಗುತ್ತೆ. ಇಲ್ಲೂ ಕೂಡ ಅದೇ ಸೇಮ್ ಕಾನ್ಸೆಪ್ಟ್ ಏನಿದೆ ಅದು ಅಪ್ಲೈ ಆಗ್ತಾ ಇದೆ. ಹೈ ಪ್ರೆಷರ್, ಇಲ್ಲಿ ಹೈ ಪ್ರೆಷರ್ ಆಯಿತಾ, ವಾಟರು ಎಂಟರ್ ಆಗ್ತಿದೆ, ಫುಡ್ಡು ಎಂಟರ್ ಆಗಿದೆ. ಸೊ ಇಲ್ಲಿ ಪ್ರೆಷರ್ ಜಾಸ್ತಿ ಆಯಿತು. ಈ ಪ್ರೆಷರ್ ಜಾಸ್ತಿ ಆದಾಗ ಆಟೋಮೆಟಿಕ್ ಆಗಿ ಹೈ ಪ್ರೆಷರಿಂದ ಲೋ ಪ್ರೆಷರ್ಗೆ ಇದು ಮೂವ್ ಆಗ್ತಾ ಇದೆ. ಸೊ ಹಾಗೆ ಏನಾಗುತ್ತೆ, ಕಂಪ್ಲೀಟ್ ಏನಿದೆ ಈ ಫ್ಲೋಯಮ್ ಒಳಗಡೆ ಫುಡ್ ಮೂವ್ ಆಗ್ತಾ ಇರುತ್ತೆ. ಮಾಸ್ ಎಲ್ಲ ಕಂಪ್ಲೀಟ್ ಇಲ್ಲಿಂದ ಫುಲ್ ಲೋ ಪ್ರೆಷರ್ ಬಂತು, ಇಲ್ಲಿಂದ ಮತ್ತೆ ಇಲ್ಲಿ ಹೈ ಪ್ರೆಷರ್ ಆಯಿತು, ಇಲ್ಲಿ ಕಡಿಮೆ ಲೋ ಪ್ರೆಷರ್ ಇತ್ತು, ಇಲ್ಲಿಂದ ಇಲ್ಲಿಗೆ ಮೂವ್ ಆಯಿತು. ಹಾಗೆ ಅದು ಎಲ್ಲಿ ಹೋಗಿ ರೀಚ್ ಆಗಬೇಕು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿವರೆಗೂ ಅದು ಹಾಗೆ ಹೈ ಪ್ರೆಷರ್ ಟು ಲೋ ಪ್ರೆಷರ್ ಹಾಗೆ ಮೂವ್ ಆಗಿ ಅದು ಹೋಗಿ ಒಂದು ಫೈನಲ್ ಡೆಸ್ಟಿನೇಷನ್ ತಲುಪುತ್ತೆ. ಸೊ ಇದನ್ನೇನು ಹೇಳ್ತೀವಿ ನಾವು, ಮಾಸ್ ಫ್ಲೋ ಹೈಪೋಥಿಸಿಸ್ ಅಂತ ಹೇಳ್ತೀವಿ. ಅಗೇನ್ ನಾನು ಕಾನ್ಸೆಪ್ಟ್ನ ಅರ್ಥ ಮಾಡಿಸೋದಕ್ಕೆ ನಿಮ್ಗೆ ಈ ಥರ ಎಕ್ಸ್ಪ್ಲೇನ್ ಮಾಡಿರೋದು. ಬರೆಯುವಾಗ ನೀಟಾಗಿ ಪಾಯಿಂಟ್ ವೈಸ್ ಬರೀರಿ. ಈ ಪಾಯಿಂಟ್ಸ್ ನಾನು ಏನು ಬರೆದಿದ್ದೀನಿ ಇದನ್ನು ಯೂಸ್ ಮಾಡ್ಕೊಳ್ಳಿ, ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ ಸೆಂಟೆನ್ಸ್ ವೈಸ್ ಬರೆಯೋದಕ್ಕೆ. ಓಕೆನಾ. ಸೊ ಇಷ್ಟು ನಿಮ್ಗೆ ಏನು ಕಲ್ತ್ಕೊಂಡ್ರಿ, ಮೇನ್ ಕಾನ್ಸೆಪ್ಟ್ ನಾನು ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್ ಬಗ್ಗೆ ಹೇಳಿ ಇದ್ದೀನಿ. ನೆಕ್ಸ್ಟ್ ನಾವು ಮಿನರಲ್ ನ್ಯೂಟ್ರಿಷನ್ ಲೆಸನ್ನ ನೋಡೋಣ. ಈ ಮಿನರಲ್ ನ್ಯೂಟ್ರಿಷನ್ ಲೆಸನ್ ಏನಿದೆ ಇದರಲ್ಲಿ ನಿಮಗೆ ಮೇಯ್ನಾಗಿ ಇಂಪಾರ್ಟೆಂಟಾಗಿ ಹೈಡ್ರೋಪೋನಿಕ್ ಏನಿದೆ ಆ ಡೆಫಿನೇಷನ್ನ ಕಲ್ತ್ಕೊಳ್ಳಿ. ಹೈಡ್ರೋಪೋನಿಕ್ ಅಂದರೆ ಏನು ಅಂತ. ಅದನ್ನು ಬಿಟ್ಟರೆ ನಿಮಗೆ ರೋಲ್ ಆಫ್ ಮೈಕ್ರೋನ್ಯೂಟ್ರಿಯೆಂಟ್ ಮತ್ತು ಮ್ಯಾಕ್ರೋನ್ಯೂಟ್ರಿಯೆಂಟ್ ಅದನ್ನು ಎಕ್ಸ್ಪ್ಲೇನ್ ಮಾಡೋಂಥದ್ದೇನೂ ಇಲ್ಲ. ನಿಮ್ಮ ಜಸ್ಟ್ ನೀವು ಆ ಪಾಯಿಂಟ್ಸ್ ಏನು ಕೊಟ್ಟಿರ್ತಾರೆ ಅದರಿಂದ ಏನು ಯೂಸ್ ಇದೆ ಆ ರೋಲ್ಗಳನ್ನ ನೀವು ಆ್ಯಸ್ ಇಟ್ ಈಸ್ ಹಾಗೆ ಕಲ್ತ್ಕೊಳ್ಳಿ. ಅದನ್ನು ಮ್ಯಾಕ್ರೋನ್ಯೂಟ್ರಿಯೆಂಟ್ ಮೋಸ್ಟ್ ಆಫ್ ದ ಟೈಮ್ ಕೇಳ್ತಾ ಇರ್ತಾರೆ. ಸೊ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂತೂ ಮಿಸ್ ಮಾಡಲೇಬೇಡಿ, ಯಾವುದಾದ್ರೂ ಒಂದು ಕೊಡುವಂಥ ಚಾನ್ಸಸ್ ಇರುತ್ತೆ, ಅದನ್ನು ಕಲ್ತ್ಕೊಳ್ಳಿ. ಅದನ್ನು ಬಿಟ್ಟು ನಿಮಗೆ 5 ಮಾರ್ಕಿಗೆ ಬರುವಂಥ 2 ಮೇನ್ ಕಾನ್ಸೆಪ್ಟ್ ಏನಂತಂದರೆ, ಒಂದು ನೈಟ್ರೋಜನ್ ಸೈಕಲ್ ಮತ್ತು ಇನ್ನೊಂದು ರೂಟ್ ನೋಡ್ಯೂಲ್ ಫಾರ್ಮೇಷನ್. ಅದೆರಡೂ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನೈಟ್ರೋಜನ್ ಸೈಕಲ್ನ ಸ್ಟಾರ್ಟ್ ಮಾಡೋಣ. ನೈಟ್ರೋಜನ್ ಸೈಕಲಲ್ಲಿ ನಿಮ್ಗೆ ಏನು ನೋಡಬೇಕು ಅಂತಂದರೆ, ಇಲ್ಲಿ ನೈಟ್ರೋಜನ್ ಸೈಕಲ್ ಅಂದರೆ ಏನಂದರೆ, ನೈಟ್ರೋಜನ್ ಅಟ್ಮಾಸ್ಫಿಯರಿಂದ ಅರ್ತ್ಗೆ ಬಂದು ಅರ್ತ್ನ ಮತ್ತೆ ಅಗೇನ್ ಅಟ್ಮಾಸ್ಫಿಯರಿಗೆ ಹೋಗುವಂಥದ್ದು. ಆ ಮೂಮೆಂಟ್ ಏನಿದೆ, ಸೈಕ್ಲಿಕ್ ಮೂಮೆಂಟ್ ಆಫ್ ನೈಟ್ರೋಜನ್ ಫ್ರಮ್ ದ ಅಟ್ಮಾಸ್ಫಿಯರ್ ಟು ದ ಅರ್ತ್ ಆ್ಯಂಡ್ ಅಗೇನ್ ಫ್ರಮ್ ದ ಅರ್ತ್ ಟು ದ ಅಟ್ಮಾಸ್ಫಿಯರ್, ಆ ಸೈಕಲ್ನ ನಾವು ನೈಟ್ರೋಜನ್ ಸೈಕಲ್ ಅಂತ ಹೇಳ್ತೀವಿ. ಈ ನೈಟ್ರೋಜನ್ ಏನಿದೆ ಇದು ಟ್ರಿಪಲ್ ಬಾಂಡಿಂದ ಫಾರ್ಮ್ ಆಗಿರುತ್ತೆ. ಓಕೆ, ಇದನ್ನು ನೈಟ್ರೋಜನ್ ಅಂತ ಹೇಳೋದು. N2 ಟ್ರಿಪಲ್ ಬಾಂಡ್ ಫಾರ್ಮೇಷನ್. ಆ ಟ್ರಿಪಲ್ ಬಾಂಡ್ನ ಬ್ರೇಕ್ ಮಾಡೋದು ಅಷ್ಟು ಈಸಿ ಅಲ್ಲ, ಅದಕ್ಕೆ ಇದನ್ನು ತುಂಬಾ ಇಷ್ಟೆಲ್ಲ ಪ್ರೋಸೆಸ್ ಆಗುತ್ತೆ. ಸೊ ಈ ಪ್ರೋಸೆಸ್ ಏನಿದೆ ಆ ಸೀರೀಸ್ ಆಫ್ ಚೇಂಜಸ್ ಆಗಿ ಫೈನಲ್ ಆಗಿ ಒಂದು ಆರ್ಗ್ಯಾನಿಸಮ್ಗೆ ರೀಚ್ ಆಗುವಂಥದ್ದು, ಅದನ್ನು ನಾವು ಇಲ್ಲಿ ಕಲಿತಾ ಇರೋದು. ಸೊ ಫಸ್ಟ್ ನಾವು ನೋಡೋಣ, ಟ್ರಿಪಲ್ ಬಾಂಡ್ ಏನಿದೆ ಇದು ಬ್ರೇಕ್ ಆಗಿ ನಮಗೆ ನೈಟ್ರೋಜನಿಂದ ಅಮೋನಿಯಾ ಫಾರ್ಮ್ ಆಗುತ್ತೆ ಫಸ್ಟು. ಸೊ ಆ ಪ್ರೋಸೆಸ್ ಏನಿದೆ ಬ್ರೇಕಿಂಗ್ ಡೌನ್ ಆಫ್ ನೈಟ್ರೋಜನ್ ಇಂಟು ಅಮೋನಿಯಾ, ಆ ಫಿಕ್ಸೇಷನ್ ಏನಿದೆ ಅದನ್ನು ನಾವು ನೈಟ್ರೋಜನ್ ಫಿಕ್ಸೇಷನ್ ಅಂತ ಹೇಳ್ತೀವಿ. ಸೊ ನೈಟ್ರೋಜನ್ ವಿಲ್ ಕನ್ವರ್ಟ್ ಇಂಟು ಅಮೋನಿಯಾ ಇನ್ 3 ಫಾರ್ಮ್ಸ್. ಒಂದು ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸೇಷನ್ ಇದೆ, ಇನ್ನೊಂದು ಇಂಡಸ್ಟ್ರಿಯಲ್ ನೈಟ್ರೋಜನ್ ಫಿಕ್ಸೇಷನ್ ಇದೆ, ಇನ್ನೊಂದು ಎಲೆಕ್ಟ್ರಿಕಲ್ ನೈಟ್ರೋಜನ್ ಫಿಕ್ಸೇಷನ್. ಸೊ 3 ಥರ ನಿಮಗೆ ನೀವು ನೈಟ್ರೋಜನ್ ಫಿಕ್ಸೇಷನ್ ನೋಡ್ಬೋದು. ಬಯಾಲಜಿಕಲ್ ಅಂತಂದರೆ ಬಯೋ ಅಂತ ವರ್ಡ್ ಯೂಸ್ ಮಾಡಿದ ತಕ್ಷಣ ಲಿವಿಂಗ್. ಸೊ ಇಲ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ ಕನ್ವರ್ಷನ್ಗೆ ಹೆಲ್ಪ್ ಮಾಡ್ತಾ ಇದೆ, ನೈಟ್ರೋಜನ್ನ ಅಮೋನಿಯಾ ಆಗೋದಕ್ಕೆ ಕನ್ವರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಯಾವ ರೀತಿ ಆರ್ಗ್ಯಾನಿಸಮ್ ಅಂತಂದರೆ, ಯೂಶಲಿ ಲಿವಿಂಗ್ ಆರ್ಗ್ಯಾನಿಸಮ್ ಅಂದರೆ ಬ್ಯಾಕ್ಟೀರಿಯಾಗಳೇ ಆಗಿರುತ್ತೆ. ಓಕೆ, ಕೆಲವೊಂದು ಬ್ಯಾಕ್ಟೀರಿಯಾ ನೈಟ್ರೋಜನ್ನ ತೊಗೊಂಡು ಅದನ್ನು ಅಮೋನಿಯಾ ಆಗಿ ಕನ್ವರ್ಟ್ ಮಾಡೋಂಥ ಕೇಪಬಿಲಿಟಿ ಇರುತ್ತೆ. ಸೊ ಅಂಥ ಕನ್ವರ್ಷನ್ನ ಬಯಾಲಜಿಕಲ್ ಕನ್ವರ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಂಡಸ್ಟ್ರಿಯಲ್ ಅಂತಂದರೆ
ಈ ಹಾರ್ಮ್ಫುಲ್ ಗ್ಯಾಸಸ್ ಎಲ್ಲ ಪ್ರೊಡ್ಯೂಸ್ ಆಗುತ್ತಲ್ಲ, ಅದೆಲ್ಲ ಹೋಗಿ ಏನಾಗುತ್ತೆ, ಕ್ಲೌಡಲ್ಲಿ ಒಂದು ಕ್ಲೌಡ್ ಫಾರ್ಮ್ ಆಗಿರುತ್ತೆ. ಎಲ್ಲ ಹಾರ್ಮ್ಫುಲ್ ಗ್ಯಾಸಸ್ ಎಲ್ಲ ಹೋಗಿ ಅಕ್ಯುಮುಲೇಟ್ ಆಗಿ ಒಂದು ಕ್ಲೌಡ್ ಫಾರ್ಮ್ ಆಗಿ ಅಲ್ಲಿಂದ ಆ್ಯಸಿಡ್ ರೇನ್ ಥರ ಬರುತ್ತೆ. ಸೊ ಆ್ಯಸಿಡ್ ರೇನ್ ಬಂದಾಗ ಅದರಲ್ಲಿ ನೈಟ್ರೋಜನ್ ಕೂಡ ಅಲ್ಲಿ ಇರುತ್ತೆ. ಸೊ ಅದು ಕೂಡ ಒಂದು ರೀತಿಯ ನೈಟ್ರೋಜನ್ ಫಿಕ್ಸೇಷನ್. ಇನ್ನೊಂದು ಏನಂತಂದರೆ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಕರೆಂಟ್ ಅಲ್ಲ, ಎಲೆಕ್ಟ್ರಿಕಲ್ ನೈಟ್ರೋಜನ್ ಫಿಕ್ಸೇಷನ್ ಅಂತಂದರೆ ಈ ಲೈಟ್ನಿಂಗ್ ಆಗುತ್ತಲ್ಲ, ಲೈಟ್ನಿಂಗ್ ಆಗುವಾಗ ಅದು ಒಂದು ಹೈ ಫೋರ್ಸ್ ಕ್ರಿಯೇಟ್ ಮಾಡುತ್ತೆ. ಆ ಲೈಟ್ನಿಂಗ್ ಫೋರ್ಸಿಂದ ಈ ಟ್ರಿಪಲ್ ಬಾಂಡ್ನ ಬ್ರೇಕ್ ಮಾಡುವ ಅಷ್ಟು ಎನರ್ಜಿ ಬೇಕು ನೋಡಿ. ಸಿಂಪಲ್ ಆಗಿ ನಾರ್ಮಲ್ ಎನರ್ಜಿಯಿಂದ ಅದು ಬ್ರೇಕ್ ಆಗೋದು ಕಷ್ಟ. ಸೊ ಇಲ್ಲ ಏನಿದೆ ಬ್ಯಾಕ್ಟೀರಿಯಾಗಳು ಅದನ್ನು ಕನ್ವರ್ಟ್ ಮಾಡುತ್ತೆ. ಇಲ್ಲಾಂತಂದರೆ ಈ ಹೈ ಎನರ್ಜಿಯಿಂದ ಎಲೆಕ್ಟ್ರಿಕಲ್ ಏನಿದೆ ಅದು ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತಲ್ಲ ಲೈಟ್ನಿಂಗಿಂದ, ಆ ಎನರ್ಜಿಯಿಂದ ಕೂಡ ಇದು ಬ್ರೇಕ್ ಡೌನ್ ಆಗ್ತಾ ಇದೆ. ಸೊ ಹೀಗೆ 3 ರೀತಿ ಇದು ಕನ್ವರ್ಟ್ ಆಗಿ ನೈಟ್ರೋಜನ್ ಕನ್ವರ್ಟ್ ಆಗಿ ಅಮೋನಿಯಾ ಫಾರ್ಮ್ ಆಗ್ತಾರೆ. ಅದನ್ನು ನೈಟ್ರೋಜನ್ ಫಿಕ್ಸೇಷನ್ ಅಂತ ಹೇಳ್ತೀವಿ. ಡೆಫಿನೇಷನ್ ಆಸ್ ಇಟ್ ಈಸ್ ಇರುತ್ತೆ, ಕನ್ವರ್ಷನ್ ಆಫ್ ನೈಟ್ರೋಜನ್ ಟು ಅಮೋನಿಯಾ, ಇಟ್ ಇಸ್ ಕಾಲ್ಡ್ ನೈಟ್ರೋಜನ್ ಫಿಕ್ಸೇಷನ್. ನೆಕ್ಸ್ಟ್ ಅಮೋನಿಫಿಕೇಶನ್ ಮತ್ತೆ ನೋಡೋಣ. ನೈಟ್ರಿಫಿಕೇಶನ್. ಈಗ ನಮ್ಗೆ ಅಮೋನಿಯಾ ಸಿಕ್ಕಿದೆ. ಅಮೋನಿಯಾ ಏನು ಹೇಳ್ತೀವಿ, NH3 ನಾನು ಬರ್ದಿದ್ದೀನಲ್ಲ, ಇದು ಅಮೋನಿಯಾ. ಸೊ ನೈಟ್ರೋಜನಿಂದ ನಮ್ಗೆ ಅಮೋನಿಯಾ ಅಟ್ಮಾಸ್ಫಿಯರಲ್ಲಿ ಬಂದು ಸಿಕ್ಕಿದೆ. ಈಗ ಅಟ್ಮಾಸ್ಫಿಯರಲ್ಲಿರುವಂಥ ಅಮೋನಿಯಾ ಏನಿದೆ, ಈ ಅಮೋನಿಯಾ 2 ಸ್ಟೆಪ್ಪಲ್ಲಿ ನಿಮಗೆ ಕನ್ವರ್ಟ್ ಆಗುತ್ತೆ. ಒಂದು ಫಸ್ಟ್ ನೈಟ್ರೈಟ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಅಮೋನಿಯಾ ಏನಿದೆ ಇದು ನೈಟ್ರೈಟ್ ಆಗಿ ಕನ್ವರ್ಟ್ ಆಯಿತು. ಈ ನೈಟ್ರೈಟ್ ಏನು ಮತ್ತೆ ಫರ್ದರ್ ಅದು ನೈಟ್ರೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದು ನೈಟ್ರೈಟ್ TRI ಬರುತ್ತೆ. TRI ಬಂದು ನೈಟ್ರೈಟ್ ಆಯಿತು. ಓಕೆ, TRA ಬಂದರೆ ನೈಟ್ರೇಟ್ ಆಯಿತು. ಸೊ ಇಲ್ಲಿ ಫಸ್ಟ್ ಅಮೋನಿಯಾ ಇದ್ದಿದ್ದು ನೈಟ್ರೈಟ್ ಆಗಿ ಕನ್ವರ್ಟ್ ಆಗಿ ನೈಟ್ರೇಟಿಂದ ನೈಟ್ರೇಟ್ ಆಗುತ್ತೆ. ಈ ಕನ್ವರ್ಷನ್ಗಳೆಲ್ಲ ಏನಿದೆ ಅಲ್ಲ, ಇದೆಲ್ಲದಕ್ಕೂ ನಿಮಗೆ ಕೆಲವೊಂದು ಏನು ಬ್ಯಾಕ್ಟೀರಿಯಾಗಳು ಬೇಕಾಗುತ್ತೆ. ಆ ಬ್ಯಾಕ್ಟೀರಿಯಾಗಳ ನೇಮ್ಗಳನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ನಾನು ಇದರಲ್ಲಿ ಏನಕ್ಕೆ ಇನ್ಕ್ಲೂಡ್ ಮಾಡಲಿಲ್ಲ ಅಂದರೆ, ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಮತ್ತೆ ಬ್ಯಾಕ್ಟೀರಿಯಾಗಳನ್ನ ಕಲೀರಿ. ಇದ್ರ ಜೊತೆನೇ ಕಲ್ತ್ಬಿಟ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಈಕ್ವೇಷನ್ ಥರ ಈ ಥರ ಸಿಂಪಲ್ ಆಗಿ ಬರ್ಕೊಂಡು ಇದ್ರ ಮೇಲೆ ನೀವು ಈ ಥರ ಕನ್ವರ್ಷನ್ಗೆ ಯಾವ ಬ್ಯಾಕ್ಟೀರಿಯಾ ಯೂಸ್ ಮಾಡಿ, ಇಲ್ಲಿ ಯಾವುದು ಯೂಸ್ ಮಾಡಿದ್ದೀವಿ, ಇಲ್ಲಿ ಅದೆಲ್ಲ ನೀವು ಅದ್ರ ಮೇಲೆ ಆರೋ ಮೇಲೆ ನಾನು ಈಗ ಸಿಂಪಲ್ ಆಗಿ ತೋರಿಸಿದ್ದೀನಲ್ಲ, ಇದನ್ನ ಆರೋ ಮೇಲೆ ಯಾವ ಥರ ಬ್ಯಾಕ್ಟೀರಿಯಾನ ಯೂಸ್ ಮಾಡಿದ್ದಾರೆ ಅಂತ ನೀವು ಬರೀಬೋದು. ಓಕೆ, ಕನ್ವರ್ಷನ್ ಆಫ್ ಅಮೋನಿಯಾ ಇಂಟು ನೈಟ್ರೈಟ್ ಆ್ಯಂಡ್ ದೆನ್ ನೈಟ್ರೇಟ್, ಈ ಪ್ರೋಸೆಸ್ ಏನಿದೆ ನೈಟ್ರಿಫಿಕೇಷನ್ ಅಂತ ಕರಿತೀವಿ. ಸೊ ನೈಟ್ರಿಫಿಕೇಷನ್ ಮುಗೀತು. ಈಗ ನಮ್ಗೆ ಯಾವ ಫಾರ್ಮಲ್ಲಿದೆ, ನೈಟ್ರೇಟ್ ಫಾರ್ಮಲ್ಲಿದೆ. ನೈಟ್ರೇಟ್, ಓಕೆ, TRA ನೈಟ್ರೇಟ್ ಫಾರ್ಮಲ್ಲಿರೋವಂಥದ್ದನ್ನು ಈಗ ಡೈರೆಕ್ಟಾಗಿ ಪ್ಲ್ಯಾಂಟ್ ನೈಟ್ರೇಟ್ನ ತಗೊಳುತ್ತೆ. ಬಟ್ ಅದನ್ನು ನೈಟ್ರೇಟ್ನ ಅದು ಹಾಗೆ ಯೂಸ್ ಮಾಡ್ಕೊಳಕ್ಕಾಗಲ್ಲ. ಪ್ಲ್ಯಾಂಟ್ ತೊಗೊಂಡ್ರೂ ಕೂಡ ಏನಾಗ್ತಿದೆ, ಫೈನಲ್ ಆಗೋದು ಅಮೋನಿಯಾಗೆ ಮತ್ತೆ ಕನ್ವರ್ಟ್ ಆಗ್ತಾ ಇದೆ ನೋಡಿ. ಫಸ್ಟ್ ಪಾಪ ಅಮೋನಿಯಾದಲ್ಲೇ ಇತ್ತು, ಬಟ್ ಅದು ಕನ್ವರ್ಟ್ ಆಗಿ ಮತ್ತೆ ಪ್ಲ್ಯಾಂಟ್ ಒಳಗಡೆ ಹೋದ್ಮೇಲೆ ಮತ್ತೆ ಅಮೋನಿಯಾ ಆಗ್ತಿದೆ. ಯಾಕೆ ಇಷ್ಟೆಲ್ಲ ಆಗ್ತಾಯಿದೆ ಅಂದರೆ, ಡೈರೆಕ್ಟಾಗಿ ಪ್ಲ್ಯಾಂಟ್ ಅಮೋನಿಯಾನ ತೊಗೊಳಕ್ಕಾಗಲ್ಲ. ಪ್ಲ್ಯಾಂಟ್ ಡೈರೆಕ್ಟಾಗಿ ತೊಗೊಳಕ್ಕಾಗದೇ ಇರೋದ್ರಿಂದ ಅದು ಫಸ್ಟು ನೈಟ್ರೇಟಿಗೆ ಕನ್ವರ್ಟ್ ಆಗಿ ಮತ್ತೆ ನೈಟ್ರೇಟಿಗೆ ಕನ್ವರ್ಟ್ ಆಗಿ ಈಗ ಈ ಫಾರ್ಮಲ್ಲಿ ಪ್ಲ್ಯಾಂಟ್ ತೊಗೋಬೋದು. ಓಕೆ, ಈ ಫಾರ್ಮಿಂದ ಈಗ ಪ್ಲ್ಯಾಂಟ್ ತೊಗೊಳುತ್ತೆ ಬಾಡಿ ಒಳಗಡೆ, ಪ್ಲ್ಯಾಂಟ್ ಬಾಡಿ ಒಳಗಡೆ ಅಮೋನಿಯಾ ಎಂಟರ್ ಆಗುತ್ತೆ ಅಗೇನ್ ವಿತ್ ದ ಹೆಲ್ಪ್ ಆಫ್ ಬ್ಯಾಕ್ಟೀರಿಯಾ. ಓಕೆ, ಬ್ಯಾಕ್ಟೀರಿಯಾಗಳು ಇದನ್ನು ನೈಟ್ರೇಟ್ನ ಪ್ಲ್ಯಾಂಟ್ ಒಳಗಡೆ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಒಳಗೆ ಹೋದ್ಮೇಲೆ ಪ್ಲ್ಯಾಂಟ್ ಡೈರೆಕ್ಟಾಗಿ ಯೂಸ್ ಮಾಡಲ್ಲ, ಅದನ್ನು ಅಮೋನಿಯಾಗಿ ಕನ್ವರ್ಟ್ ಮಾಡಿ ಮತ್ತೆ ಅದನ್ನು ಯೂಸ್ ಮಾಡುತ್ತೆ. ಸೊ ಕನ್ವರ್ಷನ್ ಆಫ್ ನೈಟ್ರೇಟ್ ಇಂಟು ಅಮೋನಿಯಾ, ಅದನ್ನೇನು ಹೇಳ್ತೀವಿ, ಅಸಿಮಿಲೇಷನ್ ಅಂತ ಹೇಳ್ತೀವಿ. ಓಕೆ, ಅಸಿಮಿಲೇಷನ್ ಇಸ್ ನಥಿಂಗ್ ಬಟ್ ಕನ್ವರ್ಷನ್ ಆಫ್ ನೈಟ್ರೇಟ್ ಇಂಟು ಅಮೋನಿಯಾ ಇನ್ ದ ಪ್ಲ್ಯಾಂಟ್ ಬಾಡಿ. ನೆಕ್ಸ್ಟ್ ಈಗ ಅಮೋನಿಯಾ ಇಷ್ಟನ್ನು ಇದು ಮುಗೀತು. ಪ್ಲ್ಯಾಂಟ್ ಬಾಡಿ ಒಳಗಡೆ ಈಗ ಅಮೋನಿಯಾ ಇದೆ. ಸೊ ನಮಗೇನು ನೈಟ್ರೋಜನ್ ಅಟ್ಮಾಸ್ಫಿಯರಲ್ಲಿ ಇದ್ದಿದ್ದು ಫೈನಲ್ ಆಗಿ ಅಮೋನಿಯಾ ಫಾರ್ಮಿಗೆ ಬಂದು ಪ್ಲ್ಯಾಂಟ್ ಬಾಡಿ ಒಳಗಡೆ ಇದೆ. ಈಗ ನಮಗೆ ನೈಟ್ರೋಜನ್ ಬೇಕಾ, ನಮಗೂ ಕೂಡ ಬೇಕು. ಯಾಕೆಂದರೆ ನಮ್ಮ ಪ್ರೋಟೀನ್ ಎಲ್ಲ ಏನಿದೆ, ಪ್ರೋಟೀನ್ ಸ್ಟ್ರಕ್ಚರ್ ನಿಮಗೆ ನೆನಪಿದೆಯಾ, ಬಯೋಮಾಲಿಕ್ಯೂಲ್ಸ್ ಕಲ್ತಿದ್ವಿ. ಈವನ್ ನಿಮಗೆ ನೈಟ್ರೋಜನ್ ಬೇಸಲ್ಲಿ ಅದರಲ್ಲೂ ಕೂಡ ನಿಮಗೆ ನೈಟ್ರೋಜನ್ ಬೇಕಾಗುತ್ತೆ. ಸೊ ಅಲ್ಲೆಲ್ಲ ನಮ್ಮ ಬಾಡಿಗೂ ಕೂಡ ನೈಟ್ರೋಜನ್ ಬೇಕು. ಎಲ್ಲಿಂದ ಬರ್ತಾ ಇದೆ, ನಮ್ಮ ತಿನ್ನೋ ಫುಡ್ಡಿಂದ ಕೂಡ ಬರ್ತಾ ಇದೆ. ನಮಗೆ ಡೈರೆಕ್ಟಾಗಿ ಅಟ್ಮಾಸ್ಫಿಯರಿಂದ ನಾವು ನೈಟ್ರೋಜನ್ ತೊಗೋತಾ ಇಲ್ಲ, ನಾವು ತೊಗೋತಾ ಇರೋದು ಆಕ್ಸಿಜನ್ ಮಾತ್ರ, ಏರಿಂದ ತೊಗೋತಾ ಇರೋದು. ಸೊ ನೈಟ್ರೋಜನ್ ನಮ್ಮ ಬಾಡಿಗೂ ಬೇಕು. ಎಲ್ಲಿಂದ ಸಿಗ್ತಾ ಇದೆ ಅಂತಂದರೆ, ನಾವು ಪ್ಲಾಂಟ್ಸ್ನ ತಿಂತೀವಲ್ಲ ಫುಡ್ಡಲ್ಲಿ. ಸೊ ಪ್ಲಾಂಟ್ ಬಾಡಿನ ತಿಂದಾಗ ಈ ಅಮೋನಿಯಾ ನಮ್ಮ ಬಾಡಿ ಒಳಗಡೆ ಹೋಗಿ ನಮಗೂ ಕೂಡ ಸಿಗ್ತಾ ಇದೆ. ಸೊ ಹೌ ಇಟ್ ಈಸ್ ರೀಚಿಂಗ್ ದ ಅನಿಮಲ್ಸ್, ವೆನ್ ದ ಹರ್ಬಿವೋರ್ಸ್ ಈಟ್ ದಿಸ್ ಪ್ಲಾಂಟ್, ಹರ್ಬಿವೋರ್ಗೆ ಒಳಗಡೆ ಹೋಗುತ್ತೆ. ಹರ್ಬಿವೋರ್ ಡೈರೆಕ್ಟಾಗಿ, ಈಗ ನಾವು ಕೂಡ ಈಗ ನಾವೇನಾದರೂ ಸೊಪ್ಪು ಡೈರೆಕ್ಟ್ ತಿಂತಿದ್ರೆ ನಾವು ಕೂಡ ಹರ್ಬಿವೋರ್. ಓಕೆ, ಅನಿಮಲ್ಸ್ ಕೂಡ, ಅನಿಮಲ್ಸ್ ಯಾವಾಗ ಅದನ್ನು ತಿನ್ನುತ್ತೆ ಸೊಪ್ಪದೆಲ್ಲ, ಆಗ ಅದಕ್ಕೆ ನೈಟ್ರೋಜನ್ ಸಿಗ್ತಾ ಇದೆ. ಆಮೇಲೆ ಈಗ ಕಾರ್ನಿವೋರ್ ಆದರೆ ಅದು ಸೊಪ್ಪೆಲ್ಲ ತಿನ್ನಲ್ಲ. ಸಪೋಸ್ ಲಯನ್, ಟೈಗರ್ ಇದೆಲ್ಲ ಕಾರ್ನಿವೋರು. ಅದಕ್ಕೆ ಹೇಗೆ ಸಿಗ್ತಾ ಇದೆ ಅಂತಂದರೆ, ಈ ಹರ್ಬಿವೋರ್ನ ಮತ್ತೆ ಅದು ತಿನ್ನುತ್ತಲ್ಲ, ಆಗ ಅದ್ರ ಬಾಡಿಗೆ ಹೋಗುತ್ತೆ. ಸೊ ಹೀಗೆ ಈ ಅಮೋನಿಯಾ ಏನಿದೆ ಅನಿಮಲ್ ಬಾಡಿಗೂ ಎಂಟರ್ ಆಗುತ್ತೆ. ಸೊ ಈಗ ಪ್ಲಾಂಟ್ ಬಾಡಿಲೂ ಇದೆ, ಅನಿಮಲ್ ಬಾಡಿಲೂ ಇದೆ ಅಲ್ವಾ. ಈಗ ಏನಾಗುತ್ತೆ ಅಂತಂದರೆ, ಒಂದಲ್ಲ ಒಂದಿನ ಎಲ್ಲ ಅನಿಮಲ್ಗಳೇನಿದೆ ಅದು ಸಾಯಲೇಬೇಕು, ಪ್ಲ್ಯಾಂಟ್ ಏನಿದೆ ಅದು ಸಾಯಲೇಬೇಕು. ಸೊ ಡೆತ್ ಆದಾಗ ಇಲ್ಲಿ ಅಮೋನಿಫಿಕೇಶನ್ ನೋಡಿ, ಮತ್ತೆ ಸಾಯಿಲ್ ಒಳಗಡೆ ಆರ್ಗ್ಯಾನಿಕ್ ನೈಟ್ರೋಜನ್ ಫಾರ್ಮಲ್ಲಿ ಇರುತ್ತೆ.
ಓಕೆ, ಈ ನೈಟ್ರೋಜನ್ ಇದೆ ನಮ್ಮ ಬಾಡಿ ಒಳಗಡೆ, ಅದು ಆರ್ಗ್ಯಾನಿಕ್ ಫಾರ್ಮಲ್ಲಿರುವಂಥ ನೈಟ್ರೋಜನ್ ಸಾಯಿಲಲ್ಲಿ ಇರುತ್ತೆ. ಯಾಕೆಂದರೆ ನಾವು ಡೆತ್ ಆದಮೇಲೆ ನಮ್ಮನ್ನ ಎಲ್ಲಿ ಹಾಕ್ತಾರೆ, ಭೂಮಿಗೆ ಹಾಕ್ತಾರಲ್ವ, ಭೂಮಿಲಿ ಪ್ಲ್ಯಾಂಟ್ಸ್ ಸತ್ರು ಕೂಡ ಅದೆಲ್ಲ ಗಿಡಗಳೇನು ಸತ್ತಾಗ ಮಣ್ಣಿಗೆ ಹೋಗೋದು. ಮಣ್ಣಲ್ಲಿ ಈಗ ನಮ್ಮ ಬಾಡಿ ಆಗಲಿ, ಅನಿಮಲ್ ಬಾಡಿ ಆಗಲಿ, ಅಥವಾ ಯಾವುದೇ ಒಂದು ಪ್ಲಾಂಟ್ ಬಾಡಿ ಆಗಲಿ, ಲಿವಿಂಗ್ ಆರ್ಗಾನಿಸಮ್ದು ಅದು ಸತ್ತ ಮೇಲೆ ಭೂಮಿಗೆ ಸೇರ್ಕೊಳ್ತಾ ಇದೆ ಅಥವಾ ಮಣ್ಣಿಗೆ ಸೇರ್ಕೊಳ್ತಾ ಇದೆ. ಸೊ ಮಣ್ಣಲ್ಲಿ ಇರುವಂಥದ್ದು ಆರ್ಗ್ಯಾನಿಕ್ ನೈಟ್ರೋಜನ್ ಈಗ. ಓಕೆ, ಬರೀ ಅಮೋನಿಯಾ ಅಲ್ಲ, ಆರ್ಗ್ಯಾನಿಕ್ ನೈಟ್ರೋಜನ್. ಈ ಆರ್ಗ್ಯಾನಿಕ್ ನೈಟ್ರೋಜನ್ ಅಗೇನ್ ಅಮೋನಿಯಾ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನು ನಾವೇನು ಹೇಳ್ತೀವಿ, ಅಮೋನಿಫಿಕೇಷನ್ ಅಂತ ಹೇಳ್ತೀವಿ. ಕನ್ವರ್ಷನ್ ಆಫ್ ಆರ್ಗ್ಯಾನಿಕ್ ನೈಟ್ರೋಜನ್ ಇಂಟು ಅಮೋನಿಯಾ, ಇಟ್ ಇಸ್ ಕಾಲ್ಡ್ ಅಮೋನಿಫಿಕೇಷನ್. ಈ ಅಮೋನಿಯಾ ಅಗೇನ್ ಏನಿದೆ ಈ ಪ್ರೋಸೆಸ್ ಆಗುತ್ತೆ. ಓಕೆ, ಹೀಗೆ ಸೈಕ್ಲಿಕ್ ಪ್ರೋಸೆಸ್ ಆಗ್ತಾ ಇರುತ್ತೆ. ಒಂದಲ್ಲ ಒಂದು ರೀತಿಯದು ಅಟ್ಮಾಸ್ಫಿಯರ್ಗೆ ಹೋಗಿ ವಾಪಸ್ ತಲುಪಬೇಕು, ಮತ್ತು ಅಟ್ಮಾಸ್ಫಿಯರಿಂದ ಬರಬೇಕು. ಹೀಗೆ ಸೈಕಲ್ ಥರ ಓಡಾಡ್ತಾ ಇರುತ್ತೆ. ಓಕೆ, ಕೆಲವೊಂದ್ಸಲ ಏನಾಗುತ್ತೆ, ಡೈರೆಕ್ಟಾಗಿ ನೈಟ್ರೇಟ್ ಏನಿದೆ ಕನ್ವರ್ಟ್ ಆಗಿತ್ತಲ್ಲ, ಅಮೋನಿಯಾ ಇಂಟು ನೈಟ್ರೇಟ್, ಈ ನೈಟ್ರೇಟ್ ಏನಿದೆ ಡೈರೆಕ್ಟಾಗಿ ವಾಪಸ್ ಅಟ್ಮಾಸ್ಫಿಯರಿಗೆ ನೈಟ್ರೋಜನ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಈ ಕನ್ವರ್ಷನ್ ನಾನು ಏನು ಹೇಳ್ತೀನಿ ಅಂದರೆ ಡಿನೈಟ್ರಿಫಿಕೇಷನ್. ಅಗೇನ್ ಈ ನೈಟ್ರೇಟ್ ಇದು ಡೈರೆಕ್ಟಾಗಿ ನೈಟ್ರೋಜನ್ ಕನ್ವರ್ಟ್ ಆಗಿಬಿಟ್ರೆ ಅದನ್ನು ಡಿನೈಟ್ರಿಫಿಕೇಷನ್ ಅಂತ ಹೇಳ್ತೀವಿ. ಓಕೆ, ಇಷ್ಟು ನಿಮಗೆ ಓವರಾಲ್ ಸೈಕಲ್ ಆಗ್ತಾ ಇರೋದು. ಅಟ್ಮಾಸ್ಫಿಯರಿಂದ ಬರ್ತಾ ಇದೆ, ಪ್ಲಾಂಟಿಗೆ ಹೋಗ್ತಾ ಇದೆ, ಅನಿಮಲ್ ಬಾಡಿಗೆ ಹೋಗ್ತಾ ಇದೆ, ಅನಿಮಲ್ ಪ್ಲಾಂಟ್ ಮತ್ತು ಎರಡರ ಬಾಡಿಯಿಂದ ಏನಾಗ್ತಿದೆ, ಅದು ಸತ್ತ ಮೇಲೆ ಸಾಯಿಲ್ಗೆ ಹೋಗುತ್ತೆ, ಸಾಯಿಲಿಂದ ಅಗೇನ್ ಅದು ಅಟ್ಮಾಸ್ಫಿಯರ್ಗೆ ಡಿನೈಟ್ರಿಫಿಕೇಷನ್ ಪ್ರೊಸೆಸ್ಸಿಂದ ಹೊಟ್ಟೋಗ್ತಾ ಇದೆ ಅಥವಾ ಅಮೋನಿಫಿಕೇಷನ್ ಪ್ರೊಸೆಸ್ಸಿಂದ ಹೊಟ್ಟೋಗ್ತಾ ಇದೆ. ಎಷ್ಟು ಅರ್ಥ ಆಯ್ತಾ? ಸೊ ಇದು ನೈಟ್ರೋಜನ್ ಸೈಕಲ್. ನೆಕ್ಸ್ಟ್ ನಾವು ರೂಟ್ ನೋಡ್ಯೂಲ್ ಫಾರ್ಮೇಷನ್ ಏನಿದೆ ಅದನ್ನು ನೋಡೋಣ. ಇಲ್ಲಿ ಪಿಕ್ಚರ್ ನೋಡ್ತಾ ಇದ್ದೀರಲ್ಲ, ಇದೇ ರೂಟ್ ನೋಡ್ಯೂಲ್ ಫಾರ್ಮೇಷನ್ ಹೇಗಾಗ್ತಿದೆ ಅಂತ ಎಕ್ಸ್ಪ್ಲೇನ್ ಮಾಡೋಂಥ ಪ್ರೋಸೆಸ್. ಇದನ್ನು ನಾನೇನು ಪಾಯಿಂಟ್ಸ್ ಬರ್ದಿಲ್ಲ, ಯಾಕೆಂದರೆ ಪಿಕ್ಚರ್ ನೋಡಿನೇ ನೀವೇ ಓನಾಗಿ ಬರಿಬೋದು. ಇದು ಅಷ್ಟು ಈಸಿ ಇದೆ ಕಾನ್ಸೆಪ್ಟ್. ಫಸ್ಟ್ ಏನು ನೋಡಿ, ಫಸ್ಟ್ನೇ ಅಬ್ಸರ್ವ್ ಮಾಡಿ, ಒಂದು ರೂಟ್ ಹೇರ್ ಕಾಣ್ತಿದೆಯಾ, ರೂಟ್ ಹೇರ್ ಎಕ್ಸ್ಟೆನ್ಷನ್ ಕಾಣ್ತಿದೆ, ಮತ್ತು ಅದು ಸುತ್ತ ಏನಿದೆ ಸಾಯಿಲ್ ಇದೆ. ಸಾಯಿಲಲ್ಲಿ ಏನಿರುತ್ತೆ, ವಾಟರ್ ಇರುತ್ತೆ. ಅದು ಬಿಟ್ಟರೆ ಇನ್ನೇನಿರುತ್ತೆ, ಕೆಲವೊಂದು ಬ್ಯಾಕ್ಟೀರಿಯಾಗಳು ಕೂಡ ಇರುತ್ತೆ. ಸೊ ಈ ಬ್ಯಾಕ್ಟೀರಿಯಾಗಳೇನಾಗುತ್ತೆ, ನಾನು ಹೇಳಿದ್ದೆಲ್ಲ ನೈಟ್ರೋಜನ್ ಅದು ಎಂಟರ್ ಆಗಬೇಕು ಪ್ಲಾಂಟ್ ಬಾಡಿಗೆ ಅಂತಂದರೆ ಕೆಲವೊಂದು ಬ್ಯಾಕ್ಟೀರಿಯಾನೇ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಅಂತ. ಆ ಬ್ಯಾಕ್ಟೀರಿಯಾಗಳೇನಿರುತ್ತೆ ಕೆಲವೊಂದು ಪ್ಲಾಂಟಲ್ಲಿ, ಅದರಲ್ಲೂ ಲೆಗ್ಯುಮಿನಸ್ ಪ್ಲಾಂಟ್ಗಳಲ್ಲಿ ಇದು ಮೇನ್ ಆಗಿ ನೈಟ್ರೋಜನ್ ರಿಕ್ವೈರ್ಮೆಂಟ್ ಇರುತ್ತೆ. ಪ್ಲಾಂಟ್ಗೆ ನೈಟ್ರೋಜನ್ ಸಪ್ಲೈ ಆದ್ರೇ ಪ್ಲಾಂಟ್ ಚೆನ್ನಾಗಿ ಗ್ರೋ ಆಗೋದು, ಇಲ್ಲಾಂದರೆ ಅದಷ್ಟು ಗ್ರೋ ಆಗೋಕ್ಕಾಗಲ್ಲ, ಹೆಲ್ದಿಯಾಗಿ ಗ್ರೋ ಆಗೋಕ್ಕಾಗಲ್ಲ. ಸೊ ಇಂಥ ಪ್ಲಾಂಟ್ಗಳಲ್ಲಿ ಈ ಥರ ಬ್ಯಾಕ್ಟೀರಿಯಾಗಳ ಎಂಟ್ರಿ ನೆಸೆಸಿಟಿ ಇರುತ್ತೆ. ಸೊ ಈ ಬ್ಯಾಕ್ಟೀರಿಯಾ ಎಂಟರ್ ಆದಾಗ ಒಂದು ನೋಡ್ ಥರ ಫಾರ್ಮ್ ಆಗುತ್ತೆ. ಸೊ ಅದನ್ನೇ ಫೈನಲ್ ಆಗಿ ನೀವು ನೋಡ್ತಾ ಇದ್ದೀರಲ್ಲ, ಒಂದು ನೋಡ್ ಥರ ಫಾರ್ಮ್ ಆಗಿರೋವಂಥದ್ದು ಚಿಕ್ಕ ಚಿಕ್ಕ ಗಂಟೆ ಥರ ಬೇರಲ್ಲಿ ಇರುತ್ತೆ. ನೀವು ಯಾವುದಾದ್ರೂ ಒಂದು ಲೆಗ್ಯುಮಿನಸ್ ಪ್ಲಾಂಟ್ ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ಲೆಗ್ಯುಮಿನಸ್ ಪ್ಲಾಂಟ್ ಅಂದರೆ ಏನು ಅಂದರೆ ಈ ಬೀನ್ಸ್ ಮತ್ತು ಇದೆಲ್ಲ ಇರುತ್ತಲ್ಲ, ಬೀನ್ಸ್ ಫ್ಯಾಮಿಲಿ ಯೂಶಲಿ. ಓಕೆ, ಬೀನ್ಸ್ ಫ್ಯಾಮಿಲಿ ಏನೇನಿದೆ ಅದೆಲ್ಲ ಪ್ಲಾಂಟ್ಗಳು ನೀವು ಜಸ್ಟ್ ಕಿತ್ತು ನೋಡಿ, ಆ ಬೇರಲ್ಲಿ ಚಿಕ್ಕ ಏನು ಗಂಟೆ ಥರ ಕಾಣ್ತಾ ಇದೆಯಲ್ಲ ಪಿಕ್ಚರಲ್ಲಿ, ಆ ಥರ ಇರುತ್ತೆ. ಸೊ ಈ ನಾಡ್ಯೂಲ್ ಫಾರ್ಮೇಷನ್ ಹೇಗಾಗ್ತಿದೆ ಅಂದರೆ, ಫಸ್ಟ್ ಏನಾಗುತ್ತೆ, ಈ ರೂಟ್ ಹೇರ್ ಕಾಣ್ತಿದೆಯಲ್ಲ, ಈ ರೂಟ್ ಹೇರ್ ಸುತ್ತ ಕೆಲವೊಂದು ಬ್ಯಾಕ್ಟೀರಿಯಾಗಳು ಬರುತ್ತೆ. ಯಾಕೆ ಬರುತ್ತೆ? ಸುಮ್ಮನೆ ಬರುತ್ತಾ? ಸಾಯಿಲಲ್ಲಿ ಎಲ್ಲೋ ಒಂದು ಕಡೆ ಇತ್ತು ಬ್ಯಾಕ್ಟೀರಿಯಾ, ಅದು ಸುಮ್ಮನೆ ಬರುತ್ತಾ? ಇಲ್ಲ. ರೂಟ್ ಹೇರ್ ಒಂದು ಕೆಲವೊಂದು ಕೆಮಿಕಲ್ನ ರಿಲೀಸ್ ಮಾಡುತ್ತೆ. ಆ ಕೆಮಿಕಲ್ದ ಸ್ಮೆಲ್ಲಿಂದ ಆ ಬ್ಯಾಕ್ಟೀರಿಯಾಗಳೆಲ್ಲ ರೂಟ್ ಹೇರ್ ಹತ್ರ ಬರುತ್ತೆ. ಸೊ ಅದು ಫಸ್ಟ್ ರೂಟ್ ಹೇರ್ ಹತ್ರ ಈ ಬ್ಯಾಕ್ಟೀರಿಯಾಗಳೆಲ್ಲ ಅಟ್ರಾಕ್ಟ್ ಆಗಿ ಬಂದು ಈಗ ನಿಂತ್ಕೊಂಡಿದೆ. ಬಂದ ಮೇಲೆ ಏನಾಯಿತು, ಅದ್ರ ಹತ್ರ ಇದೆ ಅಲ್ವಾ, ಆಗ ಈಗ ಎಂಟರ್ ಆಗಬೇಕು ಅದರೊಳಗಡೆ. ಎಂಟರ್ ಆಗುವಾಗ ಏನಾಗುತ್ತೆ, ಒಂದು ಫಸ್ಟ್ ಏನು ರೂಟ್ ಹೇರ್ ಏನು ಮಾಡುತ್ತೆ, ಒಂದು ಕರ್ಲ್ ಥರ ಒಂದು ಕರ್ವ್ ನೋಡ್ತಾ ಇದ್ದೀರಲ್ಲ, ಸೆಕೆಂಡ್ ಸ್ಟೆಪ್ಪಲ್ಲಿ ಒಂದು ಕರ್ಲಿಂಗ್ ಇದೆ ಅಲ್ಲ, ಒಂದು ರೂಟ್ ಹೇರ್ ಸ್ವಲ್ಪ ಬೆಂಡ್ ಆಗಿದೆ. ಈ ಥರ ಬೆಂಡ್ ಆಗೋದ್ರಿಂದ ಬ್ಯಾಕ್ಟೀರಿಯಾ ಈಸಿಯಾಗಿ ಎಂಟರ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಫಸ್ಟು ಬೆಂಡಿಂಗ್ ಆಫ್ ದ ರೂಟ್ ಹೇರ್ ವಿಲ್ ಟೇಕ್ಸ್ ಪ್ಲೇಸ್. ಆ ಬೆಂಡ್ ಆದಮೇಲೆ ಈ ಬ್ಯಾಕ್ಟೀರಿಯಾ ಏನಾಗುತ್ತೆ, ಒಂದು ಚೈನ್ ಫಾರ್ಮ್ ಮಾಡಿಕೊಂಡು ಒಳಗಡೆ ನುಗ್ಗುತ್ತೆ. ಒಳಗಡೆ ನುಗ್ಗಿ ಒಂದು ಚೈನ್ ಕಾಣ್ತಾ ಇದೆಯಲ್ಲ ನಿಮಗೆ, ಚೈನ್ ಥರ ಒಳಗೆ ಹೋಗಿ ಅದು ಕಾರ್ಟೆಕ್ಸ್ ರೀಜನ್ಗೆ ಬರುತ್ತೆ. ಓಕೆ, ಕಾರ್ಟೆಕ್ಸ್ ರೀಜನಿಂದ ಎಂಡೋಡರ್ಮಿಸ್ ಹತ್ತತ್ರ ಅಲ್ಲಿವರೆಗೂ ಅದು ಬಂದು ಕಾರ್ಟೆಕ್ಸ್ ರೀಜನಲ್ಲಿ ಒಂದು ಬಂದು ಏನು ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಅಕ್ಯುಮುಲೇಟ್ ಆದಮೇಲೆ ಏನಾಗುತ್ತೆ, ಅಲ್ಲೇ ಒಂದು ಗ್ರೂಪ್ ಆಗಿ ಹಿಂಗೆ ಫಾರ್ಮ್ ಆಗ್ತಾ ಹೋಗುತ್ತೆ. ಜಾಸ್ತಿ ಅಲ್ಲಿ ಏನಾಗುತ್ತೆ, ಒಂದು ಗಂಟೆ ಥರ ಅಲ್ಲಿ ಒಂದು ಸೆಲ್ಗಳ ಫಾರ್ಮೇಷನ್ ಆಗ್ತಾ ಇರುತ್ತೆ. ಸೊ ಫೈನಲ್ ಆಗಿ ಏನಾಯಿತು, ಈ ಕಾರ್ಟೆಕ್ಸ್ಗೆ ಬಂದು ರೀಚ್ ಆಗಿದೆಯಲ್ಲ, ಇಲ್ಲಿ ಈಗ ನೀವೇನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಈ ನಾಡ್ಯೂಲ್ ಫಾರ್ಮ್ ಆದಮೇಲೆ, ಒಂದು ನಾಡ್ಯೂಲ್ ಫಾರ್ಮ್ ಆದಾಗ ಅದರೊಳಗಡೆ ನಾಡ್ಯೂಲಲ್ಲಿ ನಿಮಗೆ ನೈಟ್ರೋಜಿನೇಸ್ ಅನ್ನೋ ಒಂದು ಎನ್ಸೈಮ್ ಇರುತ್ತೆ. ನಾಡ್ಯೂಲಲ್ಲಿ ಅಂತಂದರೆ ಅದು ಫಾರ್ಮ್ ಆದಮೇಲೆ ನೈಟ್ರೋಜಿನೇಸ್ ಎನ್ಸೈಮ್ ಏನಿದೆ ಅದಕ್ಕೆ, ಅದರಲ್ಲಿ ನೈಟ್ರೋಜಿನೇಸ್ ಎನ್ಸೈಮಲ್ಲಿ MOFE ಪ್ರೋಟೀನ್ ಇರುತ್ತೆ. MO ಇಸ್ ಮೊಲಿಬ್ಡಿನಮ್, FE ಮೀನ್ಸ್ ಅಯನ್. ಮಾಲಿಬ್ಡಿನಮ್ ಮತ್ತು ಅಯನ್ ಏನಿದೆ ಆ ಕಂಟೆಂಟ್, ಅದು ಕಂಟೆಂಟ್ ಇರುವಂಥ ಒಂದು ಎನ್ಸೈಮ್ ಇರುತ್ತೆ. ಅದು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ, ಈ ನೈಟ್ರೋಜನ್ ಏನಿದೆ ಅದನ್ನು ಬ್ರೇಕ್ ಡೌನ್ ಮಾಡಿ ಅಮೋನಿಯಾಗಿ ಕನ್ವರ್ಟ್ ಮಾಡುವಂಥ ಕೆಪಾಸಿಟಿ ಅದಕ್ಕಿರುತ್ತೆ. ಈ MOFE ಪ್ರೋಟೀನ್ ಏನಿದೆ ಅದು ಅಥವಾ ನೈಟ್ರೋಜಿನೇಸ್ ಎನ್ಸೈಮ್ ಏನಿದೆ, ಆ ಎನ್ಸೈಮ್ಗೆ ಇದನ್ನು ಬ್ರೇಕ್ ಡೌನ್ ಮಾಡೋಕ್ಕಾಗೋದು. ನಮ್ಮ ಬಾಡಿಲಿ ನೈಟ್ರೋಜಿನೇಸ್ ಇಲ್ಲ. ಓಕೆ,
ಪ್ಲ್ಯಾಂಟ್ ಬಾಡಿಲೂ ನೈಟ್ರೋಜಿನಸ್ ಇಲ್ಲ. ಯಾವ ಬಾಡಿಲಿರೋದು? ಈ ಬ್ಯಾಕ್ಟೀರಿಯಾ ಬಾಡಿಗಳಲ್ಲಿರೋದು. ಈ ಬ್ಯಾಕ್ಟೀರಿಯಾ ಯಾವುದು ಎಂಟರ್ ಆದಮೇಲೆ, ನಾಡ್ಯೂಲ್ ಫಾರ್ಮೇಷನ್ ಆದಮೇಲೆ ಆ ನೈಟ್ರೋಜಿನಸ್ ಎನ್ಸೈಮ್ ಏನಿದೆ, ಆ ಎನ್ಸೈಮ್, ಈ ನಾಡ್ಯೂಲ್ ಜಾಗದಲ್ಲಿರುವಂಥ ನೈಟ್ರೋಜಿನಸ್ ಎನ್ಸೈಮ್ ಈ ನೈಟ್ರೋಜನ್ನ ಇಟ್ ವಿಲ್ ಕನ್ವರ್ಟ್ ಇಂಟು ಅಮೋನಿಯಾ. ನೈಟ್ರೋಜನ್ ವಿಲ್ ಬ್ರೇಕ್ ಡೌನ್ ಇಂಟು ಅಮೋನಿಯಾ. ಈಗ ಅಮೋನಿಯಾ ಬ್ರೇಕ್ ಡೌನ್ ಆಗ್ತಿದೆಯಲ್ಲ ನೈಟ್ರೋಜಿನಸ್ ಎನ್ಸೈಮ್ ಹೆಲ್ಪಿಂದ, ಈ ಥರ ಆಗಬೇಕು ಅಂದರೆ ಅದಕ್ಕೊಂದು ಆಕ್ಸಿಜನ್ ಸ್ಕೇರ್ಸಿಟಿ ಇರುವಂಥ ಅಥವಾ ಆಕ್ಸಿಜನ್ ಸ್ಕ್ಯಾವೆಂಜರ್ ಅಂತ ಏನು ಹೇಳ್ತೀವಿ, ಎಲ್ಲಿ ಆಕ್ಸಿಜನ್ ಇರೋದಿಲ್ವೋ ಅಂಥ ಜಾಗದಲ್ಲಿ ಮಾತ್ರ ಈ ಕನ್ವರ್ಷನ್ ಆಗೋದು ನೈಟ್ರೋಜನ್ ಟು ಅಮೋನಿಯಾ. ಸೊ ಒಂದು ನಾಡ್ಯೂಲ್ ಫಾರ್ಮ್ ಆದಾಗ ಅಲ್ಲಿ ಆಕ್ಸಿಜನ್ ಸ್ಕ್ಯಾವೆಂಜರ್ ಟೈಪ್ ಕೂಡ ಇದು ಲೆಗ್ ಹಿಮೋಗ್ಲೋಬಿನ್ ಅಂತ ಒಂದು ಕಂಟೆಂಟ್ ಇರುತ್ತೆ. ಓಕೆ, ರೂಟ್ ನಾಡ್ಯೂಲಲ್ಲಿ ಲೆಗ್ ಹಿಮೋಗ್ಲೋಬಿನ್ ಅಂತ ಇರುತ್ತೆ. ಆ ಲೆಗ್ ಹಿಮೋಗ್ಲೋಬಿನ್ ಏನು ಮಾಡುತ್ತೆ, ಒಂದು ಆಕ್ಸಿಜನ್ ಸ್ಕೇರ್ಸಿಟಿನ ಕ್ರಿಯೇಟ್ ಮಾಡುತ್ತೆ. ಎಲ್ಲ ಯೂಸ್ ಮಾಡ್ಕೊಂಬಿಟ್ಟು ಆಕ್ಸಿಜನ್ ಖಾಲಿ ಮಾಡಿಬಿಡುತ್ತೆ. ಸೊ ಖಾಲಿ ಮಾಡಿದಾಗ ಈಗ ಆಕ್ಸಿಜನ್ ಇಲ್ಲ ಆ ಜಾಗದಲ್ಲಿ. ಸೊ ಆಕ್ಸಿಜನ್ ಇಲ್ಲದೆ ಇರುವಾಗ ಏನಾಗ್ತಾ ಇರೋದು, ನೈಟ್ರೋಜನ್ ವಿಲ್ ಕನ್ವರ್ಟ್ ಇಂಟು ಅಮೋನಿಯಾ. ಓಕೆನಾ, ಅರ್ಥ ಆಗ್ತಿದೆಯಾ? ಇನ್ನೊಂದ್ಸಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಏನು ಮಾಡುತ್ತೆ, ರೂಟ್ ಹೇರ್ ಕೆಲವೊಂದು ಕೆಮಿಕಲ್ಸ್ನ ರಿಲೀಸ್ ಮಾಡಿ ಬ್ಯಾಕ್ಟೀರಿಯಾನ ಅಟ್ರಾಕ್ಟ್ ಮಾಡುತ್ತೆ. ಬ್ಯಾಕ್ಟೀರಿಯಾ ಹತ್ರ ಬಂದ ಮೇಲೆ ರೂಟ್ ಹೇರ್ ಕರ್ಲ್ ಆಗುತ್ತೆ. ಕರ್ಲ್ ಆದಾಗ ಈ ಬ್ಯಾಕ್ಟೀರಿಯಾ ಎಲ್ಲ ಚೈನ್ ಥರ ಎಂಟರ್ ಆಗುತ್ತೆ. ಚೈನ್ ಥರ ಎಂಟರ್ ಆಗಿ ಅಪ್ ಟು ಎಂಡೋಡರ್ಮಿಸ್ ಹತ್ತಿರ ಟಚ್ ಆಗೋಷ್ಟು ಕಾರ್ಟೆಕ್ಸ್ ರೀಜನಲ್ಲೇ ಇರೋದು. ಎಂಡೋಡರ್ಮಿಸ್ ಒಳಗಡೆ ಹೋಗಿಲ್ಲ, ಕಾರ್ಟೆಕ್ಸ್ ರೀಜನಲ್ಲೇ ಅಪ್ ಟು ಎಂಡೋಡರ್ಮಿಸ್ ಅದು ಹೋಗಿ ನಿಂತ್ಕೊಳ್ಳುತ್ತೆ. ಓಕೆ, ಅಲ್ಲಿ ಹೋದ್ಮೇಲೆ ಒಂದು ಗ್ರೂಪ್ ಮಲ್ಟಿಪ್ಲೈ ಆಗ್ತಾ ಒಂದು ನಾಡ್ಯೂಲ್ ಫಾರ್ಮ್ ಆಗುತ್ತೆ. ಈ ನಾಡ್ಯೂಲ್ ಈಗ ಫಾರ್ಮ್ ಆದಮೇಲೆ ಇಲ್ಲಿ ಏನಿರುತ್ತೆ ಅಂತಂದರೆ, ಬ್ಯಾಕ್ಟೀರಿಯಾದಲ್ಲಿರುವಂಥ ನೈಟ್ರೋಜಿನೇಸ್ ಎನ್ಸೈಮ್ ಇಟ್ ವಿಲ್ ಹೆಲ್ಪ್ ಇನ್ ದ ಕನ್ವರ್ಷನ್ ಆಫ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಅಥವಾ ಸಾಯಿಲಲ್ಲಿರುವಂಥ ನೈಟ್ರೋಜನ್ನ ಇಟ್ ವಿಲ್ ಕನ್ವರ್ಟ್ ಇಂಟು ಅಮೋನಿಯಾ. ಓಕೆ, ಸೊ ಅಮೋನಿಯಾಗಿ ಕನ್ವರ್ಟ್ ಆಗಬೇಕಂದ್ರೆ ಆಕ್ಸಿಜನ್ ಇರಬಾರ್ದು. ಈ ಆಕ್ಸಿಜನ್ ಇಲ್ದಿರೋ ಥರ ನೋಡ್ಕೊಳ್ಳೋದು ಯಾವುದು, ಲೆಗ್ ಹಿಮೋಗ್ಲೋಬಿನ್. ಓಕೆ, ಇಷ್ಟು ಕೂಡ ಆದಮೇಲೆ ಫೈನಲ್ ಆಗಿ ಕನ್ವರ್ಷನ್ ಆಯಿತಾ ಅಮೋನಿಯಾ ಇಟ್ ಇಸ್ ನಾವು ಯೂಸಬಲ್ ಫಾರ್ಮ್. ಓಕೆ, ಈಗ ಪ್ಲ್ಯಾಂಟಿಗೆ ಯಾವಾಗ ಬೇಕಾದರೂ ಅಮೋನಿಯಾನ ಯೂಸ್ ಮಾಡ್ಕೋಬೋದು. ಇಷ್ಟೇ ಬೇಕಾಗಿರೋದು. ಇದರಿಂದ ಏನು ಯೂಸ್ ಆಗ್ತಾ ಇದೆ, ಇದೊಂದು ಸಿಂಬಯೋಟಿಕ್ ಅಸೋಸಿಯೇಷನ್. ಪ್ಲ್ಯಾಂಟ್ಗೆ ಇದರಿಂದ ಬ್ಯಾಕ್ಟೀರಿಯಾಯಿಂದ ಅದಕ್ಕೇನು ಸಿಗ್ತಾ ಇದೆ, ಅಮೋನಿಯಾ ಸಿಗ್ತಾ ಇದೆ. ಈ ಬ್ಯಾಕ್ಟೀರಿಯಾಗೆ ಏನು ಹೆಲ್ಪ್ ಆಗ್ತಿದೆ ಹಾಗಿದ್ರೆ, ಬ್ಯಾಕ್ಟೀರಿಯಾಗೆ ಒಂದು ಜಾಗ ಸಿಕ್ತು ಅಲ್ವಾ, ಒಂದು ಶೆಲ್ಟರ್ ಸಿಕ್ತು, ಒಂದು ಜಾಗ ಸಿಕ್ತು. ಸೊ ಹೀಗೆ ಎರಡಕ್ಕೂ ಹೆಲ್ಪ್ ಆಗ್ತಾ ಇದ್ರೆ ಅದನ್ನು ನಾವೇನು ಹೇಳ್ತೀವಿ, ಸಿಂಬಿಯೋಸಿಸ್ ಅಂತ ಹೇಳ್ತೀವಿ. ಸೊ ಸಿಂಬಿಯೋಸಿಸ್ ಬಗ್ಗೆ ನೀವು ಮೆನ್ಷನ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಕಾನ್ಸೆಪ್ಟ್ ಏನು ಹೇಳಿದೆ ನಾನು ಸ್ಟೆಪ್ ಬೈ ಸ್ಟೆಪ್ ಅದನ್ನು ನೀವು ನೀಟಾಗಿ ಬರೆದ್ರೆ ಸಾಕು. ಸೊ ಇದು ತುಂಬ ಈಸಿ ಇದೆ, ಕತೆ ಥರ ಇದೆಲ್ಲ, ಹೆಂಗಾಯ್ತು ಏನಾಯಿತು ಇಷ್ಟಿದೆ ನೀವು ಬರೆದ್ರೆ ಸಾಕು. ಈಸಿ ಇದೆ, ಇಷ್ಟು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. 2 ಲೆಸನ್ ಇವತ್ತೇನು ಟೀಚ್ ಮಾಡಿದ್ದೀನಿ, ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್ ಮತ್ತು ಮಿನರಲ್ ನ್ಯೂಟ್ರಿಷನ್. ಇಷ್ಟೂ ನೀವು ಕಲ್ತ್ಕೊಳ್ಳಿ. ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸು ಡೀಟೇಲ್ ವಿಡಿಯೋ ಹಾಕಿದ್ದೀನಿ, ಅದನ್ನು ಬೇಕಿದ್ರೆ ನೀವು ಡೀಟೇಲಾಗಿ ಏನಾದರೂ ಕಾನ್ಸೆಪ್ಟ್ ಬೇಕು ಅಂದರೆ ಅದನ್ನು ನೋಡಿ. ಇಲ್ಲಾಂತಂದರೆ ಇಷ್ಟು ಸೂಪರ್ಫಿಷಿಯಲಾಗಿ ಎಕ್ಸಾಮ್ ಓರಿಯೆಂಟೆಡ್ ಏನಿದೆ ಅಷ್ಟು ನಾನು ಹೇಳಿದ್ದೀನಿ, ಅಷ್ಟು ಸಾಕು. ಇದು ರಿಲೇಟೆಡ್ ಏನೇ ನೋಟ್ಸ್ ಬೇಕಿದ್ರು ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಹಾಗೆ ಬೇರೆ ಏನಾದರೂ ಡೌಟ್ ಇದ್ದರೆ ನಿಮಗೆ ನಮ್ಗೆ ಕಮೆಂಟ್ ಮಾಡಿ ನೀವು ಕೇಳ್ಬೋದು. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಕಮೆಂಟಲ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವೀಡಿಯೋ. ಅಂಟಿಲ್ ದೆನ್, ಬಾಯ್.